ಎಲ್ಲರಿಗೂ ಶುಭೋದಯ. ಇಂದಿನ ವೆಬಿನಾರ್ಗೆ ನಮ್ಮ ಸಿಒಇ ತಂಡದ ಪರವಾಗಿ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಸಿಒಇ ಸೆಂಟರ್ ಆಫ್ ಎಕ್ಸಲೆನ್ಸ್ ನಿಮ್ಹಾನ್ಸ್ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಎದುರಿಸಲು ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಯೋಜನೆಯಾಗಿದೆ. ನಾವು ಮಹಿಳೆಯರ ಮೇಲಿನ ದೌರ್ಜನ್ಯದಿಂದ ಮಾನಸಿಕ ಆರೋಗ್ಯದ ಮೇಲೆ ಬೀರುವ ಪರಿಣಾಮ ಮತ್ತು ವಿವಿಧ ಅಂಶಗಳ ಕುರಿತು ಒಂದು ಮಾಸಿಕ ವೆಬಿನಾರ್ ಸೀರೀಸ್ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ನಡೆಸುತ್ತಿದ್ದೇವೆ. ಇದು ಸತತ 5ನೇ ತಿಂಗಳು ನಾವು ಈ ವೆಬಿನಾರ್ ಅನ್ನು ನಡೆಸುತ್ತಿದ್ದೇವೆ. ನಿಮಗೆಲ್ಲ ತಿಳಿದಿರುವಂತೆ ಈ ತಿಂಗಳ ವೆಬಿನಾರ್ ಪಾಕ್ಸೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್, ಅದರ ಮಾನಸಿಕ ಆರೋಗ್ಯ ಮತ್ತು ಕಾನೂನು ಅಂಶಗಳ ಮೇಲೆ ಕುರಿತು. ಇಂದಿನ ನಮ್ಮ ಮೊದಲ ಸ್ಪೀಕರ್ ಖುಷಿ ಕುಶಾಲಪ್ಪ ಮೇಡಮ್ ಅವರು. ಇವರು 16 ವರ್ಷಗಳಿಂದ ತರಬೇತಿ ಪಡೆದ ಸಲಹೆಗಾರರಾಗಿದ್ದು ವಯಸ್ಕರು ಮತ್ತು ಮಕ್ಕಳಿಗೆ ಸಲಹೆ ನೀಡುತ್ತಿದ್ದಾರೆ. ಅವರು 2010ರಿಂದ ಬೆಂಗಳೂರಿನ ಎನ್ಫೋಲ್ಡ್ ಪ್ರೋಆಕ್ಟಿವ್ ಹೆಲ್ತ್ ಟ್ರಸ್ಟ್ ನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಎನ್ಫೋಲ್ಡ್ ನಲ್ಲಿ ಕೆಲಸವು ಹೆಚ್ಚಾಗಿ ಲೈಂಗಿಕ ಹಿಂಸೆಯನ್ನು ಎದುರಿಸಿದ ಮಕ್ಕಳನ್ನು ಮತ್ತು ಅವರ ಕುಟುಂಬಗಳು, ಪಾಲಕರು ಬೆಂಬಲಿಸುವುದನ್ನು ಒಳಗೊಂಡಿರುತ್ತಾರೆ. ಅವರು ಇತರ ತಂಡದ ಸದಸ್ಯರೊಂದಿಗೆ 250ಕ್ಕೂ ಹೆಚ್ಚು ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಮತ್ತು ಅಪರಾಧ ನ್ಯಾಯ, ಮಕ್ಕಳ ರಕ್ಷಣೆಯ ಪ್ರಕ್ರಿಯೆಗಳು, ವಿವಿಧ ಹಂತಗಳು ಮೂಲಕ ಕುಟುಂಬಗಳ ಪ್ರಕರಣವನ್ನು ದಾಖಲಿಸುವ ಮೊದಲು ಕುಟುಂಬವನ್ನು ಸಿದ್ಧಪಡಿಸುವುದರಿಂದ ಪ್ರಕರಣಗಳನ್ನು ದಾಖಲಿಸಲು ಅವರಿಗೆ ಸಹಾಯ ಮಾಡುತ್ತಿದ್ದಾರೆ. ಪೊಲೀಸರು ವೈದ್ಯಕೀಯ ಪ್ರಕ್ರಿಯೆಗಳ ಮೂಲಕ ಮಗುವಿನ ಪುನರ್ವಸತಿ, ಪೂರ್ವ ಮತ್ತು ನಂತರದ ಪ್ರಯೋಗ ಪ್ರಕ್ರಿಯೆಗಳು, ವಿಶೇಷ ಪರಿಹಾರ ಮತ್ತು ಪರಿಹಾರಗಳನ್ನು ಪಡೆಯುವುದು, ಒಟ್ಟಾರೆ ಯೋಗಕ್ಷೇಮ ನೋಡುತ್ತಿದ್ದಾರೆ. ಈ ಕೃತಿಯ ಮೂಲಕ ಇವರು ಪೊಲೀಸ್, ವೈದ್ಯಕೀಯ ಅಧಿಕಾರಿಗಳು, ಮಾನಸಿಕ ಆರೋಗ್ಯ ವೃತ್ತಿಪರರು, ಮಕ್ಕಳ ಕಲ್ಯಾಣ ಮುಂತಾದ ಮಧ್ಯಸ್ಥಗಾರರು, ಸಮಿತಿಗಳು, ಸಾರ್ವಜನಿಕ ಅಭಿಯೋಜಕರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು, ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳು ಇತ್ಯಾದಿ ಇವರೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ವ್ಯವಸ್ಥೆಯೊಳಗಿನ ಸವಾಲುಗಳು ಬಗ್ಗೆ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಮತ್ತು ಒಮ್ಮುಖ ಮತ್ತು ಸಹಯೋಗದ ಮೂಲಕ ಕೆಲವನ್ನು ಜಯಿಸಲು ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗಿದೆ. 5 ರಾಜ್ಯಗಳಲ್ಲಿ ಕೂಡ ಕರ್ನಾಟಕ, ಜಾರ್ಖಂಡ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೆಂಬಲಕ್ಕಾಗಿ ತರಬೇತಿ ಕಾರ್ಯಕ್ರಮವನ್ನು ರಚಿಸಿದ ತಂಡದಲ್ಲಿ ಕೂಡ ಅವರು ಪ್ರಮುಖ ಸದಸ್ಯರಾಗಿದ್ದಾರೆ. ಇದರ ಜೊತೆಗೆ ಇವರು ಅನುಷ್ಠಾನದಲ್ಲಿ ತೊಡಗಿರುವ ಮಧ್ಯಸ್ಥಗಾರರಿಗೆ ಕೂಡ ತರಬೇತಿ ನೀಡುವುದರಲ್ಲಿ ತೊಡಗಿಸಿದ್ದಾರೆ. ಇದರೊಂದಿಗೆ ಅವರನ್ನು ಇಂದಿನ ವೆಬಿನಾರ್ಗೆ ಸ್ವಾಗತಿಸುತ್ತೇವೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ಶುರು ಮಾಡ್ಲಾ? ಎಸ್ ಮ್ಯಾಮ್, ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಅಂತ, ಎನ್ಫೋಲ್ಡ್ ಸಂಸ್ಥೆಯಿಂದ. ಇವಾಗ ಮೇಡಮ್ ನಿಮಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ನನ್ನ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ನಮಗೆ ಟೈಮ್ ತುಂಬ ಕಡಿಮೆ ಇದೆ. ಸೊ ಇವತ್ತು ಕಾರ್ಯಕ್ರಮ ಇರೋದು ರಿಗಾರ್ಡಿಂಗ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಆಕ್ಟ್, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ಕಾಯ್ದೆ ಆ್ಯಂಡ್ ನಿಯಮಗಳು. ಅದನ್ನ ಬಗ್ಗೆ ನಾವು ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡ್ತೀವಿ. ಸೊ ನಾನು ನನ್ನ ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಇಂಡಿಯಾದಲ್ಲಿ ಇದು ವೆಬಿನಾರ್ ಮಾಡೆಲ್ ಅಲ್ಲಿ ಇರೋದ್ರಿಂದ ಇಂಟರಾಕ್ಟಿವ್ ಸೆಷನ್ ಆಗ್ಲಿಕ್ಕೆ ಆಗಲ್ಲ. ಲಾಸ್ಟ್ ಅಲ್ಲಿ ಒಂದು 15-20 ಮಿನಿಟ್ಸ್ ಕ್ವೆಶ್ಚನ್ ಆನ್ಸರ್ಸ್ಗೆ ನಾವು ಇಟ್ಟಿರ್ತೀವಿ. ಸೊ ನಿಮಗೆ ಸೆಷನ್ ಟೈಮಲ್ಲಿ ಏನಾದರೂ ಒಂದು ಪ್ರಶ್ನೆ ಬಂದರೆ ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡಿರಿ, ಆಮೇಲೆ ಲಾಸ್ಟಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾದಲ್ಲಿ ಇರೋ ಲೀಗಲ್ ಫ್ರೇಮ್ವರ್ಕ್ ಬಗ್ಗೆ ಮಾತಾಡಬೇಕಾದ್ರೆ, ನಮ್ಮ ದೇಶದಲ್ಲಿ ಇಂಡಿಯನ್ ಪೀನಲ್ ಕೋಡ್ IPC ಅಂತ ಅನ್ನೋ ಒಂದು ಕಾಯ್ದೆ ಇದೆ. ಅದರಲ್ಲಿ ಮಹಿಳೆಯರ್ ಮತ್ತೆ ಮಕ್ಕಳ ಮೇಲೆ, ಹುಡುಗಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆದರೆ ಅದರಲ್ಲಿ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸ್ವಲ್ಪ ಸೆಕ್ಷನ್ಸ್ ಇದೆ. ಮತ್ತೆ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್, ಅದರಲ್ಲಿನೂ ಸ್ವಲ್ಪ ಒಫೆನ್ಸಸ್ ಕವರ್ ಆಗಿದೆ ಮಹಿಳೆಯರ್ ಮತ್ತೆ ಹುಡುಗಿಯರ ಮೇಲೆ ಆಗ್ತಕ್ಕಂಥ ಸೆಕ್ಷುವಲ್ ಒಫೆನ್ಸಸ್. ಮತ್ತೆ SC/ST ಆಕ್ಟ್ ಅಂತಾನು ನೀವು ಕೇಳಿರ್ತೀರಾ, ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್, ಅದರಲ್ಲಿನೂ 2-3 ಸೆಕ್ಷನ್ಸ್ ಇದೆ. ಮತ್ತೆ IT ಆಕ್ಟ್, ಈ ಕಾಲದಲ್ಲಿ IT ಆಕ್ಟ್ ಅಡಿಯಲ್ಲಿ ತುಂಬಾ ಒಫೆನ್ಸಸ್ ನಡೀತಾ ಇದೆ. ಬಿಕಾಸ್ ಆಫ್ ಟೆಕ್ನಾಲಜಿ, ಡಿಜಿಟಲ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾನಲ್ಲಿ
ಆಗಿರ್ತಕ್ಕಂಥ ಸೆಕ್ಷುವಲ್ ಒಫೆನ್ಸಸ್ IT ಆಕ್ಟ್ ಅಡಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗುತ್ತೆ. ಮತ್ತೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಆಕ್ಟ್ ವಿಚ್ ಇಸ್ ಪಾಕ್ಸೋ ಆಕ್ಟ್. ಅದರ ಜೊತೆಗೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್, ಪೀಪಲ್ ವಿತ್ ಡಿಸೆಬಿಲಿಟೀಸ್ ಅವ್ರ ಜೊತೆಗೆ ಏನಾದ್ರು ಲೈಂಗಿಕ ಅಪರಾಧಗಳು ಆದ್ರೆ RPD ಆಕ್ಟ್ ಅಡಿಯಲ್ಲಿ ಸೆಕ್ಷನ್ಸ್ ರಿಜಿಸ್ಟರ್ ಆಗುತ್ತೆ ಕೇಸಸ್, ಅಂಡ್ ಜುವೆನೈಲ್ ಜಸ್ಟಿಸ್ ಆಕ್ಟ್ JJ ಆಕ್ಟ್ ಅಡಿಯಲ್ಲಿ. ಸೊ ಇದನ್ ಜೊತೆಗೆ ಅಫ್ಕೋರ್ಸ್ ದರ್ ಇಸ್ ದ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಕ್ಟ್ ಇದೆ, ಚೈಲ್ಡ್ ಲೇಬರ್ ಆಕ್ಟ್ ಇದೆ. ಸೊ ಒಂದು ಮಗು ಜೊತೆಗೆ ಒಂದು ಲೈಂಗಿಕ ಅಪರಾಧ ಆದ್ರೆ ಅದರಲ್ಲಿ ಎಷ್ಟೋ ಒಂದು ಲಾಸ್ ಇನ್ಕ್ಲೂಡ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಅಂಡ್ ಸ್ಕೋಪ್ ಇದೆ ನಮ್ ಲೀಗಲ್ ಫ್ರೇಮ್ವರ್ಕ್ ಅಲ್ಲಿ. ದೆನ್ ಸೊ ತುಂಬಾ ವರ್ಷದಿಂದ 1860 IPC ಎಲ್ಲ 1860 ಬಂದಿದೆ. ಅದು ಆದ್ಮೇಲೆ 1989 ಇಂದ SC/ST ಆಕ್ಟ್ ಇದೆ. ಎಷ್ಟೊಂದು ಲಾಸ್ ಆಲ್ರೆಡಿ ಇರುವಾಗ ಸ್ಪೆಷಲ್ ಆಗಿ ಮಕ್ಕಳಿಗೋಸ್ಕರ ಯಾಕೆ ಒಂದು ಪಾಕ್ಸೋ ಕಾಯ್ದೆ ಬೇಕಾಗಿತ್ತು ಅಂತ ಸ್ವಲ್ಪ ಕಾರಣಗಳಿತ್ತು. ಅದರಲ್ಲಿ ನಾವು ನೋಡಿದ್ರೆ ಹಿಂದಿನ ಕಾಲದಲ್ಲಿ ನಮ್ದು ಲಾಸ್ ಅಲ್ಲಿ, ನಮ್ದು ಕಾನೂನಲ್ಲಿ ಮಕ್ಕಳ ಮೇಲೆ ಆಗ್ತಕ್ಕಂಥ ಲೈಂಗಿಕ ಅಪರಾಧಗಳನ್ನ ಅಷ್ಟು ಡಿಸ್ಕ್ರಿಪ್ಷನ್, ಅಷ್ಟು ಒಂದು ಒಫೆನ್ಸ್ ನ ಡಿಸ್ಕ್ರೈಬ್ ಆಗಿ ನಮ್ಮ ಲಾಸ್ ನಲ್ಲಿ ಇದ್ದಿಲ್ಲ. ಸೊ ಪಾಕ್ಸೋನಲ್ಲಿ ಸೆಕ್ಷುವಲ್ ಒಫೆನ್ಸಸ್ ನ ತುಂಬಾ ಡೀಟೇಲ್ಡ್ ಆಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅಂಡ್ ಯಾವ ತರ ಒಂದು ಒಫೆನ್ಸ್ ಆದ್ರೆ ಅದಕ್ಕೆ ಎಷ್ಟು ಪನಿಷ್ಮೆಂಟ್ ಇರಬೇಕು ಅಂತ ಗ್ರೇಡೆಡ್ ಪನಿಷ್ಮೆಂಟು ಅವರು ಪಾಕ್ಸೋನಲ್ಲಿ ತಂದಿದ್ದಾರೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇರ್ತಿರೋ ನಮ್ಗೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕಾಗಿರೋದು ಮ್ಯಾಂಡೇಟರಿ ರಿಪೋರ್ಟಿಂಗ್ ಅಂಡರ್ ಸೆಕ್ಷನ್ 19 ಆಫ್ ಪಾಕ್ಸೋ ಆಕ್ಟ್. ಸೊ ಪಾಕ್ಸೋ ಆಕ್ಟ್ ಸೆಕ್ಷನ್ 19 ಏನ್ ಹೇಳುತ್ತೆ ಅಂದ್ರೆ ಒಂದು ಮಗು ಜೊತೆಗೆ ಲೈಂಗಿಕ ಅಪರಾಧ ನಡೆದಿದೆ ಇಲ್ಲ ನಡಬಹುದು ಅಂತ ನಮ್ಗೆ ಒಂದು ಡೌಟ್ ಇದ್ರೇನು ನಾವು ಲೋಕಲ್ ಜೂರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ತರಬೇತಿ ಕೊಡಬೇಕು. ದ್ಯಾಟ್ ಈ ಒಂದು ಮಗು ಜೊತೆಗೆ ಈ ತರ ನಡೀತಾ ಇದೆ, ಇಲ್ಲಾಂದ್ರೆ ನಡಿಬಹುದು ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಇಂಡಿಯಾದಲ್ಲಿ ಎವ್ರಿ ಸಿಂಗಲ್ ಸಿಟಿಸನ್ ಹ್ಯಾಸ್ ದಿಸ್ ರೆಸ್ಪಾನ್ಸಿಬಿಲಿಟಿ. Then, along with that, along with mandatory reporting, we also have emergency medical care. ಇದನ್ ಬಗ್ಗೆ ಸ್ವಲ್ಪ ಒಂದು 2 minutes ಅಲ್ಲಿ ಡಿಸ್ಕಸ್ ಮಾಡೋಣ. ಕೇರ್ ಅಂಡ್ ಪ್ರೊಟೆಕ್ಷನ್ ರೆಸ್ಪಾನ್ಸಿಬಿಲಿಟಿ ಬರೋದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂಡ್ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಗೆ ಕೇರ್ ಅಂಡ್ ಪ್ರೊಟೆಕ್ಷನ್ ನೀಡ್ಸ್ ನ ಅವರು ಫುಲ್ಫಿಲ್ ಮಾಡ್ತಾರೆ. ಮತ್ತೆ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ ಅಟ್ ಎವ್ರಿ ಸ್ಟೇಜ್, ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲಿ, ಟ್ರಯಲ್ ಸ್ಟೇಜ್ ಅಲ್ಲಿ, ಎಲ್ಲ ಸ್ಟೇಜ್ ಅಲ್ಲಿ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ ಇರಬೇಕು ಅಂತ ಒಂದೊಂದು ಪ್ರಾಸೆಸ್ ಅಲ್ಲಿನೂ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ ಕೊಟ್ಟಿದ್ದಾರೆ. ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಸೆಷನ್ಸ್ ಕೋರ್ಟ್ ಅನ್ನ ಸ್ಪೆಷಲ್ ಕೋರ್ಟ್ ಆಗಿ ನಾಮಕೆ ಮಾಡಿರ್ತಾರೆ. ಅಂಡ್ ಇದರಲ್ಲಿ ಟ್ರೈನಿಂಗ್ ಆಗಿರೋಕಂತ ಜಡ್ಜಸ್, ಪ್ರಾಸಿಕ್ಯೂಟರ್ಸ್ ಅಂಡ್ ಕೋರ್ಟ್ ಸ್ಟಾಫ್ ಇರ್ತಾರೆ. ಮತ್ತೆ ಪರಿಹಾರ ಕಾಂಪನ್ಸೇಷನ್ ಅಂತ ಇದೆ ಅಂಡರ್ ಪಾಕ್ಸೋ ಆಕ್ಟ್. ಪರಿಹಾರ 2 ತರದ್ದು ಕಾಂಪನ್ಸೇಷನ್ ಇರ್ತದೆ. ಒಂದು ಫೈನಾನ್ಷಿಯಲ್ ರಿಲೀಫ್ ಅಂತ, ಕೇಸ್ FIR ರಿಜಿಸ್ಟರ್ ಆದ ಕೂಡಲೇ CWC ಇಲ್ಲಾಂದ್ರೆ DCPU ಕಡೆಯಿಂದ ಫೈನಾನ್ಷಿಯಲ್ ರಿಲೀಫ್, ಓಡಾಡ್ಲಿಕ್ಕೆ ಇಮಿಡಿಯೇಟ್ ಮಗುದು ಏನೇನು ವೆಲ್ಫೇರ್ ನೀಡ್ಸ್ ಇರ್ತದೋ ಅದನ್ಗೋಸ್ಕರ ಫೈನಾನ್ಷಿಯಲ್ ರಿಲೀಫ್ ಅಂತ ಪಾಕ್ಸೋ ರೂಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಅದನ್ ಜೊತೆಗೆ ಕೋರ್ಟ್ಗೆ, ಈ ಸೆಷನ್ಸ್ ಕೋರ್ಟ್ ಅಂತ ಹೇಳಿದೀವಿ ನೋಡಿ, ಅಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಇಂಟರಿಮ್ ಕಾಂಪನ್ಸೇಷನ್ ಅಂಡ್ ಫೈನಲ್ ಕಾಂಪನ್ಸೇಷನ್ ಅಂತ 2 ತರದ್ದು ಕಾಂಪನ್ಸೇಷನ್ ಇದೆ. ಅಂಡ್ ಆಲ್ ಅಕ್ರಾಸ್ ಇಂಡಿಯಾ ಅಂಡ್ ಸ್ಪೆಸಿಫಿಕ್ಲಿ ಇನ್ ಕರ್ನಾಟಕ ಕಾಂಪನ್ಸೇಷನ್ ಅಮೌಂಟ್ಸ್ 3 ಲಕ್ಷಕ್ಕಿಂತ ಫಾರ್ ಪೆನಿಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್, 3 ಲಕ್ಷದಿಂದ ಡಿಪೆಂಡಿಂಗ್ ಅಪಾನ್ ದ ಕೈಂಡ್ ಆಫ್ ಒಫೆನ್ಸ್ ದಟ್ the child has faced. ಕಾಂಪನ್ಸೇಷನ್ ಕೊಡ್ತಾರೆ. Both immediately after filing the compensation after registering the case, FIR ಆದ ಕೂಡಲೇನೆ interim compensation ಸ್ಪೆಷಲ್ ಕೋರ್ಟ್ ಇಂದ ಅವಾರ್ಡ್ ಮಾಡಬಹುದು. ಇಲ್ಲ ಕೇಸ್ ಡಿಸ್ಪೋಸ್ ಆದ್ಮೇಲೆ ಫೈನಲ್ ಕಾಂಪನ್ಸೇಷನ್ ಕೊಡಬಹುದು. ಅಂಡ್ ಕಾಂಪನ್ಸೇಷನ್ ಇರೋದು ವುಡ್ ಬಿ ಒಂದು ಅಪರಾಧಿನ ಅವರು ಗಿಲ್ಟಿ ಅಂತ ಇನ್ನೂ ಗೊತ್ತಾಗಿಲ್ಲ, ಇಲ್ಲ ಅಪರಾಧ ತಪ್ಪು ಮಾಡಿಲ್ಲ ಅಂತೇನು ಎಕ್ವಿಟಲ್ನು ಆಗಬಹುದು. ಬಟ್ ಎಕ್ವಿಟಲ್ ಆದ್ರೇನು ಸರಿ, ಇಲ್ಲ ಕನ್ವಿಕ್ಷನ್ ಆದ್ರೇನು ಸರಿ, ಫೈನಲ್ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಕೋರ್ಟ್ಗೆ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ
ಗೋಯಿಂಗ್ ಫಾರ್ವರ್ಡ್ ಇದರಲ್ಲಿ ಯಾವ ತರದ್ದು ಒಫೆನ್ಸಸ್ ಕಂಪ್ಲೀಟ್ ಕವರ್ ಆಗಿದೆ ಅಂದ್ರೆ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಆರ್ ವಾಟ್ ಶಲ್ ವಿ ಸೇ ಲೈಂಗಿಕ ಆಕ್ರಮಣ ಅಂತ ಹೇಳಬಹುದು, ವೇರ್ ಲಿಂಗ ಇಲ್ಲ vagina or anus or mouth. That would be ಕನ್ನಡ ಶಬ್ದ ಅಷ್ಟು ಈಸಿಯಾಗಿ ಬರಲ್ಲ, ಬಟ್ ವಜೈನಾ, ಏನಸ್ ಅಂಡ್ ಮೌತ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಬರ್ಕೊಳ್ಳಿ, ಆಮೇಲೆ ನಾನು ಹೇಳ್ಕೊಡ್ತೀನಿ. ಸೊ ಪೆನಿಟ್ರೇಷನ್ ಆಫ್ ಎನಿ ಆಬ್ಜೆಕ್ಟ್ ಆ್ಯಂಡ್ ಪೀನಸ್ ಇನ್ ಟು ವಜೈನಾ, ಏನಸ್ ಆರ್ ಮೌತ್ ವುಡ್ ಬಿ ಕನ್ಸಿಡರ್ಡ್ ಆಸ್ ಅ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್. ಆ್ಯಂಡ್ ಇದರಲ್ಲಿ ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂತಾನು ಕೊಟ್ಟಿದ್ದಾರೆ. ಸೊ ಪೆನಿಟ್ರೇಷನ್ ಅಂತ ಹೇಳಿದ್ರೆ ಪೆನಿಟ್ರೇಷನ್ ಬೈ ಬರೀ ಪೀನಸ್ದು ಪೆನಿಟ್ರೇಷನ್ ಇಲ್ಲ, ಬಟ್ ಬೇರೆ ಏನಾದ್ರು ಆಬ್ಜೆಕ್ಟ್ ಆದ್ರೇನು ಸರಿ, ಫಿಂಗರ್ಸ್ ಇರಬಹುದು, ಟಂಗ್ ಇರ್ಬೋದು, ಎನಿ ಅದರ್ ಬಾಡಿ ಪಾರ್ಟ್ ಅನ್ನ ಮಗುದು ವಜೈನಾ, ಮೌತ್, ಏನಸ್, ಯುರೇತ್ರಾ ಆರ್ ಪೀನಸ್ಗೆ ಪೆನಿಟ್ರೇಷನ್ ಮಾಡಿದ್ರೆ, ಇಲ್ಲ ಮಗುದು ಪೀನಸ್ ಅನ್ನ ಅಡಲ್ಟ್ ಪೆನಿಟ್ರೇಷನ್ ಮಾಡಿದ್ರೆ, ದಟ್ ವುಡ್ ಬಿ ಕನ್ಸಿಡರ್ಡ್ as a penetrative sexual assault. ಅಂಡ್ ಇದರಲ್ಲಿ ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂತ ಸೆಕ್ಷನ್ 5 ಅಲ್ಲಿ ಕೊಟ್ಟಿದ್ದಾರೆ. ಸೊ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಇರೋದು ಸೆಕ್ಷನ್ 3 ಅಂಡ್ ಅದಕ್ಕೆ ಇರೋ ಪನಿಷ್ಮೆಂಟ್ ಸೆಕ್ಷನ್ 4. ಅಂಡ್ ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ವಿಚ್ ಇಸ್ ತೀವ್ರಗತಿಯಾಗಿ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಆದ್ರೆ ದಟ್ ಇಸ್ ಡಿಸ್ಕ್ರೈಬ್ಡ್ ಇನ್ ಸೆಕ್ಷನ್ 5 ಅಂಡ್ ಅದೊಂದು ಪನಿಷ್ಮೆಂಟ್ ಇರೋದು ಸೆಕ್ಷನ್ 6. ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಯಾವ ಕಂಡೀಷನ್ ಅಲ್ಲಿ ಅದನ್ನ ಅಗ್ರವೇಟೆಡ್ ಮಾಡೋದು ಅಂದ್ರೆ, ನೀವು ಸೆಕ್ಷನ್ 5 ಪಾಕ್ಸೋ ಆಕ್ಟ್ ಅನ್ನ ನೋಡಿದ್ರೆ ತುಂಬಾ ಸಿಂಪಲ್ ಶಬ್ದಗಳಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಯಾರ್ಯಾರು ಮಗು ಮೇಲೆ ಈ ತರ ಒಂದು ಅಪರಾಧ ಮಾಡಿದ್ರೆ, ದಟ್ ವುಡ್ ಬಿ ಫ್ಯಾಮಿಲಿ ಮೆಂಬರ್ಸ್, ಪೊಲೀಸ್ ಆಫೀಸರ್ಸ್, ಟೀಚರ್ಸ್, ಹಾಸ್ಪಿಟಲ್ ಸ್ಟಾಫ್, ಯಾರು ಒಂದು ಮಗುಗೆ ರಕ್ಷಣಾ ಪೋಷಣ ಕೊಡ್ಬೇಕಾಗಿರೋರು ಮಗು ಮೇಲೆ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಮಾಡಿದ್ರೆ ಅದು ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂತ ಬರುತ್ತೆ. ಅದೊಂದು ಪನಿಷ್ಮೆಂಟ್ ಇನ್ನೂ ಜಾಸ್ತಿ ಅಂತ ಕೊಟ್ಟಿರ್ತಾರೆ ಲಾನಲ್ಲಿ. ಅದರ ಜೊತೆಗೆ ನೆಕ್ಸ್ಟ್ ಸೆಕ್ಷನ್ 7 and 8 ವುಡ್ ಬಿ ಸೆಕ್ಷುಯಲ್ ಅಸಾಲ್ಟ್ ಆರ್ ಲೈಂಗಿಕ ದೌರ್ಜನ್ಯ ಅಂತ ಹೇಳಬಹುದು. ಸೊ ಮಗುದ ಬಾಡಿನ ಟಚ್ ಮಾಡಿ ಇಲ್ಲ ಮಗುನ ಬೇರೆಯವ್ರದ್ದು ಬಾಡಿನ ಟಚ್ ಮಾಡಿಸೋದು ವುಡ್ ಬಿ ಕನ್ಸಿಡರ್ಡ್ ಅ ಸೆಕ್ಷುಯಲ್ ಅಸಾಲ್ಟ್. ಅಂಡ್ ಅದೊಂದು ಪನಿಷ್ಮೆಂಟ್ ಸೆಕ್ಷನ್ 8 ಅಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಗ್ರವೇಟೆಡ್ ಸೆಕ್ಷುಯಲ್ ಅಸಾಲ್ಟ್ ಅಂತ ಇರ್ತದೆ. ಯಾರ್ಯಾರು ಮಗು ಜೊತೆಗೆ ಮಾಡಿರ್ತಾರೋ ಮಗು ಮೇಲೆ ಇದಾದ್ಮೇಲೆ ಯಾವ ರೀತಿನಲ್ಲಿ ಪರಿಣಾಮ ಆಯ್ತು, ಅಂಡ್ ಮಾನಸಿಕವಾಗಿ ಫಿಸಿಕಲ್ ಆಗಿ ಯಾವ ರೀತಿನಲ್ಲಿ ಮಗು ಮೇಲೆ ಟ್ರಾಮಾದಿಂದ ಪರಿಣಾಮ ಆಗುತ್ತೆ, ಮತ್ತೆ ಮಗು ಮೇಲೆ ಒಂದಕ್ಕಿಂತ ಜಾಸ್ತಿ ಜನರು ಸೇರ್ಕೊಂಡು ಮಾಡಿದ್ರೆ, ಒಂದ್ಸತಿ ಅಲ್ಲ ಮಲ್ಟಿಪಲ್ ಟೈಮ್ಸ್ ಮಾಡಿದ್ರೆ, ಮಗುದು ವಯಸ್ಸು 12ಕ್ಕಿಂತ ಕಡಿಮೆ ಇದ್ರೆ, ಈ ತರ ಒಂದು ಕ್ಯಾಟಗರೈಸ್ ಮಾಡಿ ಸೆಕ್ಷನ್ 9 ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಫಾರ್ ಅಗ್ರವೇಟೆಡ್ ಸೆಕ್ಷುಯಲ್ ಅಸಾಲ್ಟ್. ಬಟ್ ಅಗ್ರವೇಟೆಡ್ ಸೆಕ್ಷುಯಲ್ ಅಸಾಲ್ಟ್ ಅಂಡ್ ಸೆಕ್ಷುಯಲ್ ಅಸಾಲ್ಟ್ ಅಲ್ಲಿ ಒಂದು ಕಂಡೀಷನ್ ನಮಗೆ ಗೊತ್ತಾಗಿರ್ಬೇಕಾಗಿರೋದು, ದಟ್ ಸೆಕ್ಷುಯಲ್ ಇಂಟೆಂಟ್ ಇರಬೇಕು. ಸೆಕ್ಷುಯಲ್ ಇಂಟೆಂಟ್ ಅಂದ್ರೆ ಲೈಂಗಿಕ ಉದ್ದೇಶ ಇರಬೇಕು. ಲೈಂಗಿಕ ಉದ್ದೇಶ, ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟರ್ ಮಗುನ ಎಕ್ಸಾಮಿನ್ ಮಾಡ್ತಾ ಇರುವಾಗ ಪ್ರೈವೇಟ್ ಪಾರ್ಟ್ಸ್ ನ ಮುಟ್ಟಿದ್ರೆ ದಟ್ ವುಡ್ ನಾಟ್ ಬಿ ಕನ್ಸಿಡರ್ಡ್ ಅಸ್ ಸೆಕ್ಷುಯಲ್ ಅಸಾಲ್ಟ್. ಬಟ್ ಅದೇ ಡಾಕ್ಟರು ಮಗುಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಯಾರು ಅಡಲ್ಟ್ ಅವ್ರ ಜೊತೆಗೆ ಇಲ್ಲದೆ ಒಬ್ರೇ ಇದ್ಕೊಂಡು ಮಗುದು ಬೇರೆ ಬಾಡಿ ಪಾರ್ಟ್ ನ ಮೆಡಿಕಲಿ ಎಕ್ಸಾಮಿನ್ ಮಾಡೋ ಒಂದು ಎಕ್ಸ್ಕ್ಯೂಸ್ ನಲ್ಲಿ ಮಗುದು ಪ್ರೈವೇಟ್ ಪಾರ್ಟ್ಸ್ ನ ಎಕ್ಸೆಸಿವ್ ಆಗಿ ಟಚ್ ಮಾಡಿದ್ರೆ, ಇಲ್ಲ ಒಂದು ಪೇರೆಂಟ್, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗುಗೆ ಸ್ನಾನ ಮಾಡಿಸೋ ಟೈಮಲ್ಲಿ ಇಲ್ಲ ಮಗುಗೆ ಡ್ರೆಸ್ ಮಾಡಿಸೋ ಟೈಮಲ್ಲಿ, ಆ ಟೈಮಲ್ಲಿ ಮಗುದು ಬಾಡಿನ ಇನ್ಅಪ್ರಾಪ್ರಿಯೇಟ್ ಅಲ್ಲಿ ತಪ್ಪು ರೀತಿನಲ್ಲಿ ಮಗುದು ಬಾಡಿನ ಟಚ್ ಮಾಡಿದ್ರೆ, ಒಂದ್ ಸತಿ ಅಲ್ಲ 2 ಸತಿ ಅಲ್ಲ ಮಲ್ಟಿಪಲ್ ಟೈಮ್ಸ್ ಮಗು ಬೇಡ ಅಂತ ಹೇಳಿದ ಮೇಲೇನು ಮುಟ್ಟಿದ್ರೆ ದಟ್ ವುಡ್ ಬಿ ಕನ್ಸಿಡರ್ಡ್ ಆಸ್ ಸೆಕ್ಷುಯಲ್ ಇಂಟೆಂಟ್ ಅಂಡ್ ಸೆಕ್ಷುಯಲ್ ಅಸಾಲ್ಟ್. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಯಾರಾದೊಬ್ರು ಗೊತ್ತಿರೋರೆ ಒಂದು ತಪ್ಪು ರೀತಿನಲ್ಲಿ ಮುಟ್ಟಿದ್ರೆ, ಇದು ತಪ್ಪು ಅಂತ ನಮ್ಗೆ ಗೊತ್ತಿಲ್ಲ ಆದ್ರೇನು ಇದು ಅನ್ಕಂಫರ್ಟಬಲ್, ನನ್ಗೆ ಇದು ಅಸಹ್ಯವಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಇದು ತಪ್ಪಾ ಸರಿಯಾ ಅಂತ ನಮ್ ಕಾಲದಲ್ಲಿ ಗೊತ್ತಾಗಿಲ್ಲ. ಬಟ್ ಈ ಕಾಲದಲ್ಲಿ ಮಕ್ಕಳಿಗೆ ಸೇಫ್ ಟಚ್, ಅನ್ಸೇಫ್ ಟಚ್ ಬಗ್ಗೆ, ಸೆಕ್ಷುಯಲ್ ಇನ್ಅಪ್ರಾಪ್ರಿಯೇಟ್ ಬಿಹೇವಿಯರ್ ಬಗ್ಗೆ, ಬೌಂಡ್ರೀಸ್ ಬಗ್ಗೆ ಎಷ್ಟೋ ಒಂದು ಸ್ಕೂಲ್ಸು ಕಾಲೇಜಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳು ಇವಾಗ ಇನ್ನೂ ಸ್ವಲ್ಪ ನಮ್ಗಿಂತ ತುಂಬಾ ಇನ್ಫಾರ್ಮ್ಡ್ ಆಗಿದ್ದಾರೆ. ಸೊ ದಟ್ಸ್ ದ ಡಿಸ್ಕ್ರಿಪ್ಷನ್ ಆಫ್ ಸೆಕ್ಷುಯಲ್ ಅಸಾಲ್ಟ್. ಮತ್ತೆ ಮಕ್ಕಳ ಮೇಲೆ ಮಕ್ಕಳದು ಒಂದು ತಪ್ಪು ರೀತಿನಲ್ಲಿ ಅಶ್ಲೀಲವಾಗಿರೋ ಫೋಟೋಸ್ ತಗೊಳ್ಳೋದು, ವಿಡಿಯೋಸ್ ತಗೊಳ್ಳೋದು, ದಟ್ ವುಡ್ ಬಿ ಕನ್ಸಿಡರ್ಡ್ ಯೂಸಿಂಗ್ ಆಫ್ ಅ ಚೈಲ್ಡ್ ಫಾರ್ ಪೋರ್ನೋಗ್ರಫಿಕ್ ಪರ್ಪಸಸ್.
ಈ 3 ಕ್ಯಾಟಗರೀಸ್ ಅಲ್ಲಿ ಟಚ್ ಬೇಸ್ಡ್ ಒಫೆನ್ಸಸ್ ಅಂತ ಬರುತ್ತೆ. ಆಮೇಲೆ ನಾನ್ ಟಚ್ ಬೇಸ್ಡ್ ಒಫೆನ್ಸಸ್, ದಟ್ ಈಸ್ ಲೈಂಗಿಕ ಕಿರುಕುಳ. ಒಂದು ಮಗುನ ಅನ್ನೆಸೆಸರಿಲಿ ಫಾಲೋ ಮಾಡೋದು, ಸ್ಟಾಕಿಂಗ್ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಸ್ಟಾಕಿಂಗ್ ಮಾಡೋದು, ಮಕ್ಕಳನ್ನ ಪೋರ್ನೋಗ್ರಾಫಿಕ್ ಇದಕ್ಕೆ ಯೂಸ್ ಮಾಡೋದು, ಮಗುದು ಮಗು ಅಲ್ಲಿ ರೂಮಲ್ಲಿ ಇರುವಾಗ ನಾವು ನಮ್ದು ಬಟ್ಟೆ ಬಿಚ್ಚಿಸೋದು, ಇಲ್ಲ ಮಗುದು ಬಟ್ಟೆನ ಬಿಚ್ಚಿಸಿ ನಾವು ನೋಡೋದು, ಫೋಟೋ ತಗೊಳ್ಳೋದು, storage of pornographic material for commercial purposes, all this would be considered as non-touch based offenses. Then other offenses under Pocso is section 19 and section 21. ಯಾರಾವುದು ಮಗು ಜೊತೆಗೆ ನಡೀತಾ ಇರೋ ಲೈಂಗಿಕ ದೌರ್ಜನ್ಯ ಕಿರುಕುಳನ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಫೇಲಿಯರ್ ಟು ರಿಪೋರ್ಟ್ ಅಂತ 6 ತಿಂಗಳಿಂದ 1 ವರ್ಷ ತನಕ ಪನಿಷ್ಮೆಂಟ್ ಇದೆ ಅಂಡರ್ ಸೆಕ್ಷನ್ 21. ದೆನ್ ಫೇಲಿಯರ್ ಟು ರೆಕಾರ್ಡ್, ಸಪೋಸ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಪೊಲೀಸ್ ಹೇಳ್ತಾರೆ ಇಲ್ಲಪ್ಪ ಯಾಕೆ ಇದರಲ್ಲಿ ಎಲ್ಲ ನೀವು ಕೇಸ್ ಮಾಡ್ತೀರಾ, ಎನಿವೇ ಪರವಾಗಿಲ್ಲ, ರೇಪ್ ಏನೂ ಆಗಿಲ್ಲ ತಾನೇ, ನೀವು ಕೇಸ್ ರಿಜಿಸ್ಟರ್ ಮಾಡಬೇಡ ಅಂತ ಹೇಳಿದರೆ, ರೆಫ್ಯೂಸ್ ಮಾಡಿದರೆ, ಫೇಲಿಯರ್ ಟು ರೆಕಾರ್ಡ್ ಇನ್ಫಾರ್ಮೇಶನ್ ಅಂತ ಸೆಕ್ಷನ್ 21 ಅಲ್ಲಿ ಪೊಲೀಸ್ ಆಫೀಸರ್ಸ್ಗೇನು ಪನಿಷ್ಮೆಂಟ್ ಇದೆ. ಆ್ಯಂಡ್ ಆಲ್ಸೋ ಇಂಡಿಯನ್ ಪೀನಲ್ ಕೋಡ್ IPC ನಲ್ಲಿನೂ ಪೊಲೀಸ್ ಆಫೀಸರ್ಸ್ಗೆ ಪನಿಷ್ಮೆಂಟ್ ಇದೆ. ದೆನ್ ಫಾಲ್ಸ್ ಕಂಪ್ಲೇಂಟ್, ನಾನು ಯಾರೋ ಮೇಲೆ ಒಂದು ಫಾಲ್ಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಪಾಕ್ಸೋನಲ್ಲಿ ಪನಿಷ್ಮೆಂಟ್ ಫಾರ್ ಫಾಲ್ಸ್ ಕಂಪ್ಲೇಂಟು ತುಂಬ ಹೈ ಆಗಿದೆ. ಸೊ ಇದೆಲ್ಲ ಒಂದು ಒಫೆನ್ಸಸ್ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂಡರ್ ಪಾಕ್ಸೋ ಆ್ಯಕ್ಟ್. ಪನಿಷ್ಮೆಂಟ್ ಆಲ್ರೆಡಿ ಡಿಸ್ಕ್ರೈಬ್ ಆಗಿದೆ, ನೀವು ಆ್ಯಕ್ಟ್ನ ನೋಡಿಕೊಂಡ್ರೆ ನಿಮಗೆ ಪನಿಷ್ಮೆಂಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ನಿಮಗೆ ನನಗಿರೋದು ಜಸ್ಟ್ ಒಂದು 10 ಮಿನಿಟ್ಸ್ ಇದೆ. ಸೊ ಅದರಲ್ಲಿ ಪ್ರಾಸೆಸಸ್ ಪಾಕ್ಸೋನಲ್ಲಿ ಏನೇನು ಪ್ರಾಸೆಸಸ್ ಇದೆ ಅಂತ ಜಸ್ಟ್ ಒಂಚೂರು ನಾನು ಹೇಳ್ಬಿಡ್ತೀನಿ. 1 is a 0 FIR. ಇವಾಗ ಸಪೋಸ್ ಮಗು ಬೇರೆ ಒಂದು ರಾಜ್ಯದಿಂದ ಇಲ್ಲಿಗೆ ಕೆಲಸಗೋಸ್ಕರ ಬಂದಿರ್ತದೆ, ಇಲ್ಲಿ ಯಾರೋ ಒಬ್ರು ಇಲ್ಲ ಆ ಜಾಗದಲ್ಲಿ ಆ ರಾಜ್ಯದಲ್ಲಿ ಮಗು ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆಗಿ ಇಲ್ಲಿ ಬರ್ತದೆ, ಇಲ್ಲಿ ಯಾರ ಜೊತೆಗೆ ಮಗು ಇರ್ತದೋ ಅವ್ರ ಜೊತೆಗೆ ಇದು ನಾವು ಮಗು ಒಂದು ಭಯ ಇಲ್ಲದ ಒಂದು ಫ್ರೀಯಾಗಿ ಮಾತಾಡುವಾಗ, ಇಲ್ಲ ಒಂದು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ CCIನಲ್ಲಿ ಇರುವಾಗ, ಹಾಸ್ಟೆಲ್ನಲ್ಲಿ ಇರುವಾಗ ಮಗು ಹೇಳ್ತದೆ, ನಾನು ನನ್ನ ಮನೆಯಲ್ಲಿ ನಂದು ವಿಲೇಜ್ನಲ್ಲಿ ಇರುವಾಗ ನನ್ನ ಜೊತೆಗೆ ಯಾರೋ ಒಂದು ತಪ್ಪು ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಅಂತ ನಮಗೆ ಗೊತ್ತಾದರೆ, ಇಲ್ಲ ನಮ್ಮದು ಒನ್ ಸ್ಟಾಪ್ ಸೆಂಟರ್ನಲ್ಲಿ, ಸಖಿ ಕೇಂದ್ರದಲ್ಲಿ, ಇಲ್ಲ ನಿರ್ಭಯ ಕೇಂದ್ರದಲ್ಲಿ ಈ ಥರ ಒಂದು ಘಟನೆ ನಿಮಗೆ ಗೊತ್ತಾದರೆ, ಈ ಕೇಸನ್ನು ರಿಜಿಸ್ಟರ್ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಘಟನೆ ಗೊತ್ತಾದರೆ, ಸಪೋಸ್ ಮಗು ಬೇರೆ ರಾಜ್ಯದಿಂದ ಬಂದಿರ್ತದೆ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, UP, ಎಷ್ಟೆಷ್ಟೋ ಜಾಗದಿಂದ ಮಕ್ಕಳು ಇಲ್ಲಿ ಕೆಲಸಗೋಸ್ಕರ ಬರ್ತಾರೆ, ಇಲ್ಲ ತಂದೆ ತಾಯಿಗಳು ಇಲ್ಲಿ ಅವ್ರನ್ನ ಅವ್ರ ಫ್ಯಾಮಿಲಿ ಜೊತೆಗೆ ಇರ್ತಾರೆ. ಬಟ್ ಅವ್ರದ್ದು ಜಾಗದಿಂದ ಹೊರಡುವಾಗ ಮುಂಚೆ ಆ ನಲ್ಲಿ ಒಂದು ಆಗಿರೋ ಘಟನೆನ ಇಲ್ಲಿ ಕೇಸ್ ನಮಗೆ ಗೊತ್ತಾದ ತಕ್ಷಣ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಅವರು ಆ ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ 0 FIR. 0 FIR ಒಂದು ಪೂರ್ತಿ ಇನ್ವೆಸ್ಟಿಗೇಷನ್ ಇಲ್ಲಿ ಆಗಲ್ಲ. ಟ್ರಯಲ್ ನಡೆಯೋದು ಯಾವ ರಾಜ್ಯದಲ್ಲಿ, ಯಾವುದು ಜ್ಯೂರಿಸ್ಡಿಕ್ಷನಲ್ಲಿ, ಡಿಸ್ಟ್ರಿಕ್ಟಲ್ಲಿ ಈ ಘಟನೆ ನಡೆದಿದೆಯೋ ಅಲ್ಲಿ ಫೈನಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ನಡೆಯುತ್ತೆ. ಬಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇರೋ ಪೊಲೀಸ್ ಸ್ಟೇಷನಲ್ಲಿ ನಾವು ಹೋಗಿ ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಇಲ್ಲ ಅಂದರೆ FIR ರಿಜಿಸ್ಟರ್ ಮಾಡ್ಕೊಳ್ತಾರೆ ಆ್ಯಂಡ್ ಮಗುದು ಸ್ಟೇಟ್ಮೆಂಟ್ ಆ್ಯಂಡ್ ಇನಿಷಿಯಲ್ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸೊ ನಿಮಗೆ ಈ ಥರ ಏನಾವುದೊಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ, ಬ್ಯಾಂಗ್ಳೂರಲ್ಲಿ ಆಗಿಲ್ಲ, ಕರ್ನಾಟಕದಲ್ಲಿ ಆಗಿಲ್ಲ, ಅದೇ ರಾಜ್ಯದಲ್ಲಿ ಹೋಗಿ FIR ರಿಜಿಸ್ಟರ್ ಆಗಬೇಕು ಅಂತ ಇಲ್ಲ. ಅದು ಫಸ್ಟು. ಸೆಕೆಂಡ್ ಕೇಸ್, ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮಗು ಹಾಸ್ಟೆಲಿಂದ ಇಲ್ಲ CWCಯಿಂದ ನಿಮ್ಮ ಹತ್ರ ಒಂದು ಸ್ವಾಧಾರ್ ಕೇಂದ್ರ ಹತ್ರ ಇಲ್ಲ ಒಂದು ಒನ್ ಸ್ಟಾಪ್ ಕೇಂದ್ರದಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ, ಈ ಮಗು ಹತ್ರ ಮಾತಾಡಿ ಅಂತ ಹೇಳ್ಕೊಡ್ತಾರೆ. ಆವಾಗ ನೀವೇ ಕಂಪ್ಲೇನೆಂಟ್ ಆಗಬೇಕು ಅಂತ ಇಲ್ಲ. ಪೊಲೀಸ್ ಎಷ್ಟು ಮಟ್ಟಿಗೆ ಆಗುತ್ತೋ ದೇ ವುಡ್ ಪ್ರಿಫರ್ ದಟ್ ವಿಕ್ಟಿಮ್ ಇಲ್ಲಾಂದರೆ ಅವ್ರದ್ದು ಫ್ಯಾಮಿಲಿ ಮೆಂಬರು ಕೇಸ್ನ ರಿಜಿಸ್ಟರ್ ಮಾಡ್ತಾರೆ ಅಂತ ಅವರು ಪೊಲೀಸ್ ಪ್ರಿಫರ್ ಮಾಡ್ತಾರೆ. ಸೊ ದಟ್ ಕೇಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ಟೈಮಲ್ಲಿನೂ ಸಪೋರ್ಟ್ ಮಾಡ್ತಾರೆ. ಸಪೋಸ್ ಮಗು ಇಲ್ಲಾಂದರೆ ಫ್ಯಾಮಿಲಿ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ರೆಡಿ ಇರಲ್ಲ. ನಮ್ದು ಎಷ್ಟೋ ಒಂದು ಕೇಸಸ್ ಇದೆ ವೆರ್ ದ ಫ್ಯಾಮಿಲಿ ಆರ್ ದ ಚೈಲ್ಡ್ ಇಸ್ ನಾಟ್ ರೆಡಿ ಟು ರಿಜಿಸ್ಟರ್ ದ ಕಂಪ್ಲೇಂಟ್. ಬಟ್ ನಮ್ಮದು ಜವಾಬ್ದಾರಿ ಏನಾಗುತ್ತೆ, ಲೋಕಲ್ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ FIR ರಿಜಿಸ್ಟರ್ ಮಾಡಲಿಕ್ಕೆ ಪೊಲೀಸ್ದು ಒಂದು ಜವಾಬ್ದಾರಿ ಇದೆ.
ನೀವೇ ಕಂಪ್ಲೇನೆಂಟ್ ಆಗಬೇಕು, ನೀವೇ ಇನ್ಫಾರ್ಮೆಂಟ್ ಆಗಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಗಲಿ, CWC ಮೆಂಬರ್ಸ್ ಆಗಲಿ, ಒನ್ ಸ್ಟಾಪ್ ಸೆಂಟರ್ಸ್ ಆಗಲಿ, ಅವರೇ ಕಂಪ್ಲೇನೆಂಟ್ ಕೊಟ್ಟು ಮಗುದು ಪೂರ್ತಿ ಪ್ರಾಸೆಸ್ ಅಲ್ಲಿ ನೀವೇ ಇರಬೇಕು ಅಂತ ಇಲ್ಲ. ಬಟ್ ಪೊಲೀಸ್ ಆನ್ ದೇರ್ ಓನ್ ಕ್ಯಾನ್ ರಿಜಿಸ್ಟರ್ ಅ ಸುವೋಮೋಟೋ ಕೇಸ್. ಆಲ್ ರೈಟ್. ಸೊ ಒಂದು ಮಗುಗೆ, ಒಂದು ಫ್ಯಾಮಿಲಿಗೆ ಕೇಸ್ ರಿಜಿಸ್ಟರ್ ಆದ್ಮೇಲೆ ಏನೇನ್ ಬೇಕಾಗಿರ್ತದೆ ಅಂದ್ರೆ, ನಮ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಮಾಮೂಲಿ ಯಾವ ಕೇಸ್ ಆದ್ರೇನು ಸರಿ, ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕೇಸ್ ರಿಜಿಸ್ಟರ್ ಮಾಡಿರ್ತೀರಾ. ಬಟ್ ಆ ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಇವಾಗ ಸದ್ಯಕ್ಕೆ ಏನ್ ನಡೀತಾ ಇದೆ, ಅಪರಾಧಿದು ಅರೆಸ್ಟ್ ಆಗಿದೆಯಾ, ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿ ಅವರು ಪ್ರೊಡ್ಯೂಸ್ ಆಗಿದ್ದಾರಾ, ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಯ್ತಾ, ಚಾರ್ಜ್ ಶೀಟ್ ಆಗಿದೆಯಾ, ಟ್ರಯಲ್ಸ್ ಶುರು ಆಗಿದೆಯಾ, ಬೇಲ್ಗೆ ಅಪರಾಧಿಗೆ ಜಾಮೀನು ಸಿಕ್ಕಿದೆಯಾ, ಇದೆಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ಸು ನಾವು ನಮ್ದು ಸಿಸ್ಟಮ್ ಅಲ್ಲಿ ಕೊಡೋದಿಲ್ಲ. ಬಟ್ ಕಾನೂನಲ್ಲಿ, ಪಾಕ್ಸೋ ಆಕ್ಟ್ ನಲ್ಲಿ ಪೊಲೀಸ್ ಮೇಲೆ ಒಂದು ಜವಾಬ್ದಾರಿ ಏನಿದೆ ಅಂದ್ರೆ, ಟೈಮ್ ಟು ಟೈಮ್ ಅಪ್ಡೇಟ್ಸ್ ಕೊಡಬೇಕಾಗಿರೋದು ಒಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಮತ್ತೆ ಫ್ಯಾಮಿಲಿಗೆ, ಮಗುಗೆ ಯಾವ ರೀತಿದು ಎಂಟೈಟಲ್ಮೆಂಟ್ಸ್ ಇದೆ, ಅವ್ರಿಗೆ ಏನೇನು ಸೌಲಭ್ಯ ಸಿಗ್ತದೆ ಅಂತ ಫಾರ್ಮ್ ಎ, ಪಾಕ್ಸೋ ರೂಲ್ಸ್ ಫಾರ್ಮ್ ಎ ಅಂತ ಇದೆ, ಅದು ಕೊಡ್ಲಿಕ್ಕೆ ಪೊಲೀಸ್ದು ಒಂದು ಜವಾಬ್ದಾರಿ ಇರ್ತದೆ. ಎಲ್ಲ ಕೇಸಲ್ಲಿ ಆ ಒಂದು ಫಾರ್ಮ್ ಎ ಫ್ಯಾಮಿಲಿಗೆ ಕೊಟ್ಟು ಪೊಲೀಸ್ ಆಫೀಸರ್ದು ಟೆಲಿಫೋನ್ ನಂಬರ್ ಬರೆದು ಕೊಡೋದು ಒಂದು ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ಮೇಲೆ ಇದೆ. ಮತ್ತೆ ಫ್ಯಾಮಿಲಿಗೆ ಟೈಮ್ಗೆ ಯಾವ್ರಿಗೆ ಬೇಕಾಗಿದೆಯೋ ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಆದಮೇಲೆ ಫೈನಾನ್ಷಿಯಲ್ ರಿಲೀಫ್ ತಲುಪಿಸೋದು, ಮತ್ತೆ ಕಾಂಪನ್ಸೇಷನ್ ಕೊಡಿಸೋದು, ಅದನ್ನು ಕಾನೂನಲ್ಲಿದೆ. ಆ್ಯಂಡ್ ಅದನ್ನ ಟೈಮ್ಗೆ ನಾವು ಕೊಟ್ಟರೆ ಫ್ಯಾಮಿಲಿದು ಈ ಕೇಸಲ್ಲಿ ಅವರು ಒಂದು ಕಂಟಿನ್ಯೂ ಮಾಡಿ ಆ ಕೇಸ್ನ ಸಪೋರ್ಟ್ ಮಾಡಲಿಕ್ಕೆ ಅವ್ರಿಗೂ ಧೈರ್ಯನೂ ಬರುತ್ತೆ, ಆ್ಯಂಡ್ ಒಂದು ಸಪೋರ್ಟ್ ಮಾಡಬೇಕು ಅಂತ ಒಂದು ಫೀಲಿಂಗು ಬರುತ್ತೆ. ಮತ್ತೆ ಟೈಮ್ಗೆ ಕೇಸ್ ಡಿಸ್ಪೋಸ್ ಆಗಬೇಕು ಅಂತ ಫ್ಯಾಮಿಲಿ ವಿಶ್ ಮಾಡ್ತಾರೆ. ಬಿಕಾಸ್ ಮಗುದು ಎವಿಡೆನ್ಸ್ ಆಗೋ ಗಂಟ ಮಗುಗೆ ಇದು ಮರ್ತೋಗ್ಬಾರ್ದು ಅಂತ ತಂದೆ ತಾಯಿ ಅವ್ರ ಹತ್ರ ಮಾತಾಡ್ತಾನೆ ಇರ್ತಾರೆ. ನಿನ್ಗೆ ಜ್ಞಾಪಕ ಆಯ್ತಾ ಪುಟ್ಟ, ಏನಾಯ್ತು, ಅವ್ರು ಅಲ್ಲಿ ಎಲ್ಲಿಗೆ ಕರ್ಕೊಂಡು ಹೋದ್ರು, ನೀನ್ ಯಾವ ಡ್ರೆಸ್ ಹಾಕೊಂಡಿದೆ ಅಂತ ಟೈಮ್ಗೆ ಫ್ಯಾಮಿಲೀಸ್ ಅದನ್ನ ತಿರ್ಗಾ ಕೇಳ್ತಾ ಇರೋದ್ರಿಂದ ಮಗು ಈ ಟ್ರಾಮಾದಿಂದ ಹೊರಗಡೆ ಬರ್ಲಿಕ್ಕೇನೆ ಒಂದು ತುಂಬಾ ಕಷ್ಟ ಆಗುತ್ತೆ. ಸೊ ಮಗುದು ಎವಿಡೆನ್ಸು ಮತ್ತೆ ಈ ಕೇಸ್ದು ಸೆಷನ್ಸ್ ಕೋರ್ಟ್ ಅಲ್ಲಿ ಎಷ್ಟು ಬೇಗ ಡಿಸ್ಪೋಸ್ ಆಗುತ್ತೋ ಅದನ್ನು ಫ್ಯಾಮಿಲೀಸ್ದು ಅದೊಂದು ರಿಕ್ವೈರ್ಮೆಂಟ್ ಇರ್ತದೆ. ಕಾನೂನಲ್ಲಿ ಒಂದು ಕೇಸ್ ಡಿಸ್ಪೋಸ್ ಆಗ್ಬೇಕಾಗಿರೋ ಟೈಮು ಕೋರ್ಟ್ ಅಲ್ಲಿ 1 ವರ್ಷ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ನಡೀತಾ ಇದೆ. ಬಟ್ ಇವಾಗ ನಮ್ಮ ಹತ್ರ 2016-17 ಕೇಸಸ್ ಸ್ವಲ್ಪ ಬ್ಯಾಕ್ಲಾಗು ಇದೆ ಕರ್ನಾಟಕದಲ್ಲಿ. ಮತ್ತೆ ಮಗುಗೆ ಅವರು ಸಪೋಸ್ ಇಟ್ ಇಸ್ ಅ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್, ಈ ಲೋಕಲ್ ಭಾಷೆ ಬರ್ತಾ ಇಲ್ಲ, ಕನ್ನಡ ಬರಲ್ಲ, ಹಿಂದಿನೂ ಬರ್ತಾ ಇಲ್ಲ ಅಂದ್ರೆ DCPU, ಒಂದೊಂದು ಡಿಸ್ಟ್ರಿಕ್ಟ್ ನಲ್ಲಿ DCPU ಹತ್ರ ಇಂಟರ್ಪ್ರೆಟರ್ಸ್, ಸ್ಪೆಷಲ್ ಎಜುಕೇಟರ್ಸ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್, ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ದು ಒಂದು ಡೈರೆಕ್ಟರಿ ಇರ್ತದೆ. ಸೊ ನಿಮ್ದು ಸೆಂಟರ್ ಅಲ್ಲಿ ಯಾವ್ದಾದ್ರು ಈ ತರ ಒಂದು ಮಗು ಬಂದ್ರೆ, ಲೋಕಲ್ ಭಾಷೆ ಮಾತಾಡ್ತಾ ಇಲ್ಲೋದು, ಇಲ್ಲ ಚೈಲ್ಡ್ ವಿತ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್, ಇಲ್ಲ ಬಾಯಿ ಮಾತು ಬರಾದ ಒಂದು ಈ ತರ ಮಕ್ಕಳಿದ್ರೆ DCPUಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರೆ ಫಾರ್ ಸ್ಪೆಷಲ್ ಎಜುಕೇಟರ್ಸ್ ಎಕ್ಸೆಟ್ರಾ. ಅಂಡ್ ಒಂದೊಂದು ಕೇಸಲ್ಲಿ ಸಪೋರ್ಟ್ ಪರ್ಸನ್, ಬೆಂಬಲ ವ್ಯಕ್ತಿ ಇರಬೇಕು ಅಂತ ಪಾಕ್ಸೋ ರೂಲ್ಸ್ ನಲ್ಲಿ ತಂದಿದ್ದಾರೆ. ಅಂಡ್ ಈ ಬೆಂಬಲ ವ್ಯಕ್ತಿ ಏನೇನ್ ಮಾಡ್ತಾರೆ ಅಂದ್ರೆ, ಮಗುಗೆ ಇನ್ವೆಸ್ಟಿಗೇಷನ್ ಟೈಮ್ ಇಂದ ಮುಂಚೆನು, ಫ್ರಮ್ FIR ರಿಜಿಸ್ಟ್ರೇಷನ್ ಟೈಮ್ ಇಂದ ತಗೊಂಡು ಮಗುದು ರಿಹ್ಯಾಬಿಲಿಟೇಷನ್ ಅಂಡ್ ಏನ್ ಹೇಳ್ತೀರಾ, ಕೇಸ್ ಡಿಸ್ಪೋಸ್ ಆಗೋ ಗಂಟ ಸಪೋರ್ಟ್ ಪರ್ಸನ್ ಇಸ್ ರಿಕ್ವೈರ್ಡ್ ಟು ಅಸಿಸ್ಟ್ ದ ಚೈಲ್ಡ್ ಅಂಡ್ ಫ್ಯಾಮಿಲಿ. ಅಂಡ್ ಸಪೋರ್ಟ್ ಪರ್ಸನ್ ನ ಅಪಾಯಿಂಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಇರ್ತದೆ. ಅಂಡ್ ಟೈಮ್ಗೆ ಅವರು ಮಂತ್ಲಿ ರಿಪೋರ್ಟ್ಸ್, ಒನ್ಸ್ ಅ ಮಂತ್ಲಿ ರಿಪೋರ್ಟ್ಸ್ ಈ ಕೇಸ್ ಬಗ್ಗೆ ಕೊಡ್ತಾ ಇರಬೇಕು. ಮಗು ಜೊತೆಗೆ ಫ್ಯಾಮಿಲಿನಲ್ಲಿ ಟಚ್ ಅಲ್ಲಿ ಇರಬೇಕು. ಸೊ ನಿಮ್ಮಲ್ಲಿ CWC ಸಪೋಸ್ ನಿಮ್ಗೆ ಒಂದು ಕೇಸ್ ಬಗ್ಗೆ ನಿಮ್ಮಲ್ಲಿ ಒಂದು ಸಪೋರ್ಟ್ ಪರ್ಸನ್ ಆಗಿ ಅಪಾಯಿಂಟ್ ಮಾಡಿದ್ರೆ ಯಾವ ರೀತಿನಲ್ಲಿ ನೀವು ಹೆಲ್ಪ್ ಮಾಡ್ಬೋದು ಅಂತ ಈ ಸ್ಕ್ರೀನ್ ಅಲ್ಲಿ ಇದೆ. ಈ ಪ್ರೆಸೆಂಟೇಷನ್ ನಿಮ್ ಜೊತೆಗೆ ಶೇರ್ ಮಾಡಿರ್ತೀವಿ. ಸೊ ದಟ್ ಇದನ್ನ ರೆಫರ್ ಮಾಡಿ ನಿಮ್ಮಿಂದ ಏನೇನ್ ಸಹಾಯ ಮಗುಗೆ ಕೊಡಬಹುದು ಅಂತ ಅದರಲ್ಲಿನೂ ನೀವು ನೋಡ್ಕೋಬಹುದು. ಡಿಪಾರ್ಟ್ಮೆಂಟ್ ಡ್ಯೂಟಿ ಏನೇನ್ ಇರ್ತದೆ, ಟು ಹೆಲ್ಪ್ ವಿತ್ ಓಪನಿಂಗ್ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಮಾಡಿಸೋದು, ಮಗುನ ವಾಪಸ್ ಸ್ಕೂಲ್ಗೆ ಕಳಿಸೋದು, ಇಲ್ಲ ಸ್ಕೂಲಲ್ಲಿನೇ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಸ್ಕೂಲಲ್ಲಿ ರಿಜಿಸ್ಟರ್ ಮಾಡೋದು, ಇದೆಲ್ಲ ಜವಾಬ್ದಾರಿ ಒಂದು
ಡಿಸ್ಟ್ರಿಕ್ಟ್ ಒಫಿಷಿಯಲ್ಸ್, DCPUಗೆ, CWCಗೆ, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಸ್ಟಾಫ್ಗೆ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ವೆರಿ ಕ್ವಿಕ್ಲಿ ಒಂದು ಒನ್ ಸ್ಟಾಪ್ ಸೆಂಟರ್ನಲ್ಲಿ ಫಸ್ಟ್ ಇಸ್ ಮಗುಗೆ ಇನ್ಫಾರ್ಮೇಶನ್. ಸಪೋಸ್ ಡೈರೆಕ್ಟ್ಲಿ ನಿಮ್ಮ ಹತ್ರ ಬಂದಿದ್ರೆ ಇಲ್ಲ ಹಾಸ್ಪಿಟಲ್ ಇಂದ ನಿಮ್ಮ ಹತ್ರ ಕಳ್ಸಿದ್ರೆ ಒನ್ ಸ್ಟಾಪ್ ಸೆಂಟರ್ಗೋ, ಸಖಿ ಕೇಂದ್ರಗೋ, ಸ್ವಾಧಾರ್ ಕೇಂದ್ರಗೋ ನೀವು ಮಗುನ ಇನ್ಫಾರ್ಮೇಶನ್, ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡಬಹುದು. ಮತ್ತೆ ನಿಮ್ದು ಎಲ್ಲಾರ್ನ ನಿಮ್ದು ಒನ್ ಸ್ಟಾಪ್ ಸೆಂಟರ್ಗೆ ಕರ್ಕೊಂಡ್ರೆ ಅದು ತುಂಬಾ ಕನ್ವೀನಿಯಂಟ್ ಆಗುತ್ತೆ ಮಗುಗೆ. ಇಲ್ಲಾಂದ್ರೆ ಮಗು ಪೊಲೀಸ್ ಸ್ಟೇಷನ್, ಆಮೇಲೆ 164 ಸ್ಟೇಟ್ಮೆಂಟ್ಗೆ, ಮ್ಯಾಜಿಸ್ಟ್ರೇಟ್ ಹತ್ರ ಹೋಗೋದು, ಹಾಸ್ಪಿಟಲ್ಗೆ ಹೋಗೋದು, ಕೌನ್ಸಿಲರ್ ಹತ್ರ ಹೋಗೋದು, ಇದೆಲ್ಲ ಆಗ್ಬಾರ್ದು ಅಂತ ಆ ಒಂದು ದೃಷ್ಟಿನಲ್ಲಿ ಒನ್ ಸ್ಟಾಪ್ ಸೆಂಟರ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ದು ಸಹಾಯ. ಫಾರ್ ಎಕ್ಸಾಂಪಲ್ ನಮ್ದು ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಮ್ದು ನಿರ್ಭಯ ಕೇಂದ್ರ ಅಂತ ಇದೆ, ತುಂಬಾ ಚೆನ್ನಾಗಿದೆ ಆ ಸೆಂಟರು. ಎಲ್ಲ ಅದೇ ಜಾಗದಲ್ಲಿ ಮಾಡಬಹುದು ಅಂತ ಎಲ್ಲ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ರೆಕಾರ್ಡಿಂಗ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ದ ಚೈಲ್ಡ್. ಬಟ್ ಅದು ಎಷ್ಟು ಆಗಬಹುದು ಅಷ್ಟು ಮೇ ಬಿ ಯೂಸ್ ಆಗ್ತಾ ಇಲ್ಲ. ಬಟ್ ಸೆಂಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರು ನೋಡಿಲ್ಲ ಅಲ್ಲಿ ಹೋಗಿ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಅಂಡ್ ನಿಮ್ದು ಒನ್ ಸ್ಟಾಪ್ ಸೆಂಟರ್ನ ಸಹ ಆ ರೀತಿಗೆ, ಆ ಒಂದು ಲೆವೆಲ್ಗೆ ತರಲಿಕ್ಕೆ ನೀವು ಪ್ರಯತ್ನ ಪಡಬಹುದು. ಮತ್ತೆ ನಮ್ದು ಜವಾಬ್ದಾರಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಮಗುಗೆ ಏನೇನ್ ಲಾನಲ್ಲಿ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ ಇರ್ತದೋ, ನಿಮ್ ಜೊತೆಗೆ ಯಾರಾவது ಒಬ್ರು ಟ್ರಸ್ಟೆಡ್ ಅಡಲ್ಟ್ ಇರಬಹುದು, ಮತ್ತೆ ಮೆಡಿಕಲ್ಗೆ ನಿಮ್ ಕನ್ಸೆಂಟ್ ತಗೋಬೇಕು, ಮತ್ತೆ ಕಾಂಪೆನ್ಸೇಷನ್ ಬಗ್ಗೆ, ಕೇರ್ ಅಂಡ್ ಪ್ರೊಟೆಕ್ಷನ್, ರಕ್ಷಣಾ, ಸುರಕ್ಷಾ, ಎವ್ರಿಥಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ಒನ್ ಸ್ಟಾಪ್ ಸೆಂಟರ್ ಸ್ಟಾಫ್ ಕೊಟ್ರೆ. ಪೊಲೀಸ್ಗಿಂತ ಬೆಟರು ನಾವು ಒನ್ ಸ್ಟಾಪ್ ಸೆಂಟರ್ ಸ್ಟಾಫ್ ಕೊಟ್ರೆ ಮಗುಗೆ ಒಂದು ಅಷ್ಟೊಂದು ಭಯ ಇರೋದಿಲ್ಲ. ಮತ್ತೆ ಇನಿಷಿಯಲ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡಬಹುದು, ಮತ್ತೆ ಸಪೋರ್ಟ್ ಎಕ್ಸ್ಪರ್ಟ್ ಮೆಂಟಲ್ ಹೆಲ್ತ್ ಸರ್ವಿಸಸ್ ಕೊಡ್ಬೇಕಾಗಿದ್ರೆ ದೆನ್ ಎಕ್ಸ್ಪರ್ಟ್ ಇಂಟರ್ವೆನ್ಷನ್ಸ್ ಕೊಡ್ಬೇಕಾಗಿರೋದು, ಟೆಂಪ್ರರಿ ಶೆಲ್ಟರ್ ಒನ್ ಸ್ಟಾಪ್ ಸೆಂಟರ್ನಲ್ಲಿ 5 days ತನಕ ಟೆಂಪ್ರರಿ ಶೆಲ್ಟರ್ ಮಗುಗೆ ಕೊಡಬಹುದು ಅಂತ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ನಲ್ಲಿ ಇದೆ. ಅಂಡ್ ಪ್ರೆಗ್ನೆನ್ಸಿ ಅಂಡ್ MTP, ದಟ್ ಇಸ್ ಅಬಾರ್ಷನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿರೋದು, ಆಪ್ಷನ್ಸ್ ಕೊಡಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರ್ತದೆ ಅಟ್ ದ ಒನ್ ಸ್ಟಾಪ್ ಸೆಂಟರ್. ಅಂಡ್ ಸಪೋಸ್ ಡೈರೆಕ್ಟ್ಲಿ ನಿಮ್ಮ ಹತ್ರ ಕೇಸ್ ಬಂದಿದ್ದಿದ್ರೆ ಮಗು ಬಗ್ಗೆ CWCಗೆ ಇನ್ಫಾರ್ಮೇಶನ್ ಕೊಡೋದು ನಿಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. If I have 2 minutes, I'll just quickly explain about MTPs. Yes, ma'am. Please go ahead. ಸಪೋಸ್ ನಿಮ್ಮಲ್ಲಿ ಒಂದು ಮೈನರ್ ಗರ್ಲ್ ಬರ್ತಾರೆ, ದಟ್ ಇಸ್ ಪ್ರೆಗ್ನೆಂಟ್ ಆಗಿರೋ ಒಂದು ಮೈನರ್ ಹುಡುಗಿ ಬರ್ತಾಳೆ. ಅಂಡ್ ನಿಮ್ಮಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಗೊತ್ತಾಗುತ್ತೆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಇಲ್ಲ ನಿಮ್ಮಲ್ಲಿ ಅಟ್ಯಾಚ್ ಆಗಿರೋ ಹಾಸ್ಪಿಟಲ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ದಟ್ ದೆರ್ ಇಸ್ ಅ ಗರ್ಲ್ ಹೂ ಇಸ್ ಪ್ರೆಗ್ನೆಂಟ್, ಶಿ ಇಸ್ ಬಿಲೋ 18 years of age, ಪ್ರೆಗ್ನೆಂಟ್ ಆಗಿದ್ದಾಳೆ. ಅಂಡ್ ಅವರು ಅವರು ಹೇಳಬಹುದು ದಟ್ ಮಗು ವಿಶಸ್ ಟು ಕಂಟಿನ್ಯೂ ದ ಪ್ರೆಗ್ನೆನ್ಸಿ ಅಂಡ್ ಡೆಲಿವರ್ ದ ಬೇಬಿ. ಅದರಲ್ಲಿ ಅಂಗನವಾಡಿಗೆ ಕನೆಕ್ಟ್ ಮಾಡೋದು, ಆಶಾ ವರ್ಕರ್ಸ್ಗೆ ಕನೆಕ್ಟ್ ಮಾಡಿ ಕೊಡೋದು. ಆಶಾ ವರ್ಕರ್ಸ್ ಅವ್ರಿಗೆ ಏನೇನು ಮೆಡಿಕಲ್ ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನ ಅವ್ರಿಗೆ ತಲುಪಿಸೋದು, ನ್ಯೂಟ್ರಿಷನ್, ಕನೆಕ್ಷನ್ ವಿತ್ ಮೆಡಿಕಲ್ ಫೆಸಿಲಿಟೀಸ್, ಇದೆಲ್ಲ ಮಾಡೋ ಜವಾಬ್ದಾರಿ ಆಶಾ ವರ್ಕರ್ಸ್ದು ಇದೆ. ಬಟ್ ಸಪೋಸ್ ದ ಚೈಲ್ಡ್ ವಿಶಸ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಇಲ್ಲಾಂದ್ರೆ ಅಬಾರ್ಷನ್ ಮಾಡ್ಲಿಕ್ಕೆ ಸಪೋಸ್ ಮಗು ಇಷ್ಟಪಡ್ತದೆ, ತಂದೆ ತಾಯಿದು ಇದನ್ನ ಅಬಾರ್ಷನ್ ಮಾಡ್ಲಿಕ್ಕೆ ನಾವು ಅಬಾರ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ದೆನ್ ಯಾವ ಸ್ಟೇಜ್ ಅಲ್ಲಿ ಒಂದು ಪೊಲೀಸ್ದು ಪರ್ಮಿಷನ್ ಬೇಕಾಗಿರ್ತದೆ, ಯಾವ ಸ್ಟೇಜ್ ಅಲ್ಲಿ CWCದು ಪರ್ಮಿಷನ್ ಇರ್ತದೆ, ಅಂಡ್ ಯಾವ ಸ್ಟೇಜ್ ಇಂದ ಕೋರ್ಟ್ದು ಪರ್ಮಿಷನ್ ಬೇಕಾಗಿರ್ತದೆ ಅಂತ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ 1971 ಇಂದ ಇದೆ. ದಟ್ ಇಸ್ ಇನ್ 2021 ನಲ್ಲಿ MTP ಆಕ್ಟ್ ಅನ್ನ ತಿರ್ಗಾ ಅಮೆಂಡ್ ಮಾಡಿದ್ದಾರೆ. ಸೊ ಅಪ್ ಟು 24 weeks ಯಾವ ಕೋರ್ಟ್ದು ಪರ್ಮಿಷನ್, ಯಾವ ಪೊಲೀಸ್ ಆಫೀಸರ್ದು ಪರ್ಮಿಷನ್, ಯಾವ್ದು CWCದು ಪರ್ಮಿಷನ್ ಬೇಕಾಗಿಲ್ಲ. 20 weeks ಪ್ರೆಗ್ನೆನ್ಸಿ ಆದ್ರೆ ಒನ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ದು ಒಪಿನಿಯನ್ ದಟ್ ಈ ಮಗುಗೆ ಅಬಾರ್ಷನ್ ಮಾಡಬಹುದು ಅಂತ ಒಂದು ಮೆಡಿಕಲ್ ಪ್ರಾಕ್ಟಿಷನರ್ ದು ಒಪಿನಿಯನ್ ಇದ್ರೆ ಅದರಿಂದ ಡಾಕ್ಟರ್ ಅಬಾರ್ಷನ್ ಮಾಡಬಹುದು, ಹಾಸ್ಪಿಟಲ್ ಮಾಡಬಹುದು. ಇಲ್ಲಾಂದ್ರೆ ಸಪೋಸ್ 20 to 24 weeks ಜೆಸ್ಟೇಷನ್ ಇದ್ರೆ, ಪ್ರೆಗ್ನೆನ್ಸಿ ಇದ್ರೆ, ದೆನ್ ಅದರಲ್ಲಿ 2 ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಒಪಿನಿಯನ್ ಬೇಕಾಗಿರ್ತದೆ. ಸಪೋಸ್ 24 weeks ಮೇಲೆ ಪ್ರೆಗ್ನೆನ್ಸಿ ಬಗ್ಗೆ ಗೊತ್ತಾಗಿದೆ, ಆವಾಗ್ಲೂ ಮಗು ವಾಂಟ್ಸ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ, ಆ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ರಿಟ್ ಪೆಟಿಷನ್ ಸಬ್ಮಿಟ್ ಮಾಡಬೇಕಾಗಿರೋ ಒಂದು ಸಿಚುವೇಶನ್ ಬರುತ್ತೆ. ಅಂಡ್ ಅದರಲ್ಲಿ ನಮ್ದು ಕರ್ನಾಟಕದಲ್ಲಿ 3 ಹೈಕೋರ್ಟ್ದು ಬೆಂಚ್ ಇದೆ, ಧಾರವಾಡ,
ಕಲಬುರ್ಗಿ ಆ್ಯಂಡ್ ಬ್ಯಾಂಗ್ಳೂರ್. ಸೊ ಈ 3 ಬೆಂಚಸ್ ಅಲ್ಲಿ ಯಾವ ಜ್ಯೂರಿಸ್ಡಿಕ್ಷನಲ್ಲಿ ಅಲ್ಲಿ ಬರುತ್ತೆ ಅಂದ್ರೆ ಆ ಹೈಕೋರ್ಟ್ ಮುಂದೆ ಒಂದು ರಿಟ್ ಪೆಟಿಷನ್ ಸಬ್ಮಿಟ್ ಮಾಡಿ ಹೈಕೋರ್ಟ್ ವಿಲ್ ಆರ್ಡರ್ ದ ಮೆಡಿಕಲ್ ಬೋರ್ಡ್ ಇನ್ ದ ಡಿಸ್ಟ್ರಿಕ್ಟ್ ಟು ಎಕ್ಸಾಮಿನ್ ದ ಚೈಲ್ಡ್ ಅಂಡ್ ಅದರಲ್ಲಿ ಅಪ್ ಟು 28 ವೀಕ್ಸ್ 29 ವೀಕ್ಸ್ ತನಕನೂ ಪರ್ಮಿಷನ್ಸ್ ಹೈಕೋರ್ಟ್ ಕೊಟ್ಟಿದ್ದಾರೆ ಆಫ್ಟರ್ ದಿ ಒಪಿನಿಯನ್ ಆಫ್ ದ ಮೆಡಿಕಲ್ ಬೋರ್ಡ್. ಇದರಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಬಾರ್ಷನ್ ಮಾಡಿಸ್ಲಿಕ್ಕೆ ಯಾರ್ದು ಕನ್ಸೆಂಟ್ ಇರಬೇಕು? ಫಸ್ಟು ಆ ಮಗುದು ನಾನು ಇದನ್ನ ಅಬಾರ್ಷನ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಫಸ್ಟು ಮಗುದು ಕನ್ಸೆಂಟ್ ಇರಬೇಕು. ಸಪೋಸ್ ಮಗು ಈ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತಾಳೆ ಅಂದ್ರೆ ದೆನ್ ಶಿ ಇಸ್ ಪರ್ಮಿಟೆಡ್ ಟು ಕಂಟಿನ್ಯೂ ದ ಪ್ರೆಗ್ನೆನ್ಸಿ. Parents might go and appeal to the court, but as per the law, she is permitted to continue the pregnancy. ಮತ್ತೆ abortion ಮಾಡಲಿಕ್ಕೆ ಯಾರಾದೊಬ್ರು adult who is related to the child, who is the legal guardian of the child, has to sign the consent form for the procedure itself. So MTP ಗೆ without whether before 24 weeks or after 24 weeks, the consent of a adult legal guardian of the child. Suppose ಮಗು ತಂದೆ ತಾಯಿ ಜೊತೆಗೆ ಇಲ್ಲ ತಂದೆ ತಾಯಿ ಜೊತೆ ಅಂಡ್ ಮಗು ಜೊತೆಗೆ ಒಂದು ಇವಾಗ ಸದ್ಯಕ್ಕೆ ಕನೆಕ್ಷನ್ ಇಲ್ಲ ಅಂತ ಇದ್ರೆ ಯಾವ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ನಲ್ಲಿ ಮಗು ಇರ್ತದೋ ಅವರು ಮಗುದು ಕನ್ಸೆಂಟ್ ಫಾರ್ಮ್ ನ ಅಬಾರ್ಷನ್ ಕನ್ಸೆಂಟ್ ಫಾರ್ಮ್ ನ ಸೈನ್ ಮಾಡ್ಲಿಕ್ಕೆ ಬರುತ್ತೆ. ಇವ್ರನ್ನ ಬಿಟ್ರೆ ಬೇರೆ ಯಾರು ಕನ್ಸೆಂಟ್ ಫಾರ್ಮ್ ನ ಸೈನ್ ಮಾಡ್ಲಿಕ್ಕೆ ಬರೋದಿಲ್ಲ. I think I'll stop here. And if there are any questions, we can address them during the question answer session. Sadyake ನಾನು ನಿಲ್ಲಿಸ್ತೀನಿ. Back to you. Okay. Thank you, ma'am. ಪಾಕ್ಸೋ ಕುರಿತು ಸಮಗ್ರ ವಿವರಣೆಗಾಗಿ ಧನ್ಯವಾದಗಳು. ಈಗ ನಾವು ನಮ್ಮ ನೆಕ್ಸ್ಟ್ ಸ್ಪೀಕರ್ ಇಂಟ್ರೊಡ್ಯೂಸ್ ಮಾಡ್ತೀವಿ. Rajendra sir? Yes. Sir. Can we start, sir? Yes, please. Okay. ಸರಿ. ನಮ್ಮ ಮುಂದಿನ ಸ್ಪೀಕರ್ ಇಲ್ಲ ಡಿಸ್ಕಸೆಂಟ್ ಆದವರು ಡಾಕ್ಟರ್ ರಾಜೇಂದ್ರ ಅವರು ಮಕ್ಕಳ ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಈ ದಿನದ ನಮ್ಮ ಚರ್ಚೆಗಾರರು. ಅವರು ನಮ್ಮ ಪ್ರತಿಷ್ಠಿತ ಸಂಸ್ಥೆ ನಿಮ್ಹಾನ್ಸ್ ನಲ್ಲಿ ತಮ್ಮ ಮನೋವೈದ್ಯಕೀಯ ತರಬೇತಿ ಮತ್ತು ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಸೈಕ್ಯಾಟ್ರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಅತ್ಯಂತ ಸಕ್ರಿಯ ಮತ್ತು ಸಮುದ್ರ ಸಂಶೋಧಕರು. ಅವರ ಸಂಶೋಧನೆ ಯೋಜನೆಗಳು ಒಂದು ಗವರ್ಮೆಂಟ್ ಆಫ್ ಕರ್ನಾಟಕದ ಸ್ಟ್ರೆಂಥನಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ ಲೆವೆಲ್ ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಮೆಂಟಲ್ ಹೆಲ್ತ್ ಸರ್ವಿಸಸ್, ನಿಮ್ಹಾನ್ಸ್ ಡಿಜಿಟಲ್ ಇನಿಷಿಯೇಟಿವ್ ಫಾರ್ ಅಕಾಡೆಮಿಕ್ ಅಂಡ್ ನರ್ಚರಿಂಗ್ ಸ್ಕಿಲ್ಸ್ ಇಂಡಿಯನ್ಸ್. ಇನ್ನೊಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಅವರು ಕೋಪಿಐ ಆಗಿ ಸಂವಾದ್ ಅನ್ನೋದು ಸಪೋರ್ಟ್ ಅಡ್ವೊಕೇಸಿ ಅಂಡ್ ಮೆಂಟಲ್ ಹೆಲ್ತ್ ಇಂಟರ್ವೆನ್ಷನ್ಸ್ ಫಾರ್ ಚಿಲ್ಡ್ರನ್ ಇನ್ ವಲ್ನರಬಲ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಡಿಸ್ಟ್ರೆಸ್. ಇದು ಒಂದು ನ್ಯಾಷನಲ್ ಇನಿಷಿಯೇಟಿವ್ ಆಗಿದೆ ಈ ಮಕ್ಕಳಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಮತ್ತೆ ಸೈಕೋಸೋಷಿಯಲ್ ಕೇರ್ ಕೊಡ್ಲಿಕ್ಕೆ. ಇನ್ನೊಂದು ಪ್ರಾಜೆಕ್ಟ್ ಆಗಿದ್ದು ಇಂಪ್ಲಿಮೆಂಟೇಷನ್ ಎವ್ಯಾಲ್ಯೂಯೇಷನ್ ಆಫ್ ಜೆಂಡರ್ ಸೆಕ್ಸುಯಾಲಿಟಿ ಅಂಡ್ ಪರ್ಸನಲ್ ಸೇಫ್ಟಿ ಸ್ಕೂಲ್ ಬೇಸ್ಡ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್. ಇದರೊಂದಿಗೆ ಅವರನ್ನು ಇಂದಿನ ವೆಬಿನಾರ್ಗೆ ಸ್ವಾಗತಿಸುತ್ತೇವೆ. ಸರ್, ಓವರ್ ಟು ಯು. Yes. Q&A. I think we have to stop share. PPT visible ಇದೆ ಅಲ್ಲ? Yes, sir. Slide. Right. So ಎಲ್ಲ ವೀಕ್ಷಕರಿಗೂ ಸಹ ಶುಭೋದಯ. ಮತ್ತೆ ಇನ್ವೈಟ್ ಮಾಡಿರೋ ಒಂದು ಟೀಮ್ಗೆ ಸಹ ನನ್ನ ಧನ್ಯವಾದಗಳು. ಮತ್ತೆ ಈಗಾಗಲೇ ಮೊದಲು ಮಾತಾಡಿದ ಸಂಪನ್ಮೂಲ ವ್ಯಕ್ತಿಯವರು ಬಹಳ ದೀರ್ಘವಾದ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳುವಳಿಕೆ ಹೇಳಿದ್ದಾರೆ. ಸೊ ಈ ಒಂದು ತೊಂದರೆ ಲೈಂಗಿಕ ದೌರ್ಜನ್ಯ ಅನ್ನೋದು ಒಂದು ಲೀಗಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ, ನಾನು ಸ್ವಲ್ಪ ಬ್ರೀಫ್ ಆಗಿ ಮೆಂಟಲ್ ಹೆಲ್ತ್ ಪರ್ಸ್ಪೆಕ್ಟಿವ್ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಈ ಒಂದು ಮುಂದಿನ 8-10 ನಿಮಿಷಗಳಲ್ಲಿ ಮಾತಾಡ್ತೇನೆ. ಅದಾದ್ಮೇಲೆ ನಾವು ನಿಮ್ಮ ಒಂದು ದೈನಂದಿನ ವೃತ್ತಿಯಲ್ಲಿ ಎದುರಿಸುವಂತಹ
ಪ್ರಶ್ನೆಗಳು, ಅನುಭವಗಳ ಸಂಬಂಧಪಟ್ಟಿದ ಒಂದು ಕ್ಲಾರಿಫಿಕೇಶನ್ಗಳನ್ನು ಸಹ ನೀವು ನಮಗೆ ಶೇರ್ ಮಾಡಬಹುದು. ಸೊ ಮೊದಲನೇದಾಗಿ ಈ ಲೈಂಗಿಕ ದೌರ್ಜನ್ಯ ಅನ್ನೋದು ಒಂದು ಬಹಳ ಚಾಲೆಂಜಿಂಗ್, ಅಂದರೆ ಒಂದು ಕಷ್ಟಕರವಾದ ಹಾಗೂ ಸಂಕಟದ ವಿಷಯ. ಸಡನ್ ಆಗಿ ಅವ್ರಿಗೆ ಆ ಪರಿಸ್ಥಿತಿ ಎದುರಿಸಿದಾಗ ಅದು ಒಂದು ಸೂಕ್ಷ್ಮತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋದು, ಅವರ ವಯಸ್ಸು, ಮತ್ತೆ ಇದರಲ್ಲಿ ಒಂದು ಅಫೆಕ್ಟ್ ಮಾಡುವಂತಹ ಮನಸ್ಸಿನ ಆಲೋಚನೆಗಳ ಬಗ್ಗೆ, ಮತ್ತೆ ಸಮಾಜದ ಬಗ್ಗೆ, ಹಾಗೂ ಒಂದು ಕಾನೂನಾತ್ಮಕವಾಗಿ. ಸೊ ಇಷ್ಟೆಲ್ಲ ಕಾರಣಗಳಿಂದ ಅದು ಬಹಳನೇ ಒಂದು ಕಷ್ಟಕರವಾದ ಮತ್ತು ನೋವು ಉಂಟು ಮಾಡುವಂತಹ ಅನುಭವ. ಸೊ ಯಾಕೆ ಇದು ಅಷ್ಟೊಂದು ಚಾಲೆಂಜಿಂಗ್ ಆಗುತ್ತೆ? ನಮಗೆ ದಿನನಿತ್ಯ ಜೀವನದಲ್ಲಿ ಯಾವುದೇ ಒಂದು ಸನ್ನಿವೇಶನ ಅನಿರೀಕ್ಷಿತವಾಗಿ ಫೇಸ್ ಮಾಡಿದಾಗ ಅದರಲ್ಲಿ ನಮಗೆ ನೋವು ಉಂಟಾಗುವಂಥ ಚಾನ್ಸಸ್ ಜಾಸ್ತಿ. ಎರಡನೇದು, ಇದು ಒಂದು ವಿಷಯ, ಲೈಂಗಿಕತೆ ಅನ್ನೋದು ಪರ್ಸನಲ್ ವಿಷಯ ಕೂಡ ಆಗಿದೆ. ಅದರಲ್ಲಿ ಫ್ಯಾಮಿಲಿ ರೆಸ್ಪಾನ್ಸ್, ರಿಯಾಕ್ಷನ್ ಸಹ ಎಕ್ಸ್ಪೆಕ್ಟೆಡ್ ಇರುತ್ತೆ. ಜೊತೆಗೆ ಕಾನೂನಾತ್ಮಕ ಹಾಗೂ ಸಾಮಾಜಿಕ ಒಂದು ಆಲೋಚನೆಗಳು, ಪರಿಕಲ್ಪನೆಗಳು ಇರೋದ್ರಿಂದ ಅದು ಬಗ್ಗೆನೂ ಯಾವುದೇ ತಿಳುವಳಿಕೆ ಇಲ್ಲೋದ್ರಿಂದ ಆ ಸಡನ್ ಮೂಮೆಂಟ್ ಅಲ್ಲಿ, ಆ ಒಂದು ಸಡನ್ ಸನ್ನಿವೇಶದಲ್ಲಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಕ್ಕೆ ಅವರಿಗೆ ಒಂದು ತಿಳುವಳಿಕೆ ಅಥವಾ ಸಮಾಧಾನವಾದ ಮನಸ್ಸು ಅವರಲ್ಲಿ ಇರೋದಿಲ್ಲ. ಸೊ ಅದರಿಂದನೂ ಸಹ ಇದು ಬಹಳನೇ ಕಷ್ಟಕರವಾಗುತ್ತೆ. ಮೂರನೇದು, ಇದು ಒಂದು ಪರ್ಸನಲ್ ಸಂಬಂಧಪಟ್ಟ ಅನುಭವ. ಸೊ ಅದರಲ್ಲಿ ನಾವು ಅದನ್ನ ಹೇಗೆ ಮತ್ತೆ ಅದನ್ನ ಅವಲೋಕನ ಮಾಡಬೇಕು, ಹೇಗೆ ನಾವು ಅದಕ್ಕೆ ಹೊಂದ್ಕೋಬೇಕು ಅನ್ನೋದು ಒಂದು ಚಾಲೆಂಜ್ ಆದರೆ, ಮನೆ ಅಲ್ಲಿ ಅವ್ರಿಗಾಗೋ ನೋವು, ಅದರಿಂದ ಹೊರಗಡೆ ಬರೋದು ಇನ್ನೊಂದು ಚಾಲೆಂಜ್ ಆಗುತ್ತೆ. ಮೂರನೇದು, ಈ ಸಮಾಜನ ಎದುರಿಸೋದು ಮತ್ತೆ ಅವರ ದಿನನಿತ್ಯದ ಜೀವನಗಳನ್ನ ಸಾಗಿಸೋದು ಮೂರನೇ ತೊಂದರೆ ಆದರೆ, ಈ ಒಂದು ಪೊಲೀಸು, ಕೋರ್ಟು ಅನ್ನೋದು ಸಹ ಬಹಳ ಹೊಸ ವಿಷಯ. ಸೊ ಎಲ್ಲರಿಗೂ ನಮಗೆ ಅದ್ರ ಬಗ್ಗೆ ಆತಂಕ, ಅದನ್ನ ಎದುರಿಸೋ ಒಂದು ಇಷ್ಟ ಯಾರಿಗೂ ಇರೋದಿಲ್ಲ. ಮತ್ತೆ ಆ ಥರ ಪರಿಸ್ಥಿತಿ ಬಂದಾಗ ಸಪೋರ್ಟ್ ಬಹಳ ಮುಖ್ಯ. ಈ ವಿಚಾರದಲ್ಲಿ ಮೇಡಮ್ ಅವರು ಒಂದು 250 ಮಕ್ಕಳಿಗೆ ಸಹಾಯ ಮಾಡಿರೋ ಅನುಭವ ಬಹಳ ಮುಖ್ಯ. ಸೊ ಅವರು ಸಹ ಈ ವಿಚಾರದ ಬಗ್ಗೆ ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ಅವರ ಒಂದು ಮೋರ್ ಎಕ್ಸ್ಪೀರಿಯನ್ಸ್ಡ್ ತಿಳುವಳಿಕೆಯನ್ನು ಹೇಳ್ತಾರೆ ಅನ್ನೋದನ್ನ ನಾನು ಭಾವಿಸ್ತೇನೆ. ಜೊತೆಗೆ ಈ ಒಂದು ವಿಚಾರ, ಒಂದು ಅನುಭವ ಬಹಳ ಪರ್ಸನಲ್ ವಿಷಯ ಆದ್ರಿಂದ ಆ ವ್ಯಕ್ತಿಯ ಅವರ ಮೇಲಿನ ನಂಬಿಕೆ, ಅವರನ್ನ ಅವರು ಹೇಗೆ ನೋಡ್ತಾರೆ, ಆತ್ಮವಿಶ್ವಾಸ ಆಗ್ಬೋದು, ಆತ್ಮಗೌರವ ಆಗ್ಬೋದು, ಮತ್ತೆ ಅವರ ಒಂದು ಸಿಚುವೇಶನ್ನ ನಿಭಾಯಿಸೋ ಒಂದು ಶಕ್ತಿ, ಇದ್ರ ಬಗ್ಗೆ ಎಲ್ಲನೂ ಸಹ ನೆಗೆಟಿವ್ ಆಲೋಚನೆಗಳು ಬರಬಹುದು. ಎಲ್ಲರಿಗೂ ಬರುತ್ತೆ ಅಂತಲ್ಲ, ಬಟ್ ಬಹಳ ಪ್ರಮಾಣದಲ್ಲಿ ಬರುತ್ತೆ. ಅದನ್ನು ಸಹ ನಾವು ಅರ್ಥ ಮಾಡಿಕೊಂಡು ಸಹಾಯ ಮಾಡಬೇಕಾಗತ್ತೆ. ಸೊ ಓವರ್ ಆಲ್ ಇದು ಒಂದು ಬಹಳ ಚಾಲೆಂಜಿಂಗ್ ಹಾಗೂ ಡಿಸ್ಟ್ರೆಸಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಇದರಲ್ಲಿ ಈ ಒಂದು ಕೆಳಗಡೆ ಹೇಳಿದಂತ ಎಲ್ಲ ಕಾಂಪ್ಲೆಕ್ಸಿಟಿಗಳು ಇದೆ. ನೆಕ್ಸ್ಟು, ಈ ಪರಿಸ್ಥಿತಿ ಎದುರಿಸಲಿಕ್ಕೆ ಏನೇನು ವಿಚಾರಗಳು ಸಹಾಯಕ ಆಗ್ತವೆ, ಸೊ ಅಥವಾ ಹೆಲ್ಪ್ ಮಾಡ್ತವೆ. ಸೊ ಮೊದಲನೇದು, ಮಗುವಲ್ಲಿ ಯಾವ ವಯಸ್ಸು, ಆ ಮಗುಗೆ ಎಷ್ಟು ಸಾಮರ್ಥ್ಯ ಇದೆ ತಿಳುವಳಿಕೆಯಲ್ಲಿ, ಭಾವನೆಯಲ್ಲಿ, ವಿದ್ಯಾಭ್ಯಾಸದಲ್ಲಿ, ಸೊ ಮತ್ತೆ ಅವರು ಹೇಗೆ ನೋವಿಗೆ ಸ್ಪಂದಿಸ್ತಾ ಇದ್ರು ಮೊದಲು, ಇವೆಲ್ಲ ವಿಚಾರಗಳು ಮಗುವಿನ ಸಂಬಂಧಪಟ್ಟಿದ್ದಾದ್ರೆ. ಎರಡನೇದು, ಯಾವ ಥರ ಪರಿಸ್ಥಿತಿಯಲ್ಲಿ ಅಬ್ಯೂಸ್ ಆಗಿದೆ. ಸೊ ಮೇಡಮು ಆಲ್ರೆಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಬ್ಯೂಸನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಪೆನೆಟ್ರೇಟಿವ್ ಆಗ್ಬೋದು, ನಾನ್ ಪೆನೆಟ್ರೇಟಿವ್ ಆಗ್ಬೋದು, ಮತ್ತೆ ಅದು ರಿಪಿಟೇಟಿವ್ ಇತ್ತ, ಮತ್ತೆ ಅದು ಗೊತ್ತಿಲ್ಲದವ್ರು ಮಾಡಿದಾರಾ, ಗೊತ್ತಿರೋರು ಮಾಡಿದ್ದಾರಾ. ಸೊ ಇಷ್ಟೆಲ್ಲ ವಿಚಾರಗಳಲ್ಲಿ ನಮಗೆ ಆ ಒಂದು ಪರಿಸ್ಥಿತಿನ ತೊಂದರೆಗೊಳಗಾಗೋ ಶಕ್ತಿ ಅಥವಾ ಎದುರಿಸೋ ಶಕ್ತಿ ವೇರಿ ಆಗುತ್ತೆ. ಸೊ ಒಂದು ಮಗುವಿಗೆ ಗೊತ್ತಿರೋ ವ್ಯಕ್ತಿಯಿಂದ ಪೆನೆಟ್ರೇಟಿವ್ ಆಗೋದು ನೋವು, ಅದೇ ಗೊತ್ತಿಲ್ಲದೆ ವ್ಯಕ್ತಿ ನಾನ್ ಪೆನೆಟ್ರೇಟಿವ್ ಅಬ್ಯೂಸ್ ಮಾಡೋ ನೋವು ಬಹಳ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಎರಡರಲ್ಲೂ ಟ್ರಸ್ಟು, ಬ್ರೀಚ್ ಆಫ್ ಬೌಂಡ್ರೀಸ್ ಅಂತ ಹೇಳಿದ್ರೆ, ನಮ್ಮ ಒಂದು ಏನು ಬೌಂಡ್ರೀಸ್ ಇದೆ ಅದು ಎಷ್ಟು ಬ್ರೀಚ್ ಆಗಿದೆ, ಇವೆಲ್ಲ ವಿಚಾರಗಳಿಂದ ಆ ಒಂದು ಪರಿಸ್ಥಿತಿನ ಎದುರಿಸೋ ಶಕ್ತಿ ಸಹ
ಆ ಒಂದು ಯಾವ ತರ ದೌರ್ಜನ್ಯ ಆಗಿದೆ ಅದು ಸಹ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮೂರನೇದು ಮತ್ತು ಬಹಳ ಮುಖ್ಯ, ಯಾಕೆಂದ್ರೆ ಮಗು ಬೆಳೀತಾ ಇದೆ, ಅವ್ರಿಗೆ ಈ ವಿಚಾರಗಳು ಸ್ವಲ್ಪ ಇತ್ತೀಚೆಗೆ ಬಹಳ ತಿಳಿದಿದೆ. ಎಷ್ಟು ಮಟ್ಟಿಗೆ ತಿಳಿದಿದೆ ಅನ್ನೋದು ಸಹ ಒಂದು ಪ್ರಶ್ನೆ. ಆದ್ರೆ ಈ ಫ್ಯಾಮಿಲಿಯಲ್ಲಿ ಒಬ್ಬ ಅಥವಾ ಇಬ್ರು ಪೋಷಕರು ಅವರಿಗೆ ಸಹಾಯವಾಗಿ ನಿಂತ್ಕೊಂಡ್ರೆ ಅದರಷ್ಟು ದೊಡ್ಡ ಒಂದು ಸಪೋರ್ಟು ಬೇರೆ ಎಲ್ಲಿಂದನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಸ್ಪೆಷಲಿ ನಾವು ಹೇಗೆ ಅವರು ಮಕ್ಕಳ ಒಂದು ಪರಿಸ್ಥಿತಿನ ತಂದೆ ತಾಯಿಗಳು ಯೋಚನೆ ಮಾಡಬಲ್ಲರು, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ ಸ್ವಲ್ಪ ಕಷ್ಟಗಳನ್ನ ಎದುರಿಸಿ, ಅವ್ರ ಮೇಲೆ ಏನಾದ್ರು ಆಲ್ರೆಡಿ ಒತ್ತಡಗಳಿದೆಯಾ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ, ಅಥವಾ ಅವರಿಗೆ ಮಾನಸಿಕ ಅಸ್ವಸ್ಥತೆ ಇದೆಯಾ, ಇವೆಲ್ಲ ಫ್ಯಾಕ್ಟರ್ಗಳು ಸಹ ಅವರು ಹೆಂಗೆ ಈ ಕಷ್ಟ ನಿಭಾಯಿಸಬಹುದು ಅನ್ನೋದನ್ನ ಇನ್ಫ್ಲುಯೆನ್ಸ್ ಮಾಡ್ತವೆ. ಲಾಸ್ಟ್ ಮತ್ತು ಕೊನೆಯದಾಗಿ ಬಟ್ ಬಹಳ ಮುಖ್ಯ, ಫ್ಯಾಮಿಲಿ ಮೊದಲನೇ ಪ್ರಶ್ನೆ ಆದ್ರೆ ಎರಡನೇದು ಆ ಫ್ಯಾಮಿಲಿ ಶಕ್ತಿ ಮೇಲೆ ಅವರಿಗೆ ಸಮಾಜದಲ್ಲಿ ಎಷ್ಟು ಶಕ್ತಿ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ಒನ್ ಸ್ಟಾಪ್ ಸೆಂಟರ್ ಅನ್ನೋದು ಸಹ ಇದೇ ಉದ್ದೇಶದಿಂದ ಸೃಷ್ಟಿಯಾಗಿರುವಂತಹ ಒಂದು ಸಂಸ್ಥೆ. ಸೊ ಸಾಮಾಜಿಕ ಬೆಂಬಲ ಮತ್ತೆ ಒಬ್ಬ ರಿಲೇಟಿವ್ ಸ್ವಲ್ಪ ತಿಳುವಳಿಕಸ್ತ, ಅವರಿಗೆ ವಿದ್ಯಾಭ್ಯಾಸ ಇದೆ, ಸ್ವಲ್ಪ ವ್ಯವಹಾರಗಳು ಪರಿಚಯ ಇದೆ, ಆ ಒಂದು ವ್ಯಕ್ತಿ ಕೊಡುವಂತಹ ಡೈರೆಕ್ಷನ್ಸು ಬಹಳ ಅಕ್ಸೆಪ್ಟ್ ಆಗುತ್ತೆ. ಯಾಕೆಂದ್ರೆ ಅವ್ರು ಮೊದಲಿಂದ ಅವ್ರ ಪರಿಚಯ ಇರ್ತಾರೆ, ನಂಬಿಕೆ ಇರುತ್ತೆ. ಸೊ ಆ ವ್ಯಕ್ತಿ ಮಾಡುವಂತಹ ಒಂದು ಕಾಂಟ್ರಿಬ್ಯೂಷನ್ ಸಹ ಬಹಳ ಇರುತ್ತೆ. ಜೊತೆಗೆ ಮೇಡಮ್ ಹೇಳ್ದಂಗೆ ಸಪೋರ್ಟ್ ಪರ್ಸನ್, ಕಾನೂನಿನ ಬೆನ್ನುಬಲ, ಅದು ಆರ್ಥಿಕವಾಗಿರಬಹುದು ಅಥವಾ ಒಂದು ಸೇಫ್ಟಿಗಾಗಿರ್ಬೋದು, ಮತ್ತೆ NGOಗಳ ಪಾತ್ರನೂ ಸಹ ಬಹಳ ಮುಖ್ಯ ಇರುತ್ತೆ. ಸೊ ಒಂದು ಈ ತರ ಒಂದು ಬಹಳ ಕಷ್ಟಕರ ಅನುಭವವನ್ನ ಮಗು ಫೇಸ್ ಮಾಡಿದಾಗ ಆ ಒಂದು ಪರಿಸ್ಥಿತಿ, ಆ ಒಂದು ಅಬ್ಯೂಸ್ ಯಾವ ತರ ಇದೆ, ಮಗುಗೆ ಎಷ್ಟು ಶಕ್ತಿ ಇದೆ, ಫ್ಯಾಮಿಲಿಗೆ ಎಷ್ಟು ಶಕ್ತಿ ಇದೆ, ಸಮಾಜದಲ್ಲಿ ಎಷ್ಟು ಸಪೋರ್ಟ್ ಇದೆ, ಇವೆಲ್ಲವೂ ಸಹ ಆ ಮಗು ಮತ್ತೆ ಫ್ಯಾಮಿಲಿ ಆ ಪರಿಸ್ಥಿತಿನ ಹೇಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತವೆ. ನೆಕ್ಸ್ಟ್, ಹೇಗೆ ನಾವು ಅಸಿಸ್ಟ್ ಮಾಡಬೇಕು? ಈಗಲಾಗಲೇ ನಾವು ಹೇಳ್ದೋ, ಇದು ಒಂದು ಶಾಕಿಂಗ್ ಎಕ್ಸ್ಪೀರಿಯನ್ಸು, ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸು ಬಹಳ ಜಾಸ್ತಿ ಇರುತ್ತೆ. ನಾವು ಅದನ್ನ ಬಹಳ ಸೂಕ್ಷ್ಮವಾಗಿ ಆಲಿಸಬೇಕು, ಇಂಟರಪ್ಟ್ ಮಾಡಬಾರ್ದು, ಮತ್ತೆ ಅವರಿಗೆ ಒಂದು ಅದನ್ನ ಆ ಒಂದು ಕಷ್ಟನ ನಾವು ಆಗ್ತಿರೋದನ್ನ ನಾವು ಪ್ರಮಾಣೀಕರಿಸ್ಬೇಕು. ಅದರಿಂದ ಅವರಿಗೆ ಬಹಳ ಸಹಾಯ ಆಗುತ್ತೆ. ಎರಡನೇದು, ಕೌನ್ಸಿಲಿಂಗ್ ಅಂದ್ರೆ ಏನು? ಕೌನ್ಸಿಲಿಂಗ್ ಅಂದ್ರೆ ಒಂದು ವ್ಯಕ್ತಿಯಾದ ಭಾವನೆಗಳನ್ನ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡೋದು. ಅದು ನಾವು ಹೇಳ್ದಂಗೆ ಮೊದಲೇ ಅವರ ಒಂದು ಭಾವನೆಗಳನ್ನ ಚರ್ಚೆ ಮಾಡಿ ಅದನ್ನ ಆಲಿಸಿದ್ರೆ ಸ್ವಲ್ಪ ಆಗುತ್ತೆ. ಎರಡನೇದು, ಅವರಿಗೆ ಅರಿವಿಲ್ಲದ ತಿಳುವಳಿಕೆಗಳನ್ನ ಕೊಡೋದು. ಆ ಒಂದು ತಿಳುವಳಿಕೆ ಅವರಿಗೆ ಆ ಒಂದು ಪರಿಕಲ್ಪನೆನ, ಆ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿನ ಜಾಸ್ತಿ ಮಾಡುತ್ತೆ. ಎದುರಾಗೋ ಕಷ್ಟಗಳ ಬಗ್ಗೆನೂ ತಿಳುವಳಿಕೆ ಜಾಸ್ತಿ ಆಗುತ್ತೆ. ಜೊತೆಗೆ ಪ್ರತಿ ಒಂದು ಸ್ಥಿತಿಯಲ್ಲಿ ಯಾವ್ಯಾವುದಕ್ಕೆ ನಾವು ಫೋಕಸ್ ಮಾಡಿ ನಿರ್ಧಾರಗಳು ಮಾಡಬೇಕು ಅಂತ ಹೇಳ್ಕೊಡೋದ್ರಿಂದ ಅವರು ಆ ಒಂದೊಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಶಕ್ತಿ, ಆ ತಿಳುವಳಿಕೆಯನ್ನು ಬಳಸ್ಕೊಂಡು ಸಹಾಯ ಮಾಡಲಿಕ್ಕೆ, ಅವ್ರಿಗೆ ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮುಖ್ಯವಾಗಿ ನಾವು ಏನು ಇನ್ಫಾರ್ಮೇಶನ್ನ ಪೋಷಕರಿಗೆ ಕೊಡಬೇಕು? ಮೊದಲನೇದು, ಮಗುವಲ್ಲೂ ಮನಸ್ಸಿದೆ, ಅದನ್ನ ಮರಿಲಿಕ್ಕೆ ಮರ್ತು ಬಿಡು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಮಗು ಅದನ್ನ ಯಾವ ತರ ಆಲೋಚನೆ ಮಾಡುತ್ತೆ, ವೈಯಕ್ತಿಕವಾಗಿ, ಶಾಲಾ ದೃಷ್ಟಿಕೋನದಿಂದ, ಸ್ನೇಹಿತರ ದೃಷ್ಟಿಕೋನದಿಂದ, ಸಮಾಜ ದೃಷ್ಟಿಕೋನದಿಂದ, ಮತ್ತೆ ಅದನ್ನ ನಾವು ಹೇಗೆ ಅದಕ್ಕೆ ಬೆಲೆ ಕೊಡಬೇಕು, ಅವರಿಗೆ ಸ್ವಲ್ಪ ಸಾಂತ್ವನ ಹೇಳಲಿಕ್ಕೆ ಸಹಾಯ ಮಾಡಬೇಕು, ಅವ್ರನ್ನ ನಾವು ಜಡ್ಜ್ ಮಾಡ್ಬೋದು ಅನ್ನೋದು ಮೊದಲನೇ ವಿಚಾರ. ಆದ್ರೆ ಇವರ ಒಂದು ಹಕ್ಕುಗಳೇನಿದೆ, ಈ ಒಂದು ಫ್ಯಾಮಿಲಿಯ ಹಕ್ಕುಗಳೇನಿದೆ, ಎಸ್ಪೆಷಲಿ ಈ ತರ ಪ್ರೆಗ್ನೆಂಟ್ ಡಿಟೆಕ್ಟ್ ಆದ್ರೆ ಬಹಳ ದ್ವಂದ್ವದ ಪರಿಸ್ಥಿತಿ, ಭಾವನೆಗಳು ತುಂಬಿ ತುಳುಕ್ತಾ ಇರುತ್ತೆ. ಅಟ್ಲೀಸ್ಟ್ ಅಂದ್ರೂ ಒಂದು ಅವ್ರಿಗೆ 40-50 ನಿಮಿಷ ಅದನ್ನ ಕೇಳಿ ಸಮಾಧಾನ ಮಾಡಿದಾಗ ನೆಕ್ಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋ ಲೆವೆಲ್ಗೆ ಇರುತ್ತೆ. ಬಹಳ ಮುಖ್ಯವಾಗಿ ಮೇಡಮು ಇನ್ಫಾರ್ಮೇಶನ್ ಕೊಟ್ಟರು, ಎಷ್ಟು ತಿಂಗಳಿಗಿದ್ರೆ ಏನೇನು ಸ್ಟೆಪ್ಗಳು ತಗೋಬೇಕು ಅಂತ, ಅದು ಸಹ ಅವರಿಗೆ ನಿರ್ಧಾರಕ್ಕೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಹೇಗೆ ಕಾನೂನಿನ ವ್ಯವಸ್ಥೆ ಮಕ್ಕಳ ಹಕ್ಕುಗಳ ಬಗ್ಗೆ ಕೇಂದ್ರಿತವಾಗಿದೆ, ಹೇಗೆ ಅವರು ಆ ಒಂದು ವ್ಯಕ್ತಿ ಯಾರು ದೌರ್ಜನ್ಯ ಮಾಡಿದ್ದಾನೆ ಅವ್ರನ್ನ ಮತ್ತೆ ಮುಖಾಮುಖಿಯಾಗಿ ನೋಡೋ ಅವಶ್ಯಕತೆ ಇರಲ್ಲ,
ಮತ್ತೆ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಮಗುಗೆ ಏನೇನು ಭಾವನಾತ್ಮಕ ಕಷ್ಟ ಆಗ್ಬೋದು, ಮಗುಗೆ ನಾವು ಹೇಗೆ ಅದನ್ನ ತಿಳಿಸಿ ಹೇಳಬೇಕು. ಚಿಕ್ಕ ಮಕ್ಕಳಾದ್ರೆ ಕತೆ ಮುಖಾಂತರ, ಅದೇ ದೊಡ್ಡ ಮಕ್ಕಳಾದ್ರೆ ಸನ್ನಿವೇಶಗಳನ್ನ ಒಂದು ಚರ್ಚೆ ಮುಖಾಂತರ, ಅವರ ಒಂದು ಪಾತ್ರಗಳನ್ನ ಎಕ್ಸ್ಪ್ಲೈನ್ ಮಾಡೋ ಮುಖಾಂತರ ಮಾಡ್ಬೋದು. ಸೊ ಬೇಸಿಕಲಿ ನಾವು ಈ ಎಲ್ಲ ವಿಚಾರಗಳ ಬಗ್ಗೆ, ಮಗುವಿನ ಅಂತರಾತ್ಮಕ ಮಾತುಗಳು ಮತ್ತು ಅವರ ಮಗುವಿನ ಹಕ್ಕುಗಳು, ಮಗುವಿಗೆ ಕೇಂದ್ರಿತ ಕಾನೂನು ಹೇಗೆ ಈ ಒಂದು ಪರಿಸ್ಥಿತಿನ ನಿಭಾಯಿಸ್ಲಿಕ್ಕೆ ಅವ್ರಿಗೆ ಸಹಾಯ ಮಾಡುತ್ತೆ, ಈ ಒಂದು ಪ್ರತಿ ಒಂದು ವಿಷಯಗಳನ್ನು ಅವರಿಗೆ ತಿಳಿಸೋದ್ರಿಂದ ತಂದೆ ತಾಯಿಗಳಿಗೆ ಮತ್ತೆ ಮಗುವಿಗೆ ಒಂದು ಒಳ್ಳೆ ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದಷ್ಟು ಪೇರೆಂಟ್ಸ್ ಅಲ್ಲಿ ಬಯಾಸ್ ಅಂದ್ರೆ ಜೆಂಡರ್ ಬಯಾಸ್ ಇರಬಹುದು, ಅಂದ್ರೆ ಒಂದು ಲೈಂಗತ್ವದ ಒಂದು ದೃಷ್ಟಿಕೋನಗಳು, ಅಭಿಪ್ರಾಯಗಳು ತಪ್ಪಾಗಿರ್ಬೋದು, ಅಥವಾ ಸಮಾಜದಲ್ಲಿ ಇರೋ ಒಂದು ದೃಷ್ಟಿಕೋನಗಳು ಅಥವಾ ಆಲೋಚನೆಗಳಿಂದ ಅವರು ಬಹಳ ನೊಂದಿರಬಹುದು. ಸೊ ಈ ಒಂದು ವಿಚಾರಗಳನ್ನ ಸ್ವಲ್ಪ ಚರ್ಚಿಸಿ ಅದನ್ನ ಪರಿಹರಿಸೋ ಒಂದು ದೃಷ್ಟಿಕೋನ ಬಹಳ ಮುಖ್ಯ. ಯಾಕೆಂದ್ರೆ ಆ ವಿಚಾರಗಳಿದ್ರೆ ಬೇರೆ ಸ್ಟೆಪ್ಗಳನ್ನ ಫಾಲೋ ಮಾಡ್ಲಿಕ್ಕೆ ಕೌನ್ಸಿಲಿಂಗ್ ಅಲ್ಲಿ ಕಷ್ಟ ಆಗುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಈ ಒಂದು ಸಂಬಂಧಿ ಸ್ವಲ್ಪ ಯಾರು ಬೆಂಬಲ ಕೊಡಬಲ್ಲರು ಅಥವಾ ಯಾರಿಗೆ ಈ ಒಂದು ಕಷ್ಟಗಳಿಗೆ ಬೆಂಬಲ ಕೊಟ್ಟು ಅನುಭವ ಇದೆ ಅವರಿಂದ ಮಾರ್ಗದರ್ಶನ, ಅಥವಾ ಈ ಕೌನ್ಸಿಲರು ಅಂತ ವ್ಯಕ್ತಿಗಳಿಂದ ಮಾರ್ಗದರ್ಶನ ತಗೊಂಡು ಇವ್ರಿಗೆ ಕೊಡೋದು. ಈ ಒಂದು ಸಪೋರ್ಟ್ ಅನ್ನೋದು ಒಂದು ದಿನದ್ದಲ್ಲ, ಕ್ರಮೇಣ ಒಂದು ಅಕ್ಯೂಟ್ ಸ್ಟೇಜ್ ಇದ್ದಾಗ ಆ ಒಂದು ಪರಿಸ್ಥಿತಿನ ಅವ್ರಿಗೆ ನಿಭಾಯಿಸ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯ ಮಾಡಬೇಕು. ಎರಡನೇದು, ಕಂಟ್ರೋಲ್ ಮಾಡಾದ್ಮೇಲೆ ಅದನ್ನ ಕ್ರಮೇಣ ಎದುರಿಸ್ಲಿಕ್ಕೆ ಪ್ರಿಪರೇಷನ್ ಮಾಡಬೇಕು. ಮೂರನೇದು, ದಿನನಿತ್ಯದ ಜೀವನಕ್ಕೆ ಅವರು ಮತ್ತೆ ಮರುಕಳಿಸ್ಬೇಕು. ಇದು ಒಂದಷ್ಟು ಫ್ಯಾಮಿಲಿಗಳು 2-3 ದಿನದಲ್ಲಿ ಮಾಡ್ಬೋದು, ಒಂದಷ್ಟು ಫ್ಯಾಮಿಲಿಗಳು 1 ತಿಂಗಳು ತಗೋಬಹುದು, ಒಂದಷ್ಟು ಫ್ಯಾಮಿಲಿಗಳು 3 ತಿಂಗಳಿಂದ ವರ್ಷಾನುಗಟ್ಲೆನೂ ತಗೋಬಹುದು. ಬಟ್ ಆದ್ರೆ ಅದು ನಾವು ಹೇಗೆ ಆ ಫ್ಯಾಕ್ಟರ್ಸ್ ಅಂತ ಹೇಳಿದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಫ್ಯಾಕ್ಟರ್ಗಳನ್ನ ಗುರುತಿಸಿ ಕ್ರಮೇಣ ಅವ್ರನ್ನ ಸ್ಟೇಜ್ ಬೈ ಸ್ಟೇಜ್ ಮುಂದಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡೋದು ಬಹಳನೇ ಮುಖ್ಯ. ಯಾಕೆ ಅಂದ್ರೆ ಮಗುವಿನ ಫ್ಯೂಚರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಫ್ಯಾಮಿಲಿಯಲ್ಲಿ ಅವರ ಒಂದು ಆರೋಗ್ಯ ಮತ್ತೆ ಬೇರೆ ಮಕ್ಕಳ ಆರೋಗ್ಯದ ಬಗ್ಗೆನೂ ಇದು ಪರಿಣಾಮ ಬೀರಬಲ್ಲದು. ಲಾಸ್ಟ್ ಆಗಿ ಮಗುವಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಏನೇನು ಪ್ರಿಪರೇಷನ್ ಮಾಡಬೇಕು, ಅದು ಏನೇನು ಪ್ರಶ್ನೆಗಳಿದೆ, ಹೇಗೆ ಅದಕ್ಕೆ ಸಹಾಯ ಮಾಡ್ಬೋದು, ಮಗುವಿಗೆ ಏನಾದ್ರು ಎಕ್ಸಾಮ್ ಇದ್ರೆ ಅದಕ್ಕೆ ಹೇಗೆ ಸಹಾಯ ಮಾಡ್ಬೋದು, ಮಗುವಿಗೆ ಸ್ಕೂಲ್ ಬದಲಾಯಿಸಬೇಕು, ಬೇರೆ ಏನೋ ವಿಚಾರಗಳಲ್ಲಿ ಕಾಡ್ತಾ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆನೂ ಸಹ ನಾವು ಚರ್ಚೆಗಳನ್ನ ಮಾಡಿ ಅವ್ರಿಗೆ ತಿಳುವಳಿಕೆ ಕೊಡೋದು ಬಹಳ ಒಳ್ಳೆಯದು. ಸೊ ನಾವು ಹೇಗೆ ಏನು ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ನೇಚರ್ ಇರಬೇಕು, ಕೌನ್ಸಿಲಿಂಗ್ ಅನ್ನೋದು ಬರೀ ಮಾತಲ್ಲಾಗೋ ಪ್ರಕ್ರಿಯೆ. ಸೊ ಇದು ಕ್ರಮೇಣ ಒಬ್ರು ಅನುಭವಗಳನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಆದಾಗ ಕ್ರಮೇಣ ಅವರಲ್ಲಿ ಆ ಕೌಶಲ್ಯಗಳು ಬೆಳೀತಾ ಹೋಗುತ್ತೆ. ಸೊ ಮೊದಲನೇದು ಆಲಿಸೋ ಕೌಶಲ್ಯ, ಎರಡನೇದು ಆ ಒಂದು ನೋವನ್ನ ನಾವು ಪ್ರಮಾಣೀಕರಿಸಿ ಅದಕ್ಕೆ ಆ ನೋವಿಗೆ ಬೆಲೆ ಕೊಡೋದು. ಈ ಒಂದು ಮಕ್ಕಳು ನಾವು ಯಾರು ನೋಡ್ತೀವಿ ಆ ಕುಟುಂಬಗಳಲ್ಲಿ ನಮಗೆ ಅವರಲ್ಲಿರೋ ಶಕ್ತಿಗಳನ್ನ ಗುರುತಿಸೋ ಒಂದು ಶಕ್ತಿನ ಬೆಳೆಸ್ಕೊಳ್ಳೋದು, ಇದೇ ಕೌನ್ಸಿಲರ್ನ ಬಹಳ ಮುಖ್ಯ ಸ್ಟೆಪ್. ಮೊದಲನೇದು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಆಲಿಸೋದು, ಎರಡನೇದು ಅವರಲ್ಲಿ ಶಕ್ತಿಗಳನ್ನ ಗುರುತಿಸೋದು. ಈ ಶಕ್ತಿಗಳನ್ನ ಗುರುತಿಸೋದನ್ನ ನಾವು ಕಲ್ತ್ರೆ ಆ ಕೌನ್ಸಿಲಿಂಗ್ದು ಅರ್ಧ ದಾರಿ ನಾವು ಕಲ್ತ ಹಾಗೆ. ಜೊತೆಗೆ ಹೇಗೆ ಒಂದು ಸಪೋರ್ಟ್ ಸಿಸ್ಟಮ್ನ ಅವ್ರಿಗೆ ಹುಡುಕ್ಲಿಕ್ಕೆ ಸಹಾಯ ಮಾಡ್ಬೋದು, ಯಾರು ಅವ್ರ ನಂಬಿಕಸ್ಥ ವ್ಯಕ್ತಿ, ಎಷ್ಟು ಜನ ಇದ್ದಾರೆ, ಯಾರು ಅವ್ರಿಗೆ ಬೆಟರ್ ಹೆಲ್ಪ್ ಮಾಡಬಲ್ಲರು ಆ ಪರಿಸ್ಥಿತಿಲಿ, ಅದನ್ನ ಅವ್ರಿಗೆ ಅವಲೋಕನ ಮಾಡ್ಲಿಕ್ಕೆ ಸಹಾಯ ಮಾಡೋದು. ಮತ್ತೆ ಬಹಳ ಅವ್ರಿಗೆ ಎಷ್ಟು ಅರ್ಥ ಆಗುತ್ತೆ ಆ ಮಟ್ಟದಲ್ಲಿ ನಮ್ಮ ಒಂದು ಕಾನೂನಿನ ಬಗ್ಗೆ ಮತ್ತೆ ಹಕ್ಕುಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಹೇಳೋದು. ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಎಷ್ಟು ಅರ್ಥ ಆಗ್ತಿದೆ, ಅವ್ರಿಗೆ ಏನ್ ಅನಿಸ್ತಾ ಇದೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಆಯ್ತಾ, ಸ್ವಲ್ಪ ತಿಳುವಳಿಕೆಯಲ್ಲಿ ಅವ್ರಿಗೆ ನಿರ್ಧಾರ ಮಾಡ್ಲಿಕ್ಕೆ ಸಹಾಯ ಆಗ್ತಿದ್ಯಾ ಅಲ್ವಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ಅದನ್ನ ವಿವರಿಸ್ಕೊಡೋದು. ಮತ್ತೆ ಅವರಲ್ಲಿ ಏನು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಾವು ನೋಡ್ತೀವಿ, ಮಗು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತು, ಮಗು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಆಗ್ತು ಜೀವನದಲ್ಲಿ, ಮನೆಯವರು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರು, ಅವರು ಒಂದು ಸ್ಟೆಪ್ ಮುಂದೆ ತಗೊಂಡ್ರು, ಇಂಥ ಸ್ಟೆಪ್ಗಳನ್ನ ನಾವು ಗುರುತಿಸಿ ಅದಕ್ಕೆ ನಾವು ಗೌರವಿಸಿದಾಗ ಅವರಲ್ಲಿ ಆ ಆತ್ಮವಿಶ್ವಾಸ, ಆ ಒಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋ ಶಕ್ತಿನೂ ಸಹ ನಾವು ಬೆಳೆಸ್ಬೋದು. ಕೊನೆಯದಾಗಿ ಏನೇನು ಆಸ್ಪೆಕ್ಟ್ಗಳನ್ನ ನಾವು ಕೌನ್ಸಿಲಿಂಗ್ ಅಲ್ಲಿ ಕವರ್ ಮಾಡಬೇಕಾಗತ್ತೆ. ಮೊದಲನೇ ವಿಷಯ, ನಾವು ಕೌನ್ಸಿಲಿಂಗ್ ಮಾಡಬೇಕಾದ್ರೂ ಸಹ ಇಲ್ಲಿ 4 days ಅನ್ನೋ ಒಂದು ಪದನ ನಾನು ಹೈಲೈಟ್ ಮಾಡಿದ್ದೇನೆ. ಇದು ಬಹಳ ಮುಖ್ಯ.
ಎಸ್ಪೆಷಲಿ ಏನಕ್ಕೆ ಅಂತ ಹೇಳಿದ್ರೆ, ಬೈ ಚಾನ್ಸ್ ಮಗುಗೆ ಪೆನೆಟ್ರೇಟಿವ್ ಅಬ್ಯೂಸ್ ಅಂದ್ರೆ ಒಂದು ರೇಪ್ ಅಂತ ಏನ್ ಹೇಳ್ತೀವಿ, ಅವರ ಲಿಂಗಗಳು ಸೇರಿದೆ, ಆ ಟೈಮಲ್ಲಿ 2 ತೊಂದರೆಗಳು. ಒಂದು ಮೆಡಿಕಲ್ ಡಿಸಾರ್ಡರ್ ಅಂದ್ರೆ HIV ಅಂತ ಒಂದು ಕಾಯಿಲೆಗಳು, ಅದಕ್ಕೆ ಟ್ರೀಟ್ಮೆಂಟ್ಗಳು ಕಷ್ಟ. ಸೊ ವಿತಿನ್ 4 ಡೇಸು ಆ ಥರ ಪೆನೆಟ್ರೇಟಿವ್ ಅಬ್ಯೂಸ್ ಆದರೆ ಅದಕ್ಕೆ ಮೆಡಿಕೇಶನ್ಸ್ ಇದೆ. ಸೊ ನಾವು ಕೌನ್ಸಿಲಿಂಗ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು, ಅವ್ರಿಗೆಲ್ಲ ಕೇಳ್ಬಿಟ್ಟು ಇದೊಂದು 2 ಸ್ಟೆಪ್ ಮುಗಿಸ್ಕೊಳ್ಳಿ, ನೆಕ್ಸ್ಟ್ ಬೇರೆ ಮಾಡೋಣ ಅಂತಲೂ ಹೇಳ್ಬೋದು. ಸೊ ಮೊದಲನೇದು ಆ 4 ಡೇಸು ಆ ವಿಷಯದಲ್ಲಿ ಬಹಳ ಮುಖ್ಯ. ಎರಡನೇ ವಿಷಯ ಎವಿಡೆನ್ಸ್ ಕಲೆಕ್ಷನ್. ಸೊ ವಿತಿನ್ 2 ಡೇಸ್ ಅಥವಾ 3 ಡೇಸ್ ಎವಿಡೆನ್ಸ್ ಕಲೆಕ್ಷನ್ ಮಾಡಬೇಕು ಅಂತಾರೆ, ಬಟ್ 4 ಡೇಸ್ ವರೆಗೂ ನಾವು ಒಂದು ಔಟ್ಲೈನ್ ಇಟ್ಕೊಳ್ಳೋದು ಒಳ್ಳೇದು. ಸೊ ಈ 2 ವಿಚಾರಗಳಿಗೆ ಒಬ್ಬ ಡಾಕ್ಟರ್ನ ಸಹಾಯ ಬೇಕು. ಸೊ ನಮಗೆ ಒಬ್ಬ ಸಂಸ್ಥೆಯ ಒಂದು ತಿಳುವಳಿಕೆ, ಸಂಸ್ಥೆಯಲ್ಲಿ ಇಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ, ಅಲ್ಲಿ ಒಬ್ಬರ ಪರ್ಸನ್ ಕಾಂಟ್ಯಾಕ್ಟ್, ನರ್ಸಿಂಗ್ ಸ್ಟಾಫೇ ಇರ್ಬೋದು ಅಥವಾ ಅಲ್ಲಿ ಸಂಸ್ಥೆಯಲ್ಲಿರೋ ಸೋಷಿಯಲ್ ವರ್ಕರೇ ಇರ್ಬೋದು, ಅವ್ರಿಗೆ ಈ ತರ ಸನ್ನಿವೇಶಗಳನ್ನ ನೀವು ಒಂದು ಸಂಪರ್ಕ ಹೇಳಿ ಅಲ್ಲಿಗೆ ಕಳಿಸ್ಕೊಟ್ಟಾಗ ಮಕ್ಕಳಿಗೆ ಆಗೋ ಒಂದು ರಿಲೀಫ್ ಏನಿದೆ ಅಥವಾ ಸೇವೆ ಏನಿದೆ ಅದು ಬಹಳ ದೊಡ್ಡದು. ಸೊ 4 ದಿನ ಅನ್ನೋದು ನಮಗೆ ಬಹಳ ಮುಖ್ಯವಾಗಿ ನಮ್ಮ ಮನಸ್ಸಲ್ಲಿ ಇರಬೇಕು. ಒಂದು, ಈ ತರ ಸೆಕ್ಷುವಲಿ ಟ್ರಾನ್ಸ್ಮಿಟ್ ಡಿಸೀಷನ್ಗೆ ಪ್ರೊಫೈಲಾಕ್ಸಿಸ್ ಕೊಡ್ಲಿಕ್ಕೆ, ಮತ್ತೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ. ಸೊ ಇದು ನಾವು ಅದನ್ನ ಮೆಡಿಕಲ್ ಸೇಫ್ಟಿ ಅಂತ ಯೋಚನೆ ಮಾಡ್ಬೋದು. ಎರಡನೇದು ಸೈಕಲಾಜಿಕಲ್ ಸೇಫ್ಟಿ. ಇದಕ್ಕೆ ಮೊದಲೇ ಮೇಡಮು ಸಹ ಹೇಳಿದ್ರು, ಇದು ಯಾರು ದೌರ್ಜನ್ಯ ಮಾಡಿರೋದು, ಆ ಮಗು ಮನೆಯಲ್ಲಿ ಸೇಫ್ ಇದೆಯಾ ಅನ್ನೋ ಒಂದು ವಿಚಾರ ನಮಗೆ ಬಂದಾಗ, ಅದು ಸೇಫ್ ಇದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ನೀವು 5 ದಿನ ಇಟ್ಕೋಬಹುದು ಅಂತ ಮೇಡಮ್ ಹೇಳಿದ್ರು. ಜೊತೆಗೆ ಇಮಿಡಿಯೇಟ್ ಆಗಿ CWC ಇಡಬಹುದು. CWC ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ನಿರ್ಧಾರ ಮಾಡಬಹುದು. ಯೂಶುವಲಿ ಆ ಮಗು ಎಲ್ಲೇ ಇದ್ರು ಒಂದು 4 ರಿಂದ 5 ದಿನ, ಫಸ್ಟ್ ಒಂದು 7 ದಿನ ನಿದ್ರೆ ತೊಂದರೆಗಳು ಜಾಸ್ತಿ ಇರುತ್ತೆ. ಅದೇ ಒಂದು ವ್ಯಕ್ತಿ ಗೊತ್ತಿರೋರು ಮಾಡಿದ್ರೆ ಅದು ಇನ್ನೂ ಒಂದು 10-15 ದಿನದೊಳಗೂ ತೊಂದರೆ ಆಗ್ಬೋದು. ಇವಾಗ ಒಂದು 4-5 ದಿನ ಆ ಮಗುವಿನ ನಿದ್ರೆ, ಊಟ ಮೇಲಾಗ್ತಿಲ್ಲ, ಒಂದು ತಿಳುವಳಿಕಸ್ತ್ರ ತಜ್ಞರ ಸಹಾಯಗಳನ್ನ ತಗೊಳ್ಳೋದು ಆ ಮೂಮೆಂಟ್ ಅಲ್ಲಿ ಒಳ್ಳೇದು. ಎರಡನೇ ವಿಚಾರ, ಮಗು ಆ ವಯಸ್ಸಲ್ಲಿ ತಪ್ಪಿಲ್ಲ. ಇವಾಗ ದಾರಿಲಿ ಹೋಗ್ಬೇಕಾದ್ರೆ ಮಗು ಸೈಕಲ್ ಕಲಿತಾ ಇರುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದೇ ತರ ಈ ತರ ಘಟನೆಗಳಾದಾಗ ಮಗುವಿನ ಪಾತ್ರ ಇದ್ರಲ್ಲಿ ಏನೂ ಇಲ್ಲ. ಮಗು ಎಷ್ಟು ಒಂದು ತಿಳುವಳಿಕೆ ಇಲ್ಲದ್ರಿಂದ ಇದನ್ನ ಒಂದು ದೌರ್ಜನ್ಯ ಆಗಿದೆ, ನಾವು ಆ ಮಗುವಿನ ಏನ್ ಯೋಚನೆ ಮಾಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಮಗುವಿನ ಯೋಚನೆ ಅನುಸಾರವಾಗಿ ನಾವು ಆ ಮಗುಗೆ ಹೆಲ್ಪ್ ಮಾಡಬೇಕು. ಈ ವಿಚಾರನು ಸಹ ನಾವು ತಂದೆ ತಾಯಿಗೆ ಬಹಳ ಚೆನ್ನಾಗಿ ಮನವರಿಕೆ ಮಾಡೋದ್ರಿಂದ ಆ ಮಗುಗೆ ರಿಕವರ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ತರ ಮೊದಲೇ ಹೇಳ್ದಂಗೆ ಈ ಒಂದು ವಿಕ್ಟಿಮ್ಸ್ ನ ಹಕ್ಕುಗಳು ಮತ್ತೆ ಕಾನೂನುಗಳನ್ನು ಸಹ ನಾವು ಹೇಳ್ಕೊಡ್ಬೇಕಾಗತ್ತೆ. ಸಪೋರ್ಟ್ ನೆಟ್ವರ್ಕ್ ಮತ್ತೆ ಸಪೋರ್ಟ್ ಅಂಡ್ ಗೈಡೆನ್ಸ್. ನಾನು ಹೇಳ್ದಂಗೆ ದಿನದಿಂದ ದಿನಕ್ಕೆ ಇವರಿಗೆ ಒಂದೊಂದು ಹೊಸ ಚಾಲೆಂಜಸ್ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ಎದುರಿಸ್ಬೋದು. ಸೊ ನಾವು ಈ ಕೌನ್ಸಿಲಿಂಗ್ ಏನಿದೆ ಆಸ್ಪೆಕ್ಟ್ಸ್ ಟು ಕವರ್ ಅನ್ನೋದ್ರಲ್ಲಿ ಹೇಗೆ ಏನು ಕಾಂಪೋನೆಂಟ್ ಅಸಿಸ್ಟೆನ್ಸ್ ಅಲ್ಲಿ ಏನ್ ಹೇಳಿದ್ದೆ ಅದನ್ನೇ ನಿಮಗೆ ತಿಳಿಸ್ತಾ ಇದ್ದೀನಿ. ಇದೇ ಕಾಂಪೋನೆಂಟ್ಗಳ ಬಗ್ಗೆ ಅವಲೋಕನ ಮಾಡಿ ಕೌನ್ಸಿಲಿಂಗ್ ಮಾಡೋದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗುತ್ತೆ. ಈ ತರ ಒಂದು ಅನುಭವಗಳನ್ನ ನೀವು ಅವರಿಗೆ ಒಂದು 2-3 ತಿಂಗಳುಗಳಲ್ಲಿ ಒಂದಷ್ಟು ಸೆಷನ್ಗಳಲ್ಲಿ ಕೊಟ್ಟಾಗ ಅವರಿಗೆ ನೀವು ಕೊಡುವಂತಹ ಒಂದು ಸಮಾಧಾನಕರ ಮನಸ್ಥಿತಿ ಹಾಗೂ ಒಂದು ಗೈಡೆನ್ಸ್ ಅದಕ್ಕೆ ವ್ಯಾಲ್ಯೂ ಕಟ್ಲಿಕ್ಕೆ ಆಗಲ್ಲ. ಸೊ ಅವರು ಅವರ ಜೀವನ ಪೂರ್ತಿ ನಿಮ್ಮ ಈ ಒಂದು ಸಂವಾದ ಮತ್ತೆ ಆ ಒಂದು ಪರಿಸ್ಥಿತಿಗಳಲ್ಲಿ ನೀವು ಮಾಡಿದ ಸಹಾಯಗಳಿಗೆ ಅವರು ಬೆಲೆ ಕಟ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಈ ಒಂದು 10 ನಿಮಿಷದ ಮೈನ್ ಕವರ್ ಏನ್ ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ ಬಗ್ಗೆ ನಾವೇನು ಫೋಕಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬಾ ವಿಸ್ತಾರವಾಗಿ ನೀವು ತಿಳಿಸ್ಕೊಟ್ರಿ. ಈಗ ಕ್ಯಾನ್ ವಿ ಮೂವ್ ಆನ್ ಟು ದ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್? Yes, from my side. ಪಾರ್ಟಿಸಿಪೆಂಟ್ಸ್ ಎಲ್ಲರೂ ದಯವಿಟ್ಟು ನಿಮ್ಮ ಕ್ವೆಶ್ಚನ್ಸ್ ನಾನು Q&A ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲ ಚಾಟ್ ಮೂಲಕ ಕೂಡ ನೀವು ತಿಳಿಸ್ಬೋದು. ಮ್ಯಾಮ್, ಫಸ್ಟ್ ಕ್ವೆಶ್ಚನ್ ಇಸ್ ಟು ಯು. ನೀವು ಹೇಳಿದ್ರೆ ಈ ತರ ಈ ಸ್ಪೆಷಲಿ ದಿಸ್ ಇಸ್ ಪರ್ಟೈನಿಂಗ್ ಟು ದ ಲಾಸ್ಟ್ ಸ್ಲೈಡ್ ಆಫ್ ಯೋರ್ಸ್ MTP ಅಲ್ಲಿ ನೀವು ಡ್ಯೂರೇಷನ್ ತಿಳಿಸಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸೌಮ್ಯ ಅವ್ರು ಕೇಳ್ತಾರೆ, 24 ವಾರಗಳ ನಂತರ ಕೋರ್ಟಿನ ಮೂಲಕ ಅನುಮತಿ ಅಗತ್ಯ ಆದ್ರೆ ಆ ಒಂದು ಅನುಮತಿ ನೀಡಲು ಎಷ್ಟು ಕಾಲಾವಕಾಶ ಕೋರ್ಟ್ ತಗೊಳ್ತಾರೆ, ಹಾಗೂ ಅನುಮತಿ ನಂತರ ಎಷ್ಟು ಸಮಯ ಒಳಗೆ ನಾವು ಗರ್ಭಪಾತ ಮಾಡಿಸಬೇಕೆಂದು ಕೇಳ್ತಾ ಇದ್ದಾರೆ ಅವರು.
So, High Court ಅಲ್ಲಿ we've had a order from the High Court within 24 hours. So, ಇವತ್ತು ಬೆಳಗ್ಗೆ 10 o'clock ಅಲ್ಲಿ ನಮ್ದು lawyers ಅದನ್ನ ಲಿಸ್ಟ್ ಮಾಡಿ ಮಧ್ಯಾಹ್ನ ಟೈಮ್ ಅಲ್ಲಿ court has ordered for the medical board in the hospital to examine the child and submit the report by next day 10 a.m. So 10 a.m. a special hearing was held by the High Court. So by 10:30 next day we've had an order with a permission for termination. So ಡಿಪೆಂಡಿಂಗ್ ಅಪಾನ್ ಯಾವ ಲಾಯರ್ ಈ ರಿಟ್ ಪೆಟಿಷನ್ ನ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತಾರೋ, ಹೈಕೋರ್ಟ್ ಮುಂಚೆ ಸಬ್ಮಿಟ್ ಮಾಡ್ತಾರೋ, ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರ್ಬೇಕು, ಅದರಲ್ಲಿ ID ಪ್ರೂಫ್ ಇರಬೇಕು, ವೆರಿಫೈಯಿಂಗ್ ಅಫಿಡವಿಟ್ ಇರಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾವಾಗಿದ್ರೆ ಹೈಕೋರ್ಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಪ್ರಾಂಪ್ಟ್ ಇನ್ disposing these writ petitions. Second question was, High Court ಇದನ್ನು ಹೇಳ್ತಾರೆ that as soon as possible. ನಾವು ಆಲ್ರೆಡಿ 24 weeks ಆಗಿರೋದ್ರಿಂದಾನೇ ನಾವು ಹೈಕೋರ್ಟ್ ಹತ್ರ ಹೋಗಿದ್ದೀವಿ. ಸೊ ಇಟ್ಸ್ ಆಲ್ರೆಡಿ ಅನ್ ಅಡ್ವಾನ್ಸ್ ಸ್ಟೇಜ್ ಆಫ್ ಅ ಪ್ರೆಗ್ನೆನ್ಸಿ. ಸೊ ದ ಡಾಕ್ಟರ್ಸ್ ಆಲ್ಸೋ ಯಾವ ಹಾಸ್ಪಿಟಲ್ ಆದ್ರೇನು ಸರಿ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಮಾಡೋದು ನಾವು ವಾಣಿ ವಿಲಾಸ್ ಹಾಸ್ಪಿಟಲ್, ಇಲ್ಲ ಗೋಷಾ ಹಾಸ್ಪಿಟಲ್, ಇಲ್ಲ KC ಜನರಲ್ ಹಾಸ್ಪಿಟಲ್, ಈ ಹಾಸ್ಪಿಟಲ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಮ್ದು MTPs ನಡೆಯುತ್ತೆ. ಅಂಡ್ ಅಲ್ಲಿ as soon as they receive the High Court order, ಮಗುನ ಅಡ್ಮಿಟ್ ಮಾಡಿ ಮಗುಗೆ ಯಾವ್ಯಾವುದು ಟ್ರೀಟ್ಮೆಂಟ್ ಶುರು ಮಾಡಬೇಕೋ they immediately initiate it, literally immediately, because ಒಂದು ಹೈಕೋರ್ಟ್ಗೆ ಕಂಪ್ಲೈಯನ್ಸ್ ಆರ್ಡರ್ ರಿಪೋರ್ಟ್ ಕೊಡ್ಬೇಕಾಗಿರ್ತದೆ. ಸೊ ಇಟ್ ಹ್ಯಾಪನ್ಸ್ ವೆರಿ ಸೂನ್, ಯೂಶಲಿ ಮ್ಯಾಕ್ಸಿಮಮ್ ವಿದಿನ್ 5 days. if MTP ದು ಆರ್ಡರ್ ಪರ್ಮಿಷನ್ ಸಿಕ್ಕಿದ್ರೆ within 5 days everything is finished. Okay, thank you ma'am. Sir, my next question is to you. ಈಗ ನಾವು ಮೆಂಟಲ್ ಹೆಲ್ತ್ ಪೋಸ್ಟ್ ಟ್ರಾಮಾ ರೆಸ್ಪಾನ್ಸಸ್ ಬಗ್ಗೆ ಮಾತಾಡ್ತೀವಿ. ಅಡಲ್ಟ್ಸ್ ಅಲ್ಲಿ ಪೋಸ್ಟ್ ಟ್ರಾಮಾದಲ್ಲಿ ಬೇರೆ ಏನೋ ಡಿಪ್ರೆಷನ್, ಆಂಗ್ಸೈಟಿ, ಇಲ್ಲ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಮಕ್ಕಳಲ್ಲಿ ಇದು ಹೇಗೆ ಕಾಣಿಸ್ಕೊಳುತ್ತೆ ಅಂತ ಏನಾದ್ರು ಒಂದು ಬ್ರೀಫ್ ಆಗಿ ನೀವು ಹೇಳ್ತೀರಾ? ಸೊ ಮೊದಲೇ ಚರ್ಚೆ ಮಾಡಿದಾಗೆ ಇದು ಒಂದು ಬಹಳ ನೋವಾಗುವಂತಹ ಅನುಭವಗಳಾಗೋದ್ರಿಂದ ಮಕ್ಕಳುಗಳು ಬೇರೆ ಬೇರೆ ತರಹ ಅದಕ್ಕೆ ಕೋಪ್ ಮಾಡಬಹುದು. ಬಟ್ ಹೇಗೆ, ಯಾವಾಗ ಮಾನಸಿಕ ಆರೋಗ್ಯದ ಸಹಾಯ ತಗೋಬೇಕು, ಯಾವಾಗ ಮಾನಸಿಕ ಒಂದು ತೊಂದರೆಗೆ ಅವ್ರಿಗೆ ಕೌನ್ಸಿಲಿಂಗ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಬಹುದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಸೊ ಇವಾಗ ನಾವು ದುಃಖ, ಭಾವನೆಗಳು, ಭಯ ಮಗುಗೆ ದಿನದಲ್ಲಿ ಎಷ್ಟು ಹೊತ್ತಿದೆ, ಎರಡನೇದು ನಿದ್ರೆ ಊಟ ಹೇಗಿದೆ, ಮೂರನೇದು ಮನೆಯವರ ಭಾವನಾತ್ಮಕ ಸ್ಥಿತಿ ಹೇಗಿದೆ. ಇವು ಮೂರನ್ನು ನಾವು ನೋಡ್ಬೇಕಾಗತ್ತೆ. ಮನೆಯವರು ಬಹಳ ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ, ಅಳ್ತಾ ಇದ್ದಾರೆ, ಅದು ನೀವು ಒಂದು ವಾರದಲ್ಲಿ ಇದು ಕಮ್ಮಿ ಆಗ್ತಿಲ್ಲ ಅಂದ್ರೂ ಅವ್ರನ್ನ ಕೌನ್ಸಿಲಿಂಗ್ ಕಳಿಸೋದು ಒಳ್ಳೆಯದು. ಎರಡನೇದು ಮಗುವಿನ ಊಟ, ನಿದ್ರೆ, ಮುಖ್ಯವಾಗಿ ಆತಂಕ ಮತ್ತೆ ದುಃಖದಿಂದ ತೊಂದರೆಗಾಗಿರುತ್ತೆ. ಆ ಒಂದು ತೊಂದರೆ ಒಂದಷ್ಟು ಜನಕ್ಕೆ ರಿಲೀಫ್ ಆಗ್ಬೋದು, ರಿಲೀಫ್ ಆಗದೆ ಇರ್ಬೋದು. ರಿಲೀಫ್ ಆಗದಿದ್ದವ್ರನ್ನ ನೀವು ಕಳಿಸ್ಬೇಕಾಗುತ್ತೆ. ಮೂರನೇದು, ಅವ್ರಿಗೆ ಒಂದು 6 ವಾರ ಆಗಿದೆ, ಬಟ್ ಅವರಲ್ಲಿ ಈ ನೆನಪುಗಳು ಕಾಡ್ತಾ ಇದೆ. ಆ ನೆನಪುಗಳಿಂದ ಅವರಿಗೆ ದಿನನಿತ್ಯದ ಕೆಲಸಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅದು ಮೊದಲು 1 ತಿಂಗಳು ಸ್ವಲ್ಪ ಅವ್ರು ರಿಕವರ್ ಆಗ್ತಾರೆ. ಅದಾದ್ಮೇಲೆ ಈ ಒಂದು ಅನುಭವಗಳ ನೆನಪುಗಳು ಅವ್ರನ್ನ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಅವರ ದಿನನಿತ್ಯದ ಜೀವನ, ಭಾವನಾತ್ಮಕ ಸ್ಥಿತಿ ಮತ್ತೆ ವಿದ್ಯಾಭ್ಯಾಸನ ಅಫೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 3 ಸ್ಟೇಜ್ ಇದೆ. ಮೊದಲನೇದು ಒಂದು 4-5 ಡೇಸು ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು, ಕಮ್ಮಿ ಆಗ್ತಿದೆ ಅಂತ ನೋಡ್ಬೋದು. ಅದೇ ಆ 4-5 ಡೇಸಲ್ಲಿ ಅವರ ಒಂದು ಭಾವನಾತ್ಮಕ ಸ್ಥಿತಿ ಬಹಳ ತೀವ್ರವಾಗಿದೆ, ಮನೆಯವರು ಅದನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆವಾಗಲೂ ರೆಫರ್ ಮಾಡ್ಬೋದು. ಎರಡನೇದು, ಒಂದು 10-15 ದಿನಗಳ ಕೊನೆಗಳಲ್ಲಿ ಕ್ರಮೇಣ ಇವರ ಒಂದು ಪರಿಸ್ಥಿತಿ ಬದಲಾಗ್ತಿಲ್ಲ, ನಿದ್ರೆ ಊಟ ಮೊದಲ ತರ ಆಗ್ತಾ ಇಲ್ಲ, ಅವರು ಭಾವನೆ ಪರಿಸ್ಥಿತಿಗಳಲ್ಲಿ ಅವ್ರಿಗೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಿದೆ, ಎರಡನೇ ಪರಿಸ್ಥಿತಿಯಲ್ಲಿ ಕಳಿಸ್ಬೋದು. ಮೂರನೇ ಪರಿಸ್ಥಿತಿ, ಇವೆರಡೂ ಪರಿಸ್ಥಿತಿಯಲ್ಲಿ ಅವ್ರು ಚೆನ್ನಾಗಿ ಗುಣ ಆದ್ರು, ಸ್ವಲ್ಪ ಜನಗಳು ಒಂದು 4 ವಾರ 8 ವಾರ ಆದ್ಮೇಲೆ ಈ ಒಂದು ದುಃಖದ ಪರಿಸ್ಥಿತಿ ಕಾಣಿಸ್ತಾ ಇದೆ, ನೆನಪುಗಳು ಬರ್ತಾ ಇದೆ, ನನಗೆ ಓದ್ಲಿಕ್ಕೆ ಅಥವಾ ಒಂದು ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅವರು ಬಹಳನೇ ವರ್ತನೆಗಳಲ್ಲಿ ಬದಲಾವಣೆ ಆಗ್ತಿದೆ. ಇದು ಅವ್ರಿಗೆ ಆ ನೆನಪುಗಳು ಮತ್ತೆ ಅವ್ರ ಮನಸ್ಸಲ್ಲಿ ಹುಟ್ಟಿ ಅದರಿಂದ ಆಗೋ ಒಂದು ಭಾವನೆಗಳ ತೊಂದರೆ ಅಂತ ನಾವು ಹೇಳ್ತೀವಿ. ಅಂಥದ್ದು ಕಂಡು ಆ ಟೈಮಲ್ಲೂ ನಾವು ಈ ಒಂದು ಸಹಾಯಕ್ಕೋಸ್ಕರ ಕಳಿಸ್ಬೋದು. ಅವ್ರಿಗೆ ಈ ಒಂದು ಪರಿಕಲ್ಪನೆನ ಕೊಟ್ಟು ಅವ್ರಿಗೆ ಈ ವಿಚಾರಗಳನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಜಾಸ್ತಿ ಇಂಡಿವಿಜುವಲ್ ತಂದೆ ತಾಯಿಗಳ ಸಪೋರ್ಟ್ನ ಎನ್ಹಾನ್ಸ್ ಮಾಡೋದ್ರ ಜೊತೆಗೆ ಈ ಒಂದು ಸ್ಟೆಪ್ಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತೀವಿ.
ಬಹಳಷ್ಟು ಪರಿಸ್ಥಿತಿಗಳಲ್ಲಿ ಆ ಒಂದು ಉದ್ವೇಗ ಮನಸ್ಥಿತಿ ಏನು ಫ್ಲಕ್ಚುಯೇಷನ್ ಏನಾಗುತ್ತೆ ಈ ತರ ನೆನಪುಗಳು ಬಂದಾಗ ಆತಂಕದ ಒಂದು ಅನುಭವ ಅವರ ಎದೆ ಬಡಿತ ಜಾಸ್ತಿ ಮಾಡೋದು, ಅವರಿಗೆ ಬಹಳನೇ ಪ್ಯಾನಿಕ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ ಕಾಮನ್ ಆಗಿ. ಅದಕ್ಕೆ ಬೇಕಾದಾಗ ನಾವು ಔಷಧಗಳನ್ನ ಕೊಟ್ಟಾಗ ಆ ಒಂದು ಬಾಡಿ ಸಿಂಪ್ಟಮ್ಸ್ ನ ಕಂಟ್ರೋಲ್ ಮಾಡಿ ಆಲೋಚನೆಗಳನ್ನ ಅವ್ರು ನಿಭಾಯಿಸಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸರ್. ಮೇಡಮ್, ನೆಕ್ಸ್ಟ್ ಕ್ವೆಶನ್ ನಿಮ್ಗೆ. ಸೊ ನಾವು ನಮ್ಮ ವಿಸಿಟ್ಸ್ ಅಲ್ಲಿ ಕೂಡ, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ಒನ್ ಸ್ಟಾಪ್ ಸೆಂಟರ್ಸ್ ಆಗ್ಲಿ, ಇಲ್ಲ ಮುಕ್ತ ಸೆಂಟರ್ಸ್ ಅಂತ ಆಗಿರೋದು, ಇಲ್ಲ ಫಸ್ಟ್ ಲೈನ್ ರೆಸ್ಪಾಂಡರ್ಸ್, ಇಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಭೇಟಿ ಆದಾಗ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ ಪಾಕ್ಸೋ ಅಲ್ಲಿ. ಸೊ ವೆನ್ ವಿ ಟಾಕ್ ಅಬೌಟ್ ಕನ್ಸೆನ್ಶುಯಲ್ ಸೆಕ್ಸ್, ಸ್ಪೆಷಲಿ ಈ ತರ ಅರೇಂಜ್ ಮ್ಯಾರೇಜಸ್ ಸಿನಾರಿಯೋಸ್, ಇಲ್ಲ ಚೈಲ್ಡ್ ಮ್ಯಾರೇಜಸ್ 16 to 18 ಗ್ರೂಪ್ಸ್ ಅಲ್ಲಿ ಮೆಜಾರಿಟಿ ಆಫ್ ದ ವಿಮೆನ್ ಕಮ್ ಟು ಹಾಸ್ಪಿಟಲ್ ಪ್ರೆಗ್ನೆಂಟ್ ಇದ್ದಾಗ. ಸೊ ಅವರು ದೇ ವಿಲ್ ಬಿ ಅನ್ನೆಸೆಸರಿಲಿ ಸಬ್ಜೆಕ್ಟೆಡ್ ಟು ಪಾಕ್ಸೋ ಬಿಕಾಸ್ ಆಫ್ ದಿಸ್, ಇವನ್ ದ ಫ್ಯಾಮಿಲಿ ಸಪೋರ್ಟಿವ್, ಸೋಷಿಯಲಿ ಅಕ್ಸೆಪ್ಟಬಲ್ ರೀಸನ್ ಆಗಿದ್ದಲ್ಲಿ. ಸೊ ನಮ್ಮ ರೆಸ್ಪಾಂಡರ್ ಸುಮಾರು ಜನ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದು, ವಿ ಫೀಲ್ ವೆರಿ ಡಿಸ್ಟ್ರೆಸ್ಡ್. ಅವರಿಗೆ ಪ್ರೆಗ್ನೆನ್ಸಿ ಅವ್ರು ಚೆಕ್ಅಪ್ ಮಾಡ್ಕೊಳಕ್ ಬಂದಿರ್ತಾರೆ, ಬಟ್ ನಾವು ವಿಲ್ ಬಿ ಪುಟ್ಟಿಂಗ್ ದಮ್ ಅಂಡರ್ ಪಾಕ್ಸೋ. And I know that ideally it is not right because a law is a law, but what is your take and what is your opinion on this aspect ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. You asked a very complex question. I don't think society is ready to hear what I'm going to say, but I'm going to say it anyway. The law is, like you already said, law already 18ಕ್ಕಿಂತ ಕೆಳಗಿರೋ ಮಕ್ಕಳ ಜೊತೆಗೆ ಯಾವ ರೀತಿದು ಲೈಂಗಿಕ ಒಂದು ರಿಲೇಶನ್ಶಿಪ್ ಇರಬಾರ್ದು ಅಂತ ಲಾ ಇದೆ. ಬಟ್ ಎಷ್ಟೋ ಮಕ್ಕಳು ಇಂಡಿಯಾದಲ್ಲಿ ಆರ್ ಎಂಗೇಜಿಂಗ್ ಇನ್ ಸೆಕ್ಸ್. And from what age? 13, 14, 15, 16 onwards. It's not only 17 and a half going into 18. So consensual relationships na ನಮ್ದು ಯಾವ ರೀತಿನಲ್ಲಿ ಸೊಲ್ಯೂಷನ್ಸ್ ನಾವು ನೋಡಿದೀವಿ ಅಂದ್ರೆ, ವಿ ಹ್ಯಾವ್ ಅಪ್ರೋಚ್ ದ ಸೀನಿಯರ್ ಪೊಲೀಸ್ ಆಫೀಸರ್ಸ್. ಲೋಕಲ್ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ಗೆ ಹೋದ್ರೆ their hands are tied. They have to follow the law. They will register an FIR. ಈ ಕಾಲದಲ್ಲಿ ಕರ್ನಾಟಕದಲ್ಲಿ ಅಂತೂ 100% they will register the FIRs. ಇಲ್ಲಾಂದ್ರೆ ಸೀನಿಯರ್ ಆಫೀಸರ್ಸ್ ಅವ್ರನ್ನ pull up ಮಾಡ್ತಾರೆ ಅಂತ. So we approach senior police officers if we know that it's a consensual relationship. ಅದನ್ನೇ ನಾವು ಒಂದು 13 years ಹುಡುಗಿ and one 18 years old boy, 19-year-old boy, that's also not okay, because ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಲಾಯ್ಟೇಷನ್ ಇರಬಹುದು, ಸ್ವಲ್ಪ ಮ್ಯಾನಿಪ್ಯುಲೇಷನ್ ಇರಬಹುದು, ಕೋರ್ಜನ್ ಇರಬಹುದು. So when it's close in age, if it is a 16-year-old and a 17 or a 16 and 18, then we do approach the police and they have to register FIR. FIR register ಆಗೆ ಆಗುತ್ತೆ, but ಅದರಲ್ಲಿ ಹುಡುಗನ not arresting the boy under section 41A of the CRPC. There is a provision where the offender does not have to be arrested. The investigating the officer superior to the investigating officer, DYSP level officer or ACP level officer, can give permission to not arrest the apradhi. He can even be a 19-year-old boy. So in some of our cases, the girls are 17 or 18 and the boy is just 19. He's just an adult. So the police have not arrested him, but he has to come to trial. He has to come to the sessions court. Otherwise, they can move a quashing petition before the High Court. And the High Court will decide whether this was genuinely a consensual case or there was some manipulation, etc. There is a provision for quashing the case also. I'll stop here. Okay, thank you, ma'am. Next question, Rajendra sir, nimge. Any self-help illa or what we call as a support groups, ಈ ತರ victims of ಇದರಲ್ಲಿ ನಿಮ್ಗೆ any resources ಇಲ್ಲ any directories that we can take help of, ಈ ತರ support groups of victims, ಈ ತರ rape victims ಇರ್ಬೋದು, ಇಲ್ಲ child support groups ಆ ತರ ಏನಾದ್ರು ನಿಮ್ಗೆ ಗೊತ್ತಿದ್ಯಾ? ಸೊ ನೀವು ಸಪೋರ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಯೂಶುವಲಿ ನಮಗೆ ಒಂದೆರಡು NGOಗಳು ಮತ್ತೆ ವ್ಯಕ್ತಿಗಳ ಹೆಸರುಗಳ ಪರಿಚಯ ಇರುತ್ತಷ್ಟೇ. ಬಟ್ ಆದ್ರೆ CWC ಅವರಿಗೆ ಬಹಳನೇ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಮತ್ತೆ CWC ಅವರು ಮೇಡಮ್ ಹೇಳಿದಾಗೆ ಒಬ್ರು ಸಪೋರ್ಟ್ ಪರ್ಸನ್ ಅನ್ನೋರ್ನ ಈ ಮನೆಗೆ ಡೆಸಿಗ್ನೇಟ್ ಮಾಡೋ ಒಂದು ಶಕ್ತಿನೂ ಸಹ ಇರುತ್ತೆ. ಸೊ ಈ NGOಗಳ ಪಾತ್ರ ಹೇಗೆ ಮೇಡಮ್ 250 ಕೇಸ್ಗಳಿಗೆ ಸಹಾಯ ಮಾಡಿದ್ದೀವಿ ಅಂದ್ರು, ಆ ಒಂದು ಅನುಭವ ಮತ್ತೆ ಆ ಒಂದು ಸಹಾಯದ ಬೆಲೆ ಕಟ್ಟಲಾರ್ದಷ್ಟು. ನಾವು ಮೆಂಟಲ್ ಹೆಲ್ತ್ ಮೆಡಿಕೇಶನ್ ಕೊಡ್ಬೋದು, ಕೌನ್ಸಿಲಿಂಗ್ ಮಾಡ್ಬೋದು, ಆದ್ರೆ ಪ್ರತಿನಿತ್ಯ ನಮಗೊಬ್ಬರು ಸಪೋರ್ಟ್ ಇದ್ದಾರೆ ಅನ್ನೋ ಒಂದು ಬೆಲೆ ಬೇರೆ. ಸೊ CWC ಅವರು ಬಹಳ ಒಳ್ಳೆ ಲೆವೆಲ್ ಇದಕ್ಕೆ ಮಾರ್ಗದರ್ಶನ ಮಾಡಬಲ್ಲರು. ಈ ಒಂದು ಒನ್ ಸ್ಟಾಪ್ ಸೆಂಟರ್ ಅವರು CWC ಚೇರ್ ಪರ್ಸನ್ ನಂಬರ್ಗಳನ್ನ ಇಟ್ಕೊಳ್ಳೋದು ಒಳ್ಳೇದು.
ಇಮಿಡಿಯೇಟ್ ಆಗಿ ಅವ್ರಿಗೆ ಈ ತರ ಇದೆ ಮೇಡಮ್, ಯಾವ NGOಗೂ ನಾವು ನಿಮ್ಮ ಒಂದು ಅನಿಸಿಕೆಯಲ್ಲಿ ಇವರಿಗೆ ಸಹಾಯ ಮಾಡಬಹುದು. ಯಾಕೆಂದ್ರೆ NGOಗಳು ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಿರ್ತವೆ. ಹತ್ತಿರದಲ್ಲಿದ್ದಷ್ಟು ಬಹಳ ಒಳ್ಳೆಯದು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅವರ ಒಂದು ಮಾರ್ಗದರ್ಶನ ತಗೊಂಡು ಅವ್ರಿಗೆ ಈ ಒಂದು ಹಕ್ಕುಗಳ ಬಗ್ಗೆ ತಿಳಿಸಿ ಆ ಒಂದು ಸಹಾಯದ ಸಪೋರ್ಟ್ ಪರ್ಸನ್ ಅಥವಾ ಒಬ್ಬ ಸಹಾಯ NGO ಕನೆಕ್ಟ್ ಮಾಡೋದು, ಇವೆಲ್ಲಾ ಸ್ಟೆಪ್ಗಳು ಕೇಳಿದ್ರೆ ಅದು ಬಹಳ ಮುಖ್ಯ ಅಂತ ನಾನು ಹೇಳ್ತೀನಿ. ಸೊ CWC is the best source. Support person is the best way to help them, and rest all will be additional. And that process of counseling and helping them to reflect and making them to decision is also helpful. But support person role is very, very great, very important. Thank you, sir. I just Madam. want to add to that, Yeah. because your question was support groups ಇದೆಯಾ ಅಂತ. ನಾವು ನೋಡಿದೀವಿ, there are very few limited support groups, and that too in a very, what shall I say, ಒಂದು elite ಇದರಲ್ಲಿ you pay a certain amount and you can go and attend a support group kind of thing. Because ಒಂದು ತಿಂಗಳ ಮುಂಚೆ ನಾವು ಒಂದು ಕರ್ನಾಟಕದಲ್ಲಿ, ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಿ ನಾವು ಕೆಲಸ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರೋ ಫ್ಯಾಮಿಲೀಸ್ಗೆ ಒಂದು ಜಸ್ಟ್ ಒನ್ ಪೇರೆಂಟ್ಸ್ಗೆ, ಮಕ್ಕಳಿಗಲ್ಲ, ಬಿಕಾಸ್ ಮಕ್ಕಳು ನಿಮ್ಗೆ ಗೊತ್ತಿದೆ ಎಷ್ಟೋ ಬೇಗ ಅವರು ಟ್ರಾಮಾದಿಂದ ಎಷ್ಟೋ ಸತಿ ಮುಂದೆ ಹೋಗ್ಬಿಡ್ತಾರೆ. ದೇ ಆರ್ ಏಬಲ್ ಟು, ಇಫ್ ದ ಎನ್ವೈರನ್ಮೆಂಟ್ ಇಸ್ ಕರೆಕ್ಟ್. ಬಟ್ ಪೇರೆಂಟ್ಸ್ಗೆ ಆ ಗಿಲ್ಟು, ಆ ಕೋಪ, ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗಿರೋದ್ರಿಂದ we organized a support group for parents of the children who have faced violence. Nice. And it was just only 5 or 6 people, because we wanted to understand ki ಅವ್ರದ್ದು ಏನೇನ್ ರಿಕ್ವೈರ್ಮೆಂಟ್. ನಾವು 20 ಜನರನ್ನ ಕರೆದ್ಬಿಟ್ಟು ಯಾವ್ದು ಒಂದು ಇದು ಆಗಿಲ್ಲ ಅಂದ್ರೆ we just called 5 people. I cannot tell you ಆ ಪೇರೆಂಟ್ಸ್ಗೆ ಈ ಒಂದು ಎಲ್ಲರ ಜೊತೆಗೆ ಇದೇ ಒಂದು ಕಾಮನ್ ಪ್ರಾಬ್ಲಮ್ ಇದೆ ಅಂತ ಇಷ್ಟು ಓಪನ್ ಆಗಿ ಮಾತಾಡಿದ್ರು. ವಾಟ್ ದೇ ಕಾಂಟ್ ಸ್ಪೀಕ್ ಟು ದ ಸಿಸ್ಟರ್ಸ್ ಅಂಡ್ ದ ನೇಬರ್ಸ್ ಅಂಡ್ ದ ಪೇರೆಂಟ್ಸ್, they're able to share in this group. So support groups are really, really essential. And organizations can, like NIMHANS, can just slowly think about organizing this on a mass level. Every district, it has so much of power, the support group. Yeah, I'll stop here. Back Yes, to you. ma'am. Much needed actually, because that is also helps in healing and moving away from the trauma. Ma'am, my next question is to you. ಈಗ ನಮ್ಮ ಒನ್ ಸ್ಟಾಪ್ ಸೆಂಟರ್ಸ್ ಅಲ್ಲಿ ಕೌನ್ಸಿಲರ್ಸ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ, ಕೇಸ್ ವರ್ಕರ್ಸ್ ಇರ್ತಾರೆ. ಅವರು ಸುಮಾರು ಟೈಮ್ ಅಲ್ಲಿ ಈ ಮಕ್ಕಳು, ನೀವು ಹೇಳ್ದಂಗೆ ದೇ ಆರ್ ದ ಫಸ್ಟ್ ಲೈನ್ ರೆಸ್ಪಾಂಡರ್ಸ್ ಕೌನ್ಸಿಲಿಂಗ್ ಅಲ್ಲಾಗ್ಲಿ ಇಲ್ಲ. ಸೊ ದೇ ಹ್ಯಾಡ್ ಅ ಕ್ವೆರಿ, ಮೆನಿ ಟೈಮ್ಸ್ ದೇ ಬ್ರಾಟ್ ಇಟ್ ಅಪ್. ವಾಟ್ ಇಸ್ ದೇರ್ ರೋಲ್ ಇನ್ ದ ಕೋರ್ಟಿಕ್ ಪ್ರೊಸೀಡಿಂಗ್ಸ್ ಅಲ್ಲಿ? ಅಂದ್ರೆ ವಿಟ್ನೆಸ್ ಆಗಿ ಇಲ್ಲ ಅವ್ರು ಹೋಗ್ಬೇಕಾಗತ್ತಾ? ಬಿಕಾಸ್ ದರ್ ಇಸ್ ಸಮ್ ಕನ್ಫ್ಯೂಷನ್ ಅಂಡ್ ಡಿಫರೆನ್ಸಸ್ ಇನ್ ದ ವೇ ದೇ ಫಂಕ್ಷನ್. ಸೊ because they deal with confidential nature reportings agli, the way they document things. So alli, can you give us some clarity, madam? What is their role? I would also like Dr. Rajendra to respond to this, but mental health professionals in a few of the cases, counselor irbodu, psychiatrist irbodu, ಪೂರ್ತಿ ಡೀಟೇಲ್ಡ್ ರಿಪೋರ್ಟ್ ಕೊಡಲ್ಲ. ಸಪೋಸ್ ಪೊಲೀಸ್ ಈ ತರ ಕೇಳ್ತಾರೆ, ಕೋರ್ಟ್ ಆರ್ಡರ್ ಮಾಡಿ ಕೇಳಿದ್ರೆ ಮಾತ್ರ, on our own we shouldn't offer this report. If the court orders, if the court knows that magu counseling ge hogta ide, therapy ge hogta ide, psychiatric treatment ge hogta ide andre, because trauma dinda horgade barlike ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅದಂದು ರಿಪೋರ್ಟ್ ಕೊಡಿ. because medical evidence from the body, physical medical evidence is very limited. Many times the courts have to rely on maybe the mental health professionals counseling summary. It won't be the detailed report because it is a confidential matter, but a summary of the report can be provided to the court if the court requests for it, not because the parent is saying, give me a summary. Dr. Rajendra, if you can. ಸೊ ಮೊದಲನೇದಾಗಿ ಮೇಡಮ್, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಕೋರ್ಟು ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಕಲ್ಪನೆ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ, ಅಲ್ಲಿ ಏನ್ ಎದುರಿಸ್ತೀವಿ, ಏನಾಗುತ್ತೆ ಅಂತ. ಸೊ 1-2 ಸರಿ ಹೋದ್ಮೇಲೆ ಡೆಫಿನೆಟ್ಲಿ ಆ ಒಂದು ಪರಿಕಲ್ಪನೆ ಏನು, ಭಯದ ಏನು ಆಲೋಚನೆಗಳಿದೆ ಅದು ಕಮ್ಮಿ ಆಗುತ್ತೆ. ಎರಡನೇದು, ನಾವು ಏನಕ್ಕೆ ರೆಡಿ ಮಾಡಬೇಕು, ಮಗುಗೆ ಹೆಲ್ಪ್ ಮಾಡಬೇಕು. ಸೊ ನಾವು ಮಗುಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿದ್ರೆ ಯೂಶ್ವಲಿ ನಮ್ಮ ಒಂದು ರೋಲ್ ಏನು ಅದ್ರ ಬಗ್ಗೆ ನಮ್ಗೆ ಆತಂಕ ಕಾಡ್ತಾ ಇರುತ್ತೆ. ಸೊ ನಾವಲ್ಲಿ ಕೋರ್ಟ್ಗೆ ಹೋದಾಗ ಗೊತ್ತಾಗುತ್ತೆ, ನಾವು ಆ ಡಿಫೆನ್ಸ್ ಲಾಯರ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಎಲ್ಲ ರೆಡಿ ಮಾಡಿರ್ಬೇಕು. ಅವರ ಒಂದು ಉದ್ದೇಶ ಈ ಒಂದು ನಾವು ಏನೇ ಕೊಟ್ಟರು ಸಹ ಅದನ್ನ ವೀಕ್ ಮಾಡೋ ತರ, ಒಂದು ಚಿಕ್ಕ ಲೈನ್ ಏನ್ ಎರರ್ಸ್ ಇದೆ ಅದನ್ನು ಸಹ ವೀಕ್ ಮಾಡೋ ಒಂದು ಆಲೋಚನೆ ದೃಷ್ಟಿಕೋನದಿಂದ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ನೀವು ನಿಮ್ಮ ವೃತ್ತಿಯಲ್ಲಿ ಈ ಒಂದು ರೋಲ್ ಇದೆಯಾ ನನಗೆ, ಅದು ನೀವು ನಿಮ್ಮ ವೃತ್ತಿಯನ್ನ ತೆಗೆದು ನೋಡಿ ಅದನ್ನ ಡಿಫೈನ್ ಮಾಡ್ಕೋಬಹುದು.
ಬಟ್ ಆದ್ರೆ ಕೋರ್ಟ್ ಬಗ್ಗೆ ಹೆದರಿಕೆ ಸ್ವಲ್ಪ ಸ್ವಾಭಾವಿಕ. 1-2 ಸರಿ ನಾವು ಅದನ್ನ ನೋಡಿದ್ರೆ ಅದು ಕಮ್ಮಿ ಆಗುತ್ತೆ. ಎರಡನೇದು, ನಾವು ಈ ಮಕ್ಕಳ ಹಕ್ಕುಗಳನ್ನ ಅಲ್ಲಿ ಪ್ರತಿಪಾದಿಸ್ತಾ ಇದ್ದೀವಿ. ಸೊ ಅಲ್ಲಿ ಡಿಫೆನ್ಸ್ ಲಾಯರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಪ್ರಿಪರೇಷನ್ ಮಾಡ್ಬೋದು. ಉದಾಹರಣೆಗೆ 1-2 ವಿಚಾರಗಳಾದ್ರೆ ಮಗುಗೆ ಒಂದ್ಸರಿ ಸ್ಟೇಟ್ಮೆಂಟ್ ಕೊಡುತ್ತೆ, ಅದೇ ಸ್ಟೇಟ್ಮೆಂಟ್ ನ ಜಡ್ಜ್ ಮುಂದೆ ಕೊಡುತ್ತೆ, ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೊಡ್ಬೇಕು. ನೀವು ಆ ಒಂದು ಮೂಮೆಂಟ್ ಅಲ್ಲಿ ಬಂದಾಗ ಒಂದ್ ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಿ, ಒಂದು ಟೈಮ್ ಲೈನ್ಲಿ ಯೋಚನೆ ಮಾಡಿ, ಅದನ್ನ ನಿಮಗೆ ಯಾವ ತರ ಅನುಕೂಲ ಇದೆ ಬರೆಯಕ್ ಬಂದ್ರೆ ಪಿಕ್ಚರ್ ಮುಖಾಂತರನೋ ಅಥವಾ ಪದಗಳ ಮುಖಾಂತರನೋ ನೋಟ್ ಮಾಡಿ. ಒಂದು ಸ್ಟೇಟ್ಮೆಂಟ್ ನ ನೀವು ಕೊಡೋದನ್ನ ನೀವು ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಆವಾಗ ಅದೇ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡೋದ್ರಿಂದ ಎಲ್ಲಾ ಕಡೆನೂ ಅದನ್ನ ನಿಭಾಯಿಸ್ಬೋದು. ಎರಡನೇದು, ನೀವು ರಿಪೋರ್ಟ್ ಕೊಡ್ಬೇಕಾ, ಅದು ಕೋರ್ಟ್ ಕೇಳಿದಾಗ ನಾವು ಯಾರೇ ಆದ್ರೂ ಕೊಡ್ಬೇಕು. ಪೊಲೀಸ್ ಕೇಳಿದಾಗ ಕೊಡ್ಬೇಕಾ ಇಲ್ವಾ, ಅದು ನಿಮಗೆ ಯಾರು ನಿರ್ದೇಶಕರು ಇರ್ತಾರೆ ಆ ಸಂಸ್ಥೆಗೆ, ನಿಮ್ಮನ್ನ ಯಾರು ಸೂಪರ್ವೈಸ್ ಮಾಡ್ತಾರೆ ಅವರು ನಿಮಗೆ ಅದನ್ನ ಕ್ಲಿಯರೆನ್ಸ್ ಕೊಡ್ಬೇಕು. ಆದ್ರೆ ನೀವು ಆ ಮಗುವಲ್ಲಿ ಮಾನಸಿಕ ಕಳವಳ ಕಂಡಿಡಿದ್ರಿ, ಮನೆಗಳಲ್ಲಿ ಕಂಡಿಡಿದ್ರಿ ಅಂದ್ರೆ ಆ ಮನೆ ಮತ್ತೆ ಆ ಮಗು ನೊಂದಿದೆ, ಆ ನೋವು ಜಾಸ್ತಿ ಇತ್ತು. ಈ ನೋವು ಸಹ ಆ ಒಂದು ನೋಡೋ ಜಡ್ಜಿಗೆ ಡಿಸೈಡ್ ಮಾಡ್ಲಿಕ್ಕೆ ಮಗು ಎಷ್ಟು ಕಷ್ಟಪಡ್ತವೆ ಅನ್ನೋದಕ್ಕೆ ನೀವು ಕೊಡೋ ಎವಿಡೆನ್ಸ್ ಬಹಳ ಸಹಾಯ ಆಗುತ್ತೆ. ಜಡ್ಜ್ ಕೇಳಿದ್ರೆ ನಾವು ಕೊಡ್ಲೇಬೇಕು. ನಮ್ಗೊಂದು ಫಾರ್ಮ್ಯಾಟ್ ಇಟ್ಕೊಂಡು ಅದನ್ನ ಮನಸ್ಥಿತಿನ ನಾವು ಅಲ್ಲಿ ರೆಕಾರ್ಡ್ ಮಾಡೋದು ಬಹಳ ಒಳ್ಳೇದು. ಪೊಲೀಸ್ ಕೇಳಿದಾಗ ಕೊಡ್ಬೇಕಾ ಬೇಡ, ಅದು ನಿಮ್ಮ ಒಂದು ಸುಪೀರಿಯರ್ ಇನ್ಚಾರ್ಜ್ ಏನಿರ್ತಾರೆ ಅವರು ಡಿಸೈಡ್ ಮಾಡ್ಬೇಕು. One more question was, should they go as witnesses in cases? I think that is a question that comes up for everybody. So ಅದಕ್ಕೆ ನಾನು ಹೇಳಿದೆ ಸುವೋಮೋಟೋ ಕೇಸ್ ಅಂತ, ನೀವೇ ಖುದ್ದಾಗಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ಇಲ್ಲ. ಪೊಲೀಸನ್ನ ನೀವು ಹೇಳಿದ್ರೆ ನಮ್ಗೆ ಯಾವಾಗ ಲೀಗಲ್ ಇನ್ಫಾರ್ಮೇಶನ್ ಇರುತ್ತೆ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದು, ಹೇಳ್ಬಹುದು. ನಮ್ಗೆ ಗೊತ್ತಿಲ್ಲ ಅಂದ್ರೆ ಪೊಲೀಸ್ ಕ್ಯಾನ್ ಆಲ್ಸೋ make use of us sometimes. So if you know that police can automatically on their own file a suo complaint, so Aadhar Kendra, One Stop Center, Sakhi Kendra staff don't have to be complainants. They may be a witness. Witness andre ಒಂದ್ ಸತಿ ಹೋಗ್ಬೇಕು, maximum 2 ಸತಿ ಹೋಗ್ಬೇಕಾಗಿರ್ತದೆ. Because ಮಗು ಬಂದಿರುವಾಗ first person that the child spoke about the sexual violence was the counselor ಅಂದ್ಕೊಳ್ಳೋಣ. Then the counselor will be made a witness. ಇಲ್ಲ ಅಂದ್ರೆ ಕೇಸ್ ತುಂಬಾ ವೀಕ್ ಆಗುತ್ತೆ. So they can go as witnesses, but they don't need to become a complainant or an informant. I'll stop. Thank you, ma'am. ಸರ್, ನೆಕ್ಸ್ಟ್ ಕ್ವೆಶ್ಚನ್ ನಮ್ಗೆ ಸಾಂತ್ವನ ಕೇಂದ್ರದಿಂದ ಮೂಡಲಗಿ ಸಲಹೆಗಾರರು ಸಂಗೀತಾ ನಾವಿ ಅವ್ರು ಕೇಳಿದ್ದಾರೆ. ಸೊ ಅವರು ಸಸ್ಪಿಷನ್ ಅಂದ್ರೆ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಒಂದು ಸಸ್ಪಿಷನ್ ಇದೆ, ಆದ್ರೂ ಮಗು ಹೇಳ್ತಿರಲ್ಲ. ಅದನ್ನು ನಾವು ಯಾವ ರೀತಿಯಲ್ಲಿ ತಿಳ್ಕೊಬೇಕು, ಅಂದ್ರೆ ವಾಟ್ ಸ್ಟ್ರಾಟಜೀಸ್ ಆರ್ ದಿಸ್ ಒನ್ ವಿ ಕ್ಯಾನ್ ಯೂಸ್ ಟು ಗೊತ್ತಾಯ್ತು. ಸೊ ಇವಾಗ ನಾವು ಒಂದು ಜವಾಬ್ದಾರಿಯುತ ಸಂಸ್ಥೆಯಲ್ಲಿದ್ರೆ ಅಥವಾ ನಮ್ಗೊಂದು ಜವಾಬ್ದಾರಿ ಇದ್ರೆ ನಮ್ಮ ಒಂದು ಜವಾಬ್ದಾರಿ ಆ ಸಸ್ಪಿಷನ್ ಸಹ ನಾವು ರಿಪೋರ್ಟ್ ಮಾಡ್ಬೋದು. ಯಾರಿಗೆ? ಪೊಲೀಸರಿಗೆ. ಎರಡನೇದು, ನಮ್ಮ ಒಂದು ಜವಾಬ್ದಾರಿ ಏನು ಅನ್ನೋದು ಬಹಳ ದ್ವಂದ್ವ. ಉದಾಹರಣೆಗೆ ನಾವು ಅವರಿಗೆ ಮಾನಸಿಕ ಆರೋಗ್ಯಕ್ಕೆ ಕೌನ್ಸಿಲಿಂಗ್ ಮಾಡ್ತಿದೀವಾ ಅಥವಾ ನಾವು ಇನ್ವೆಸ್ಟಿಗೇಟ್ ಮಾಡಿ ಜಸ್ಟಿಸ್ ಮಾಡ್ತಿದೀವಾ ಅಂತ. ಯೂಶುವಲಿ ನಾವು ನ್ಯಾಯಪರವಾಗಿ ಯೋಚನೆ ಮಾಡೋದು ಸಮಾಜ ನಮ್ಗೆ ಮೊದಲಿಂದನೂ ಪರಿಕಲ್ಪನೆ ಹುಟ್ಟಿಸಿರುತ್ತೆ. ಸೊ ನಾವು ಆ ಮಗು ಹೇಳಲೇಬೇಕು, ಅವನಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಅನ್ನೋ ಒಂದು ಮೋಡಲ್ಲಿ ಸಹ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಮಗುವಿನ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಮಗುವಿನ ಸೇಫ್ಟಿ ಬಗ್ಗೆ ನಿಮಗೆ ಡೌಟ್ ಇದೆ, ಅದನ್ನ ತಿಳಿಸಿ. ಆ ಡೌಟು ಆ ಮಗು ಯಾವಾಗ ಕನ್ಫರ್ಮ್ ಮಾಡುತ್ತಾ ಇಲ್ವಾ ಅದ್ರ ಬಗ್ಗೆ ನಿಮ್ಮ ಜವಾಬ್ದಾರಿ ಬರೋದಿಲ್ಲ. ಎರಡನೇದು, ಅಂತ ತೊಂದರೆ ಇದ್ದಾಗ ಒಂದಷ್ಟು ಮಕ್ಕಳುಗಳು ಸ್ವಲ್ಪ ಅವರಿಗೆ ಈ ಪರಿಕಲ್ಪನೆ ಒಂದು ತಿಳುವಳಿಕೆ ಕೊಟ್ಟಾಗ ಅದನ್ನ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಅದು ಸಾಧ್ಯ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಕೌನ್ಸಿಲರ್ ಹತ್ರನೇ ಕಳಿಸಿ. ಪೇರೆಂಟ್ಸ್ಗೂ ನಾವು ಎಜುಕೇಶನ್ ಕೊಡ್ತೀವಿ, ಅವ್ರಿಗೂ ಕೊಡ್ತೀವಿ, ಅವ್ರಿಗೆ ವೆಯ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಸ್ ಎ ಪ್ರೋಸೆಸ್ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಅದು ನಿಯರ್ ಬೈ DMHP ಗಳಲ್ಲಿ ಸಹ ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಅವರು ಸಹ ಇದನ್ನ ಸಹಾಯ ಮಾಡಬಲ್ಲರು ನಿಮಗೆ. ಮೂರನೇದು, ಈ ತರ ನಮಗೆ ಬಂದಾಗ್ಲೂ ಸಹ ಅವ್ರು ಡಿಸೈಡ್ ಮಾಡ್ಬೋದು, ನಾನು ಹೇಳೋದೇ ಇಲ್ಲ ಅಂತ. ಅದರಲ್ಲಿ ನಮ್ಮ ಜವಾಬ್ದಾರಿ, ಈ ಮಗು ನೋಡ್ಬೇಕಾದ್ರೆ 2 ವಿಚಾರ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಮೊದಲನೇದು, ಸೇಫ್ ಇದೆಯಾ, ಆ ಮಗುಗೆ ಅಲ್ಲಿ ಸೇಫ್ಟಿ ಇದೆಯಾ. ಈ ತರ ಅನುಮಾನಗಳು ಬಂದಾಗ ಆ ವಿಚಾರದಲ್ಲೇ ನಾವು ಅದನ್ನ ರಿಪೋರ್ಟ್ ಮಾಡೋದು ಒಳ್ಳೇದು. ಆ ಮಗು ಅದು ಕನ್ಫರ್ಮ್ ಮಾಡುತ್ತಾ ಇಲ್ವಾ ಬೇರೆ, ಬಟ್ ಆ ಮಗು ಸೇಫ್ ಜಾಗಕ್ಕೆ ಹೋಯ್ತು ಅಂದ್ರೆ ನಮ್ದು ಅರ್ಧ ಕೆಲಸ ಮುಗೀತು.
ಎರಡನೇದು ಆ ಸೇಫ್ಟಿ ಇದ್ರೆ ಅಲ್ಲಿ ಬೆಳವಣಿಗೆ. ಇವಾಗ ಅನುಮಾನ ಇದೆ, ಮನೆಯವರೇ ಯಾರು ಇನ್ವಾಲ್ವ್ ಆಗಿದ್ದಾರೆ, ಸೇಫ್ಟಿ ಇಲ್ಲ, ಆಗೋ ತೊಂದರೆಗಳು ಬಹಳ ದೊಡ್ಡದು. ಆ ಮಗು ಆ ಸಸ್ಪಿಷನ್ ಅಲ್ಲೇ CWC ಶಿಫ್ಟ್ ಆಯ್ತು, ಆ ಸಸ್ಪಿಷನ್ ಪ್ರೂವ್ ಆಗ್ಲಿಲ್ಲ, ಬಟ್ ಆದ್ರೂ ಆ ಸಸ್ಪಿಷನ್ ಇದೆ ಅನ್ನೋದ್ರಿಂದ ಸೇಫ್ಟಿ ಮತ್ತೆ ಮಾನಿಟರಿಂಗ್ ಎನ್ಹಾನ್ಸ್ ಆಗುತ್ತೆ. ಈ ಒಂದು 3 ಬದಲಾವಣೆಗಳೇನಾಗುತ್ತೆ, ಆ ಒಂದು ಸಸ್ಪಿಷನ್ ಇಂದ ಅಲರ್ಟ್ನೆಸ್ ಇನ್ಕ್ರೀಸ್ ಆಗುತ್ತೆ, ಮಾನಿಟರಿಂಗ್ ಆಗುತ್ತೆ, ಅವರು ಸೇಫ್ ಪ್ಲೇಸ್ಗೆ ಹೋಗ್ತಾರೆ. ಇದೇ ಆ ಮಗುಗೆ ಬಹಳ ಸಹಾಯ ಮಾಡಬಲ್ಲದು. ಸೊ ನಾನು ಏನೇ ರೆಸ್ಪಾನ್ಸ್ ಕೊಟ್ಟೆ ಅಂತ ಸಮರೈಸ್ ಮಾಡೋದಾದ್ರೆ, ಸಸ್ಪಿಷನ್ಗೂ ನಾವು ಬೆಲೆ ಕಟ್ಟಬೇಕು, ಸೇಫ್ಟಿ ಬಹಳ ಮುಖ್ಯ, ಮಗುಗೆ ನ್ಯಾಯ ಬೇಕಾ ಮನೆಗೆ ನ್ಯಾಯ ಬೇಕಾ ಅನ್ನೋದು ಮಗುವಿಗೆ ನಾವು ಅದರ ಒಂದು ತಿಳುವಳಿಕೆನ ಕೊಟ್ಟು ನಿರ್ಧಾರ ಮಾಡ್ಲಿಕ್ಕೆ ಸಹಾಯ ಮಾಡಬೇಕು. ಆ ಮಗುವಿನ ನಿರ್ಧಾರನೇ ಕೊನೆಗೆ ಅಲ್ಟಿಮೇಟ್ ಆಗುತ್ತೆ. We do have to respect the autonomy of the child. This is also one Definitely, aspect that you definitely, brought up. because many people who have written, who came out of this abuse, ಅಂದ್ರೆ ಯಾರು ಆ ಅಬ್ಯೂಸ್ ನ ಫಸ್ಟ್ ಸಮಾಜದಲ್ಲಿ ಹೇಳ್ಕೊಂಡಿದ್ದಾರೆ, ಅವರು 30 ವರ್ಷ ಆದ್ಮೇಲೆ ಹೇಳಿದ್ದಾರೆ. ಒಂದಷ್ಟು ಮಕ್ಕಳು ಹೇಳ್ತಾರೆ, ನಾನು 18 ವರ್ಷ ಆದ್ಮೇಲೆ ಈ ಕೇಸ್ ನೋಡ್ಕೋತೀನಿ, ನನ್ನ ಬೇರೆ ಹಾಸ್ಟೆಲ್ ಕಳಿಸಿ, ನಾನು ಅಲ್ಲಿ ಓದ್ಕೋತೀನಿ. ಸೊ ಪ್ರಯಾರಿಟಿ ಈಸ್ ದ ಚೈಲ್ಡ್ ಶುಡ್ ಬಿ ಸೇಫ್. Then child should have a scope for learning. With that learning and safety, child can fight for justice, but child will decide. Okay. Thank But you, sir. to understand and accept this is very difficult, especially for those who are doing it in first time and who want to interact. But definitely over time we will learn, because it serves the best interest. I think culturally also in India, we don't give the voice of the child any value. The opinion of the child is not given any value. I see a question from Rupa Hatahalli. Yeah, that's what I was about to ask when we are discussing about child consent and autonomy. How do we balance this question, ma'am? I mean, it's open to both. Sir, the question is, itara medical, you stressed upon that 4-day, where medical examination is important and vital. And also, ma'am, I think as per law aspect also, getting that evidence also builds the case and, strengthens the case basically. So the question is, magu consent ಕೊಡಲ್ಲ ಮೆಡಿಕಲ್ ಎಕ್ಸಾಮಿನೇಷನ್ಗೆ, ಪೇರೆಂಟ್ಸ್ ಫೋರ್ಸ್ ಮಾಡ್ತಾ ಇದ್ದಾರೆ, ಆ ತರ ಸಿಚುವೇಶನ್ ಅಲ್ಲಿ ಹೌ ಡು ವಿ ಗೋ ಅಬೌಟ್ ಅಂತ? So there is an interesting statistic from World Health Organization that in sexual crimes across the globe, only in 30% of sexual crimes is there medical evidence, because there is delayed reporting. The kind of offenses are done, the offense is done in such a matter that medical evidence is not there. And like Dr. Rajendra has repeatedly said, by the time families come to report, 96 hours Allah, 96 days have gone by. So at that point, collecting medical evidence is pointless. But to answer the question about consent specifically, when the child is above 12 years of age, medico-legal guidelines issued by the Ministry of Health and Family Welfare, it's a 2014 publication by the ministry, says that 100 ವಯಸ್ಸಿಗಿಂತ ಏಜ್ 100 ವಯಸ್ಸಿಗಿಂತ ಜಾಸ್ತಿ ಇದ್ರೆ ಮಗುದು ಕನ್ಸೆಂಟ್ ಬೇಕಾಗಿರ್ತದೆ ಇನ್ ರೈಟಿಂಗ್, ಟು ಬಿ ಡಾಕ್ಯುಮೆಂಟೆಡ್ ಇನ್ ರೈಟಿಂಗ್. ಇಫ್ ದ ಚೈಲ್ಡ್ ಇಸ್ ಬಿಲೋ 12 years of age, then ಪೇರೆಂಟ್ಸ್ ದು ಸಿಗ್ನೇಚರ್, ಲೀಗಲ್ ಗಾರ್ಡಿಯನ್ ದು ಸಿಗ್ನೇಚರ್ ಬೇಕಾಗಿರ್ತದೆ to go ahead with the medical examination. Now consent has to be taken not only for medical examination, for sample collection also independent consent needs to be taken, and this has to be documented in a format that the hospital will maintain. Even if the child is below 12, the parents are saying yes, do the medical examination, and the child is saying no, don't do it. The doctor conducting the medical examination will be performing sexual assault if they don't have the child's consent. So give the child a little time, explain to them why medical examination ಮಾಡಬೇಕಾಗಿರ್ತದೆ, explain the consequences of not conducting the medical examination. And when the child is calm, collect samples. Otherwise, holding the child physically and collecting is unacceptable. It is terrible trauma for the child. I'll stop. ಸೊ ಅದೇ ಮೇಡಮ್ ಹೇಳಿದ್ದನ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಮೇಡಮ್ ಒಂದು ಡಾಕ್ಯುಮೆಂಟ್ 2014 ಗೈಡ್ಲೈನ್ಸ್ ಹೇಳಿದ್ರು, ಅದರಲ್ಲಿ ಅದೇ 4 ಕನ್ಸೆಂಟ್ ತಗೋಬೇಕಾಗತ್ತೆ. ಒಂದನೇದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಬಟ್ ಆ ಟ್ರೀಟ್ಮೆಂಟ್ಗೆ ಆ ವ್ಯಕ್ತಿ ಕೊಡೋ ಪರಿಸ್ಥಿತಿ ಇಲ್ಲ ಅಂದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಬೋದು. ಎರಡನೇದು ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ, ಮೂರನೇದು ಎಕ್ಸಾಮಿನ್ ಮಾಡ್ಲಿಕ್ಕೆ, ನಾಲ್ಕನೇದು ರಿಪೋರ್ಟ್ ಮಾಡ್ಲಿಕ್ಕೆ. ಸೊ ಎಕ್ಸಾಮಿನೇಷನ್ ಮಾಡ್ಲಿಕ್ಕೂ ಸಹ ಡಾಕ್ಟರ್ ಕನ್ಸೆಂಟ್ ತಗೋಬೇಕು. ಇದು ಮಗುಗೆ ನಾವು ತಿಳಿಸಿ ಹೇಳ್ಬೋದು.
ಎರಡನೇದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಕನ್ಸೆಂಟ್ ತಗೋಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೂ ಕನ್ಸೆಂಟ್ ತಗೋಬೇಕು, ಪೊಲೀಸ್ಗೆ ಹೇಳಲಿಕ್ಕೂ ಕನ್ಸೆಂಟ್ ತಗೋಬೇಕು. ಸೊ ಮುಖ್ಯವಾಗಿ ಇದು ಕಾನೂನಲ್ಲಿದೆ, ಬಟ್ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಏನು ಅಂತ ಹೇಳಿದ್ರೆ, ಮಗು ಎವಿಡೆನ್ಸ್ ಕಲೆಕ್ಷನ್ಗೆ ಕನ್ಸೆಂಟ್ ಕೊಡ್ಬೋದು, ರಿಪೋರ್ಟಿಂಗ್ಗೆ ಡಿನೈನ್ ಮಾಡ್ಬೋದು. ಸೊ ಮಗು ಆ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇಡ್ಸ್ಕೋಬಹುದು ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ, ಬಟ್ ಅದು ಇನ್ವೆಸ್ಟಿಗೇಟರ್ ಆಫೀಸರ್ ತಲುಪಬೇಕಾ ಬೇಡ ಅನ್ನೋ ಒಂದು ನಿರ್ಧಾರನೂ ಈ ಒಂದು ಗೈಡ್ ಲೈನ್ಸ್ ಪೇರೆಂಟ್ಸ್ ಕೊಟ್ಟಿದೆ. ಇದ್ರ ಬಗ್ಗೆ ನಮ್ಮಲ್ಲಿ ತಿಳುವಳಿಕೆ ಕಮ್ಮಿ ಇದೆ. ಈ ಒಂದು ತಿಳುವಳಿಕೆ ಸಹ ತಂದೆ ತಾಯಿಗೆ ಸಹಾಯ ಮಾಡಬಹುದು. ಏನು ಅಂತ ಹೇಳಿದ್ರೆ, ಅವ್ರು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ, ಅದು ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಇದೆ, ಲ್ಯಾಬ್ಗೆ ಸ್ಯಾಂಪಲ್ಸ್ ಹೋಗಿದೆ, ಅದು ರಿಪೋರ್ಟ್ ರೆಡಿ ಇರುತ್ತೆ. ಬಟ್ ಅದನ್ನ ಪೊಲೀಸ್ ಆಕ್ಸೆಸ್ ಮಾಡ್ಬೋದಾ ಇಲ್ಲ ಅನ್ನೋದು ಸಹ ಮಕ್ಕಳಲ್ಲಿ ಮತ್ತೆ ಪೇರೆಂಟ್ಸ್ ಅಲ್ಲಿ ಅದಕ್ಕೆ ಹಕ್ಕಿದೆ. ಅದು ಆ ಗೈಡ್ ಲೈನ್ಸ್ ಅಲ್ಲಿ ಮೇಡಮ್ ಹೇಳ್ದಂಗೆ ಬಹಳ ಕ್ಲಿಯರ್ ಆಗಿದೆ, ಬಟ್ ಅದು ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಿಲ್ಲ. ಅದು ಇಂಪ್ಲಿಮೆಂಟ್ ಆದ್ರೆ ಒಳ್ಳೇದು. ಸೊ ಅದು ಒಂದು ವಿಷಯ. ಆದ್ರೆ ಎರಡನೇ ವಿಷಯ, ಒಂದಷ್ಟು ವಿಷಯಗಳಲ್ಲಿ ಮನೆಯಲ್ಲಿ ತಂದೆನೆ ಇನ್ವಾಲ್ವ್ ಆಗಿರ್ತಾರೆ. ಸೊ ಇಟ್ ಬಿಕಮ್ಸ್ ವೆರಿ ಕಾಂಪ್ಲೆಕ್ಸ್. ಸೊ ದಟ್ ಟೈಮ್ ಆ ಒಂದು ತಾಯಿಗೆ ಬಹಳ ಕಷ್ಟ ಇದನ್ನ ನಿರ್ಧಾರ ಮಾಡೋದು. ಅವ್ರ ಅಕ್ಕ ತಂಗಿನ ಯಾರನ್ನ ಒಬ್ಬನ್ನ ಬರೇಳ್ಬಿಟ್ರೆ ಅವ್ರಿಗೆ ಬಹಳ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ನಾವು ಅವ್ರ ಹತ್ರ 3 ಗಂಟೆ ಮಾತಾಡೋದಕ್ಕೂ ಅವ್ರ ಅಕ್ಕ ತಿಳಿದಿರೋರು ಅವ್ರಿಗೆ ಒಂದು 15 ನಿಮಿಷ ಫೋನಲ್ಲಿ ಮಾತಾಡೋದಕ್ಕೂ ಬಹಳ ಡಿಫ್ರೆನ್ಸ್. ಸೊ ಅಂತವ್ರನ್ನ ಇನ್ವಾಲ್ವ್ ಮಾಡಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟಾಗ ಅವರು ನಮ್ಮ ಕೌನ್ಸಿಲಿಂಗೇ ಮಾಡ್ಬೇಕು ಅಂತಿಲ್ಲ, ಅವ್ರ ಜೊತೆ ಮಾತಾಡಿ ಅವರು ಬೇಗ ನಿರ್ಧಾರ ಮಾಡಬಲ್ರು, ನೆಕ್ಸ್ಟ್ ಸ್ಟೆಪ್ ತಗೋಬಲ್ರು. Very good. Thank you. Thank you, sir. We have 2 last questions. One Kushi ma'am ge, one Rajendra sir ge. So I'll put the question to Kushi ma'am. Ma'am, Saki advocates ಅವರು ಏನ್ ನಮ್ಮ ಪಾತ್ರಗಳೇನು ಅಂತ ಕೇಳಿದ್ದಾರೆ. ಸಖಿಯಲ್ಲಿರೋ ಒನ್ ಸ್ಟಾಪ್ ಸೆಂಟರ್ ಇರೋ ಎಸ್ಪೆಷಲಿ ಈ ತರ ಪಾಕ್ಸೋ ಚೈಲ್ಡ್ ಮ್ಯಾರೇಜ್ ಕೇಸ್ ಅಲ್ಲಿ, ಮತ್ತೆ ಪೊಲೀಸ್ ರಿಜಿಸ್ಟರ್ ಮಾಡಿಲ್ಲ ಕೇಸ್ ಯಾವುದೇ ಕಾರಣದಿಂದ ಅಂದ್ರೆ ಸಖಿ ಅಡ್ವೊಕೇಟ್ಸ್ ಪಾತ್ರಗಳೇನು ಅಂತ ಕೇಳಿದ್ದಾರೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಪಾಕ್ಸೋ ಕೇಸ್ ರಿಜಿಸ್ಟರ್ಡ್ ಮಾಡಿಲ್ಲದ ಪೊಲೀಸ್ ಸ್ಟೇಷನ್ ಇವಾಗ ತುಂಬಾ ಕಡಿಮೆ. ಪೀಪಲ್ ಡೋಂಟ್ ಪಾಕ್ಸೋ ಕೇಸಸ್ ಅಂತೂ ಮಾಡ್ತಾರೆ. ಚೈಲ್ಡ್ ಮ್ಯಾರೇಜ್ ಕೇಸಸ್ ಮೇ ಬಿ ಇನ್ ಸಮ್ ಸಿಚುವೇಶನ್ಸ್ ದೇ ಡೋಂಟ್ ರಿಜಿಸ್ಟರ್, ಬಿಕಾಸ್ ಐ ಆಮ್ ಶೋರ್ ನಿಮ್ ಹ್ಯಾಂಡ್ಸ್ಗೂ ಈ ತರ ಕೇಸಸ್ ಬರ್ತಾ ಇರ್ಬೋದು, ವೇರ್ ಮಗು ಇಸ್ ಪ್ರೆಗ್ನೆಂಟ್ ಆಫ್ಟರ್ ದ ಮ್ಯಾರೇಜ್. ನೀವು ಇವಾಗ ಈ 18, 19, 20 ವಯಸ್ಸು ಹುಡುಗನ ಮೇಲೆ ನೀವು ಕೇಸ್ ಹಾಕಿ ಅವನಿಗೆ 20 ವರ್ಷ ಅವನಿಗೆ ಪನಿಷ್ಮೆಂಟ್ ಹಾಕಿ DNA ಎವಿಡೆನ್ಸ್ ಇದೆ ಕೈಯಲ್ಲಿ, ದಟ್ ಗರ್ಲ್ ಇಸ್ ಪ್ರೆಗ್ನೆಂಟ್ ಆರ್ ಬೇಬಿ ಇಸ್ ಬಾರ್ನ್, ಅದರಲ್ಲಿ ನೀವು ಕೇಸು ಬಲವಂತವಾಗಿ ಮಾಡಿ ಅದರಲ್ಲಿ ಸೋಷಿಯಲಿ ಐ ಡೋಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಎನಿಥಿಂಗ್ ಯೂಸ್ಫುಲ್, ಅಂಡ್ ವಿ ಆರ್ ಮೇಕಿಂಗ್ ಅ ಚೈಲ್ಡ್ parent father go to jail. So it's a very tricky situation. We have to follow the law of the land, no doubt, but request the police, at least like I already said, not to arrest the person. Child marriage case, now child marriage cases ಹಾಕಿಲ್ಲ ಅಂದ್ರೆ child marriage ಒಂದು issue ಆಗ್ತಾನೆ ಇರ್ತದೆ ಅಂತ ಇನ್ನೊಂದು ಆರ್ಗ್ಯುಮೆಂಟ್ ಇರಬಹುದು, but we can't have collateral damage of one child's life because we want to change society. Change of society will happen automatically on their own. If the police don't register a complaint, the child wants to register a complaint, police register ಮಾಡ್ತಾ ಇಲ್ಲ ಅಂದ್ರೆ immediately escalate the matter to the senior police officer. So district ಅಲ್ಲಿ DYSP officers ಇರ್ತಾರೆ, ಇಲ್ಲ senior child welfare police officers ಅಂತ ಇರ್ತಾರೆ. So please escalate the matter to them. ಅವರು ರೆಫ್ಯೂಸ್ ಮಾಡಂಗೆ ಚಾನ್ಸೇ ಕರ್ನಾಟಕದಲ್ಲಿ ಅಂತೂ ಚಾನ್ಸ್ ಇಲ್ಲ. I'll stop here. Okay. So Saki advocates in terms of filing the complaint, processing and helping them out, ಅವರು ಫೈಲ್ ಮಾಡಬಹುದಾ ಮೇಡಮ್? If they file, then they become an informant. They become they become prosecution witness 1. Okay. So if they wish to, they are very welcome to. But if they don't wish to, they don't have to be forced by the police. ಮಾಡಬೇಕು ಅಂತ ಏನು ಇಲ್ಲ. Police on their own can take a suo moto case. Okay. Sir, my next question to you. We are getting a lot of questions because people are really finding this webinar very, very helpful, because we are dealing with a lot of practical experiences that both of you experts are coming up with. Sir, my question is, ivaga school role, what is the school's role itara when we talk about rehabilitation, reintegration of the child back? We also deal with confidentiality aspects. ಹೇಳ್ಬೇಕಾ ಬೇಡವಾ, because we don't want them to again get undergo that victimization, re-traumatization, but rehabilitation also is an important aspect, because you're letting the child get back to its normal
ಸೆನ್ಸ್ ಆಫ್ ಲೈಫ್ ಅದು ಮತ್ತೆ ನಾರ್ಮಲ್ಸಿ ಬರೋದಕ್ಕೆ. ಸೊ ಸ್ಕೂಲ್ ಪಾತ್ರ ಆಗ್ಲಿ, ಟೀಚರ್ಸ್ ಪಾತ್ರ ಏನಿರ್ಬೇಕು, ಇಲ್ಲ ಹೌ ಡು ವಿ ಗೋ ಅಬೌಟ್ ದಟ್, ಎನಿ ಇನ್ಪುಟ್ಸ್ ಅದ್ರ ಬಗ್ಗೆ? ರೈಟ್. ಸೊ 2-3 ವಿಚಾರಗಳು ಬಹಳ ಮುಖ್ಯ. ಮತ್ತೆ ಲಾಸ್ಟ್ ಕ್ವಶನ್ಗೂ ನಾನು ಸ್ವಲ್ಪ ಐ ಜಸ್ಟ್ ಟ್ರೈ ಟು ರೆಸ್ಪಾಂಡ್ ಫ್ರಮ್ ಮೈ ಸೈಡ್ ದಟ್ ಅದು ದ್ವಂದ್ವ ಬರುತ್ತೆ. ಇವಾಗ ನಾವು ಅವ್ರಿಗೆ ಹೆಲ್ಪ್ ಮಾಡೋರ ಇಲ್ಲ ಕೇಸ್ ಹಾಕೋರ ಅನ್ನೋದು. ಸೊ ನಮ್ಗೆ ಕೇಸ್ ಹಾಕೋ ಜವಾಬ್ದಾರಿ ಇಲ್ಲ, ಹೆಲ್ಪ್ ಮಾಡೋ ಜವಾಬ್ದಾರಿ ಮತ್ತೆ ಎಂಪವರ್ ಮಾಡೋ ಜವಾಬ್ದಾರಿ ಬಹಳ ಮುಖ್ಯ. ಸೊ CWCಗೂ ಸಹ ನೀವು ಒಂದು ರಿಪೋರ್ಟ್ನ ಕಳಿಸ್ಬೋದು. ಯೂಶುವಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಕೇಸ್ ಮಾಡ್ಬೇಕಾ ಬೇಡವಾ ಅನ್ನೋ ದ್ವಂದ್ವದಲ್ಲಿ ಸ್ಟೆಪ್ಗಳು ಏನ್ ಮಾಡಬೇಕು ಅನ್ನೋದು ಚಾಲೆಂಜ್ ಆಗುತ್ತೆ. ನೀವು ನಿಮ್ಮ ಒಂದು ಸಿಸ್ಟಮ್ ಸುಪೀರಿಯರ್ ಜೊತೆ ಕೂತ್ಕೊಂಡು ಒಂದು ಫಾರ್ಮ್ಯಾಟ್ ಅಲ್ಲಿ ರಿಪೋರ್ಟಿಂಗ್ ಫಾರ್ಮ್ಯಾಟ್ ಮಾಡ್ಕೊಂಡ್ರೆ, ಸೊ ದಟ್ ರಿಪೋರ್ಟ್ ಗೋಸ್ ಮೀನ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ರಿಪೋರ್ಟ್ ಈಸ್ ಡನ್. Will it become a case or not? How they want to do? All will family decide. So at the one end, you have a responsibility where you need to follow a report and then appraise the concerned people. But other end, you have a equal responsibility to enhance, empower and support the child. And they know all their rights. And basically, till now, what we have discussed today is the child and one trusted caregiver can decide everything from the child benefit, child care to the case. So that one trusted caregiver and child knowing this information is very important. That is what we have tried to discuss. Second question, ಶಾಲೆ. ಯೂಶುವಲಿ ಇಂಥ ನ್ಯೂಸ್ಗಳು ಬಹಳ ಹರಡಿರುತ್ತೆ, ಇಮಿಡಿಯೇಟ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಳ್ಳಿಲಾದ್ರಂತೂ ಬಹಳ ಕಷ್ಟ. ಸೊ ಫ್ಯಾಮಿಲಿ ರೋಲು ಬಹಳ ಮುಖ್ಯ. ತಂದೆ ತಾಯಿಗಳು ಬಹಳ ಸ್ಟ್ರಾಂಗ್ ಆಗಿದ್ರು, ಅವರು ಆ ಸ್ಟ್ಯಾನ್ಸ್ ತಗೊಂಡ್ರು, ಮಗಳೇ ನಾವು ಇದನ್ನ ಎದುರಿಸ್ಬೇಕು. ದೆನ್ ಚೈಲ್ಡ್ ವಿಲ್ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್. So they can go ahead. Second, to whom we should discuss this? Privileged communication. That principal knows this. They know this child is suffering so much. They make spaces and accommodations in their teaching and learning. ಎರಡನೇದು, the child, even with this support, decides that she doesn't want to go to that school. It is not good to force. ಬಿಕಾಸ್ ನಾವೇ ಯೋಚನೆ ಮಾಡಿ, ಹರಿಹರದ ವಯಸ್ಸಲ್ಲಿ ಒಂದು 60-70% ನಮ್ಮ ಜೀವನ ನಿರ್ಧಾರಗಳನ್ನ ನಾವೇ ಮಾಡಿದೀವಿ. ಸೊ ನಮ್ಮ ಮೇಲೆ ಯಾರು ನಿರ್ಧಾರಗಳನ್ನ ಫೋರ್ಸ್ ಮಾಡಿದಾಗ ನೋವು ಆಗುತ್ತೆ. ಮೂರನೇದು, ಮಗುಗೆ ಶಾಲೆಗೆ ಹೋಗ್ಲಿಕ್ಕೆ ಒಂದು 3 ತಿಂಗಳು ಟೈಮ್ ಬೇಕು, ಬಟ್ ಎಕ್ಸಾಮ್ಗೆ ಸಹಾಯ ಬೇಕು. ನಾವು CWC ಥ್ರೂ ಅದನ್ನ ಫೆಸಿಲಿಟೇಟ್ ಮಾಡ್ಬೋದು. ನಾಲ್ಕನೇದು, ಮಗು ಹೇಳುತ್ತೆ ಬೇಡ ಬೇಡ, ನೆಕ್ಸ್ಟ್ ವರ್ಷ ನಾನು ಬೇರೆ ಶಾಲೆಗೆ ಹೋಗ್ತೀನಿ, ಊರ್ನೇ ಚೇಂಜ್ ಮಾಡ್ತೀನಿ. ಸೊ ದಿಸ್ ಆಲ್ ಆರ್ ಪಾಸಿಬಲ್. What key important is how much the child is ready. Our job is to tell you should empower and face, but it is based on your strength. So based, you also understand the strength the child and family has. Based on that, you can give some suggestion, but that should be based on the strength of the child and family, not in a general. And we should support. So ಒಂದು ಲೀವ್ ಇಂದ ಹಿಡಿದು, ಎರಡನೇದು ಅವ್ರಿಗೆ ಅಕಾಮಿಡೇಷನ್ ಇಂದ ಹಿಡಿದು, ಮೂರನೇದು ಅವ್ರಿಗೆ ಒಂದು ಬೇರೆ ಸ್ಕೂಲ್ ಶಿಫ್ಟ್ ಮಾಡೋ ನಿರ್ಧಾರದಿಂದ ಹಿಡಿದು ಇದಕ್ಕೆ ನಾವು ಸಹಾಯ ಮಾಡ್ಬೋದು. ಕೊನೆಯದಾಗಿ ಈ ತರ ವಿಷಯಗಳು ಬಂದಾಗ ಈ ತರ ಒಂದು ಸ್ಟೋರಿಗಳು ಬಹಳ ಮುಖ್ಯ ಮಕ್ಕಳಿಗೆ. ಯಾಕೆಂದ್ರೆ ಒಂದೆರಡು ಸ್ಟೋರಿಗಳು ಕೊಟ್ರೆ ಲೈನ್ಗೆ, ಅವರು ಆ ಸ್ಟೋರಿ ಲೈನ್ ಮೇಲೆ ಇನ್ನೊಂದೆರಡು ಸ್ಟೋರಿ ಕ್ರಿಯೇಟ್ ಮಾಡಿ ಯೋಚನೆ ಮಾಡಬಲ್ಲರು. ಸೊ ಈ ತರ ಆಗಿದೆ, ಈ ತರ ಸಮಾಜದಲ್ಲಿ ಸ್ವಲ್ಪ ದಿನ ಇರುತ್ತೆ, ಅದು ಹೋಗುತ್ತೆ. ಈ ತರ ಇಬ್ರು ಎದುರಿಸಿದ್ದಾರೆ. ಅದು ನಿಮ್ಮ ಅನುಭವಗಳಲ್ಲೂ ನೀವು ಸ್ಟೋರಿನ ಕಲಿತಾ ಹೋಗ್ಬೋದು. ಯಾಕೆ ನಮಗೆ ಆ ಮಕ್ಕಳು ಕಲಿಸೋ ಪಾಠಗಳು ಬಹಳ ಜಾಸ್ತಿ. ಯಾಕೆಂದ್ರೆ ನಾವು ಆ ಮೂಮೆಂಟ್ ಅಲ್ಲಿ ಆತರ ಯೋಚನೆ ಮಾಡಕ್ ನಮ್ಗೆ ಗೊತ್ತೇ ಇರಲ್ಲ. ಸೊ ಒಂದ್ 2-3 ಸ್ಟೋರಿಗಳನ್ನ ನೀವು ಆ ಪರಿಸ್ಥಿತಿಗಳನ್ನ ಇಟ್ಟು ನೀವು ಎಕ್ಸಾಂಪಲ್ ಕೊಟ್ಟಾಗ ಮಗುಗೆ ಟೈಮ್ ಕೊಟ್ರೆ ಯೋಚನೆ ಮಾಡ್ಲಿಕ್ಕೆ, ಮಗುವೆ ಹೇಳುತ್ತೆ ಏನ್ ಬೇಕು ಅಂತ. ಸೊ ಬೇಸಿಕಲಿ ಮಗುಗೆ ಯೋಚನೆ ಮಾಡ್ಲಿಕ್ಕೆ ಒಂದು ಟೆಂಪ್ಲೇಟ್ ಕೊಡಿ, ಮಗು ಅದರ ಮೇಲೆ ನಿರ್ಧಾರ ಮಾಡ್ಲಿ. ಆ ನಿರ್ಧಾರನ ಫೆಸಿಲಿಟೇಟ್ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ. ಮಗುವಿಗೆ ಆಗೋ ಒಂದು ಸಾಂತ್ವನ ಅದಕ್ಕಿಂತ ದೊಡ್ಡದು ಸಿಗಲ್ಲ. Thank you, sir. Although I had said in the last question anta, we have got 2 more questions, one to ma'am and one to sir. Ma'am, 161 statement ಮಾಡ್ಕೊಡಿ ಅಂತ ಕೌನ್ಸಿಲರ್ಗೆ ಪೊಲೀಸರು ಕೇಳ್ಕೊಡ್ತಾರೆ. Is it, should we do it or not ಅಂತ ಸಖಿ ಕೇಂದ್ರದವ್ರು ಕೇಳ್ತಾ ಇದ್ದಾರೆ ವಿಜಯನಗರದಿಂದ. So there is a Delhi High Court ruling which says that the only people who can record a statement which has any sort of value is one, the police,
the 161 statement, which will help the investigation, or a magistrate who can record the 164 statement. But at the Sakhi Kendra, let us say the child is comfortable with the counselor at the Sakhi Kendra. ಅವರು ಮಗು ಜೊತೆಗೆ ಕೂತಿರ್ಬೋದು. ಅಂಡ್ ಮೇ ಬಿ ಪೊಲೀಸ್ ಆಫೀಸರ್ ಕೇಳೋ ಭಾಷೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆ ಮಗುಗೆ ಅದ್ ಯಾವ ರೀತಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅದೆಲ್ಲ ಹೆಲ್ಪ್ ಮಾಡ್ಬೋದು. ಬಟ್ ದೇ ಕೆನಾಟ್ ರೆಕಾರ್ಡ್ 161 ಸ್ಟೇಟ್ಮೆಂಟ್, ಆರ್ ಡೆಫಿನೆಟ್ಲಿ ನಾಟ್ ಅ 164 ಸ್ಟೇಟ್ಮೆಂಟ್. ಅದರ್ ದನ್ ಅ ಮ್ಯಾಜಿಸ್ಟ್ರೇಟ್, nobody else can record 164 statement. ಓಕೆ, ಐ ಥಿಂಕ್ OSC ವಿಜಯನಗರ, ಐ ಥಿಂಕ್ ಯು ಗಾಟ್ ಕ್ಲಾರಿಟಿ. ಸೊ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಫೆಸಿಲಿಟೇಟ್ ಮಾಡ್ಬೋದು ವಿನಃ ನೀವಾಗೆ ಆ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಗಮನ ಇಡಿ ಸರ್. ಅಗೇನ್ ಇದು ನೀವು ಆಲ್ರೆಡಿ ಹೇಳಿದೀರಾ, ಬಟ್ ಸ್ಪೆಸಿಫಿಕ್ ಆಗಿ OSC ಅಲ್ಲಿರೋ ಕೌನ್ಸಿಲರ್ದು ರೋಲ್ ಏನು ಪಾಕ್ಸೋ ಕೇಸ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ OSC ಉತ್ತರ ಕನ್ನಡದವರು. ಅದೇ, ಅದು ನಿಮ್ಮ ಯಾರು ಅಪಾಯಿಂಟ್ ಮಾಡಿರ್ತಾರೆ ಅವ್ರು ನಿಮಗೆ ರೋಲ್ ಡಿಫೈನ್ ಮಾಡಿರ್ತಾರೆ. ಅದನ್ನ ನಾನು ಹೇಳೋದು ಬಹಳ ತಪ್ಪಾಗತ್ತೆ. ಆದ್ರೆ ಕೌನ್ಸಿಲರ್ ಅನ್ನೋ ಒಂದು ರೋಲ್ ಅಂತ ಏನು? ಒಬ್ಬ ವ್ಯಕ್ತಿ ಒಂದು ಭಾವನಾತ್ಮಕ ಪರಿಸ್ಥಿತಿಯಲ್ಲಿದ್ದಾಗ ಆ ಭಾವನೆಗಳನ್ನ ನಿಭಾಯಿಸ್ಲಿಕ್ಕೆ ಸಹಾಯ ಮಾಡೋನು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ. ಎರಡನೇದು, ಆ ಒಂದು ಮಗು ಮತ್ತೆ ಆ ಒಂದು ಟ್ರಸ್ಟೆಡ್ ಅಡಲ್ಟ್ ಅವ್ರಿಗೆ ಎಷ್ಟು ಮಾಹಿತಿಗಳನ್ನ ಅವರ ಒಂದು ಶಕ್ತಿ ಪ್ರಕಾರ ಕೊಡಬೇಕು, ಅದನ್ನ ಕೊಡೋದು. ಮೂರನೇದು, ಎಲ್ಲಿ ಸಹಾಯ ಸಿಗುತ್ತೆ, ಯಾರ ಮಾತು ಇವ್ರು ಚೆನ್ನಾಗಿ ಕೇಳಬಲ್ರು, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಇವರ ಒಂದು ಈ ಶಕ್ತಿ ನಿರ್ಧಾರ ಪ್ರೋಸೆಸ್ನ ಜಾಸ್ತಿ ಮಾಡ್ಬೋದು. ಇದು ನಿಮ್ಮ ಜವಾಬ್ದಾರಿ. ಸೊ ನಿಮ್ಮ ರೋಲ್ ಡೆಸಿಗ್ನೇಷನ್ನು ಮಗುವಿನ ಸೇಫ್ಟಿ ಎನ್ಶೂರ್ ಮಾಡೋದು, ಮಗುವಿನ ಡೆವಲಪ್ಮೆಂಟ್ಗೆ ಸಹಾಯ ಮಾಡೋದು, ಈ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಸಹಾಯ ತಗೊಳ್ಳೋದು, ಅದು NGO ಆಗ್ಬೋದು ಅಥವಾ ಮಾನಸಿಕ ಆರೋಗ್ಯದ ಸಹಾಯ ಇರ್ಬೋದು. ಇದು ನಿಮ್ಮ ಒಂದು ರೋಲ್ ಕೌನ್ಸಿಲರ್ ಅಂತ ಹೇಳಿದ್ರೆ. ಬಟ್ ನಿಮ್ಮ ಜಾಬ್ ಏನಿದೆ ಅದು ವಿ ನೀಡ್ ಟು ಚೆಕ್. ಸೊ ಕೊನೆ ಹಿಂದಿನ ಪ್ರಶ್ನೆಗೂ ನಾನು ರೆಸ್ಪಾಂಡ್ ಮಾಡ್ತೀನಿ. ಇವಾಗ ನಮ್ದು ಏನಂತ ಹೇಳಿದ್ರೆ, ಅವ್ರು ಕೇಳಿದಾಗ ನಾವು ಮಾಡ್ಬೇಕಂದ್ರೆ ಇಮಿಡಿಯೇಟ್ ಸೀನಿಯರ್ ಕೇಳಿ ಅವ್ರು ಡಿಸೈಡ್ ಮಾಡ್ಬಿಡ್ತಾರೆ, ನೀವು ಮಾಡಂಗಿಲ್ಲ ಅಂತ. ಇಟ್ ಬಿಕಮ್ಸ್ ಈಸಿ. ಸೊ ಇದು ಈ ಒಂದು ಕಾಂಟೆಕ್ಸ್ಟ್ ಏನು ಅಬ್ಯೂಸ್ ಇದೆ ಅದನ್ನ ನಾವು ಒಬ್ಬರೇ ಡೀಲ್ ಮಾಡಕ್ ಟ್ರೈ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಸಿನಾರಿಯೋ ಡಿಫ್ರೆಂಟ್ ಇರುತ್ತೆ, ಒಂದೊಂದು ಪರಿಸ್ಥಿತಿ ಡಿಫ್ರೆಂಟ್ ಇರುತ್ತೆ. ನಮಗೂ ಸಹ ಆ ಟೈಮಲ್ಲಿ ನಮ್ಮ ಭಾವನೆಗಳು ಅಡ್ಡ ಬರ್ತಿರುತ್ತೆ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಒಂದು 4-5 ಕೇಸ್ಗಳಿಗೆ ನಿಮ್ಮಲ್ಲಿ ಇನ್ನೊಬ್ಬರು ಫ್ರೆಂಡನ್ನ, ಯಾರು ಆ ಪರಿಸ್ಥಿತಿ ಇದೆ ಸರ್ ಅವ್ರ ಹತ್ರ ಇಮಿಡಿಯೇಟ್ ಆಗಿ ಮಗು ಡೀಟೇಲ್ಸ್ ಎಲ್ಲ ಶೇರ್ ಮಾಡಬೇಡಿ, ನಿಮ್ ಸೀನಿಯರ್ನೇ ಮಾತಾಡಿದಾಗ ನಿಮ್ಗೆ ಅದರಿಂದ ಒಂದು ಮೂಡೋ ಅರಿವು ಬಹಳ ಸೃಷ್ಟಿ ಆಗ್ತಾ ಹೋಗುತ್ತೆ, ವಿಚ್ ವಿಲ್ ಹೆಲ್ಪ್. ಎರಡನೇದು, ಆ ಮಗುಗೆ ನೀವು ರಿಪೋರ್ಟ್ ಮಾಡ್ಬೇಕಾ ಅವ್ರು ಕೇಳಿದಾಗ ಇಲ್ಲ, ಬಟ್ ಆದ್ರೆ ನಾವು ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೋದು. ಬೇಸಿಕಲಿ ಹೂ ಡಿಡ್, ವೇರ್ ಡಿಡ್, ವಾಟ್ ಹ್ಯಾಪನ್, ಅಂಡ್ ದಿಸ್ 4-5 ಕ್ವಶನ್ಸ್: ಹೂ, ವೇರ್, ವೆನ್, ವಾಟ್ ಅಂಡ್ ಹೌ. ಸೊ ಆ ಮಗುಗೆ, ತಂದೆಗೆ, ತಾಯಿಗೆ ಕೂತ್ಕೊಂಡು ಈ ವಿಚಾರಗಳನ್ನ ಯೋಚನೆ ಮಾಡ್ಲಿಕ್ಕೆ ಹೇಳಿ. ಯಾಕೆಂದ್ರೆ ಮಗುಗೂ ಭಾವನಾತ್ಮಕ ಇರುತ್ತೆ. ಆ ಭಾವನೆಯಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡೋಕ್ಕೂ ಆ ಭಾವನೆಯನ್ನು ತಿಳಿ ಮಾಡ್ಕೊಂಡು ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಬರ್ಕೊಂಡು ಹೋಗಿ ಸ್ಟೇಟ್ಮೆಂಟ್ ಕೊಡೋಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಸೊ ಯು ಹೆಲ್ಪ್ ಇನ್ ದೆಮ್ ದಟ್. ಸೊ ದಟ್ ಈಸ್ ಯುವರ್ ರೋಲ್. It is not to get a report of what reporting that police should do. You should know that is their job, as madam said. But you can make that process very, very what you can say important document, because it becomes very important. You help them how to prepare the document. At that moment, emotions are playing a role and they are preventing them to give a very good picture. Your job is help them to contain emotions. ಆ ಭಾವನೆಗಳನ್ನ ಕಂಟ್ರೋಲ್ ಮಾಡಿ ಒಳ್ಳೆ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿ. ಆ ಅನುಭವಗಳನ್ನ ಆ ಮಗು ಪ್ರೋಸೆಸ್ ಮಾಡಿದ್ರೆ ಆ ಮಗುಗ ಆ ಪ್ರೊಸೆಸಿಂಗ್ ನೆನಪೇನಿರುತ್ತಲ್ಲ ಅದು ಎಲ್ಲಾ ಕೋರ್ಟ್ಗೂ ಹೆಲ್ಪ್ ಆಗ್ಬಿಡುತ್ತೆ. It will become easy for next legal steps also. Our role is safety, support and development. So legal thing doesn't come under a counselor purview. That is as a counselor word. But what is your designation? The job will specify, or your superior will define what roles you have. Okay, thank you sir. So ಅಂದ್ರೆ ನೀವು ಹೇಳ್ದಂಗೆ facilitation is important. ಅವರೊಂದು supportive, because they are trained ಈ ತರ ಎಮೋಷನಲ್ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡೋದು, ವಿಚ್ ಸಮಟೈಮ್ಸ್ ಪೊಲೀಸ್ ಇಲ್ಲ ಜುಡಿಷರಿ ಆ ಸೆನ್ಸಿಟಿವಿಟಿ ಇಲ್ದಿರ ಇರ್ಬೋದು ಅವರಲ್ಲಿ. ಸೊ ಆ ತರ ಸಿಚುವೇಶನ್ಸ್ ಅಲ್ಲಿ ನಮ್ಮ ಕೌನ್ಸಿಲರ್ಸ್ ಒಂದು ಬೆನ್ನೆಲುಬು ತರ ಅವ್ರಿಗೆ ಸಪೋರ್ಟ್ ಮಾಡೋದು ಉದ್ದೇಶ ತಿಳಿಸ್ಕೊಟ್ರಿ.
ಥ್ಯಾಂಕ್ ಯು ಮೇಡಮ್ ಸರ್, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು ಇವತ್ತು. ನಮ್ಗೆ ಪಾಕ್ಸೋ ಬಗ್ಗೆ ತುಂಬಾ ತಿಳಿಸ್ಕೊಟ್ರಿ ಅಂಡ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನಮ್ಮ ಇವಾಗ ಇಲ್ಲೆಲ್ಲ ಬಂದಿರೋ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಬೇರೆ ಬೇರೆ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಫಸ್ಟ್ ಲೈನ್ ರೆಸ್ಪಾಂಡರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದಕ್ಕೋಸ್ಕರ ನಮ್ಮ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಗೆ ಇಬ್ಬರಿಗೂನು. ಇನ್ನೂ ಕ್ವೆಶ್ಚನ್ಸ್ ಬರ್ತಾ ಇದೆ, ಬಟ್ ಕಾಲಾವಧಿಯಿಂದ ನಾವು ಸ್ಟಾಪ್ ಮಾಡ್ಬೇಕಾಗುತ್ತೆ. ಆ ಕ್ವೆಶ್ಚನ್ಸ್ ನಾವು ಮತ್ತೆ ನಿಮ್ಗೆ ಡೈರೆಕ್ಟ್ ಮಾಡ್ತೀವಿ. ವೆನೆವರ್ ಟೈಮ್ ಇಸ್ ದೇರ್, ಪ್ಲೀಸ್ ಡೂ ಆನ್ಸರ್ ಸೊ ದಟ್ ನಾವು ಅವ್ರಿಗೂ ತಿಳಿಸ್ಕೊಡ್ತೀವಿ ನಮ್ಮ ಫ್ಯೂಚರ್ ವೆಬಿನಾರ್ಸ್ ಅಲ್ಲಿ. ಕೊನೆಗೆ ವೆಬಿನಾರ್ ಮುಗಿಸ್ಲಿಕ್ಕೆ wanted to add ಎಸ್ ಮ್ಯಾಮ್, please reach out to district officials, DCPUs. Please stay in contact with them. As people from One Stop Center, ಆ ಕನ್ವರ್ಜೆನ್ಸ್ ಇಲ್ಲ. ಸೊ ನೀವು ಆ ಕಡೆ ಹೋದ್ರೆ ಸ್ವಲ್ಪ ಅವ್ರನ್ನ ಮೀಟ್ ಮಾಡಿ, ನಾವು ಇದ್ದೀವಿ, ಕೇಸಸ್ ನಮ್ಮ ಹತ್ರ ಕಳ್ಸ್ಕೊಡಿ, ಇಲ್ಲ ನಿಮ್ಗೆ ಏನಾದ್ರು ಸಹಾಯ ಬೇಕಾದ್ರೆ ನಮ್ಮ ಹತ್ರ ಕಳ್ಸ್ಕೊಡಿ. ಸೊ ಪ್ಲೀಸ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಅ ಕನ್ವರ್ಜೆನ್ಸ್ ವಿತ್ ಯೋರ್ ಲೋಕಲ್ district officials. That would be very helpful. That's all I want. Thank you, ma'am. Thank you. So before we end the webinar, I just want to say our few acknowledgements. ನಮ್ಮ COE ವತಿಯಿಂದ ನಮ್ಮ ಗುರುಗಳು ಪ್ರೊಫೆಸರ್ ಪ್ರಭಾಚಂದ್ರ ಅವರು ಇವತ್ತು ಲಾಗಿನ್ ಆಗ್ಲಿಲ್ಲ. ಬಟ್ ಅವ್ರು ತುಂಬಾ ನಮ್ಮ ಬೆಂಬಲ ಇರೋದ್ರಿಂದಾನೇ ನಾವು ಈ ವೆಬಿನಾರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅವ್ರಿಗೆ ಧನ್ಯವಾದಗಳು. ನಮಗೆ ಇನ್ನೊಬ್ಬ ವ್ಯಕ್ತಿ ಕೂಡ ತುಂಬಾ ಮುಖ್ಯ, ಡಾಕ್ಟರ್ ರಶ್ಮಿ ಅವರು ಕೂಡ ತುಂಬಾ ಬೆಂಬಲವಾಗಿ ನಮ್ಗೆ ಇರ್ತಾರೆ. ಅವರು ತುಂಬಾ ಸೂಕ್ತವಾಗಿ ಸಲಹೆ ಕೂಡ ನಮ್ಗೆ ನೀಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಧನ ಸಹಾಯ ಮಾಡಿದ WCD ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ, ಅವರಿಗೆ ಕೂಡ ನಮ್ಮ ಧನ್ಯವಾದಗಳು. ಈಗ ಇಲ್ಲಿ ನಿಮ್ಯಾನ್ಸ್ ಡಿಜಿಟಲ್ ಅಕಾಡೆಮಿಯಿಂದ ನಮ್ಗೆ ಟೆಕ್ನಾಲಜಿ ಕೂಡ ಸಪೋರ್ಟ್ ಸಿಗ್ತಾ ಇದೆ, ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಮುಖ್ಯವಾಗಿ ನಮ್ಗೆ ಎಲ್ಲ ಈ ಪಾರ್ಟಿಸಿಪೆಂಟ್ಸ್ ಜಾಯಿನ್ ಆಗಿ ಇಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಅವ್ರಿಗೆ ಕೂಡ ನನ್ನ ಧನ್ಯವಾದಗಳು. ಇದನ್ನ ಹೇಳ್ತಾ ಈ ವೆಬಿನಾರ್ ಇವತ್ತು ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ವೆಬಿನಾರ್ ಸಂದರ್ಭ ಬಂದಾಗ ಮತ್ತೆ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಖುಷಿ ಮೇಡಮ್, ಥ್ಯಾಂಕ್ ಯು ರಾಜೇಂದ್ರ ಸರ್, ತುಂಬಾ ಧನ್ಯವಾದಗಳು ನಿಮ್ಗೆ. Thank you. ಥ್ಯಾಂಕ್ ಯು. Bye. ಬಾಯ್.